ಎಲ್ಲರಿಗೂ ಏನಾದರೂ ಒಂದು ಮಾಡಬೇಕನ್ನೋ ಒಂದು ಪರ್ಪಸ್ ಇರುತ್ತೆ. ಬಟ್ ಪರ್ಪಸ್ ಹಿಂದೆ ಎಸ್ಪೆಷಲಿ ಇವತ್ತಿನ ಈ ಒಂದು ಸಮಾಜದಲ್ಲಿ ಹೆದರ್ತಾರೆ. ಒಂದು ಇಶ್ಯೂ ಬರುತ್ತೆ 2021 ಅಲ್ಲಿ ಜೂನ್ 3ನೇ ತಾರೀಕು ಗೂಗಲಲ್ಲಿ ಅಗ್ಲಿಯಸ್ಟ್ ಲ್ಯಾಂಗ್ವೇಜ್ ಇನ್ ಇಂಡಿಯಾ ಅಂತ ಸರ್ಚ್ ಮಾಡಿದ್ರೆ ಕನ್ನಡ ಅಂತ ಬರ್ತಾ ಇತ್ತು. ನಾನು ಅದ್ರ ವಿರುದ್ಧ ಒಂದು ವಿಡಿಯೋ ಮಾಡ್ತೀನಿ. ಆ ವಿಡಿಯೋ ಹೆಂಗೆ ವೈರಲ್ ಆಗುತ್ತೆ ಅಂದರೆ ಇಡೀ ಟಿ ವಿಯಿಂದ ಹಿಡಿದು ಸೆಲೆಬ್ರಿಟೀಸಿಂದ ಹಿಡಿದು ಎಲ್ಲರೂ ನನ್ನ ವಿಡಿಯೋನ ಶೇರ್ ಮಾಡ್ತಾರೆ. ಸೊ ಅಲ್ಲಿಂದ ನಾನು ಯಾರು ಅಂತ ಎಲ್ರಿಗೂ ಗೊತ್ತಾಗ ಇವ್ರು ಮಿನಿ ರೇಡಿಯೋ ಹರೀಶ್ ಅಲ್ವ ನೀವು ಅಂತ ಗುರ್ಸೋಕ್ಕೆ ಮಾತಾಡ್ಸೋಕ್ಕೆ ಶುರು ಮಾಡ್ತಾರೆ. 2023 ಈ ಘಟನೆ ತುಂಬ ಲೈಫಲ್ಲಿ ನಮ್ಮ ಮರೆಯೋಕ್ಕೆ ಆಗಲ್ಲ. ನನ್ನ ಜೀವನದಲ್ಲಿ ಆ ಥರ ಒಂದು ಘಟನೆ ನಡೆದ್ಬಿಟ್ಟು ನನಗೆ. ನಾನು ಯಾವಾಗಲೂ ಹೇಳ್ತಿದ್ದೆ, ಏನಿದು ಯಾಕೆ ಹಿಂದೂ ಮುಸ್ಲಿಂ ಅಂತ ಜಗಳ ಆಡ್ತೀವಿ, ಏನಕ್ಕೆ ಇವೆಲ್ಲ ಬೇಕು ನಮಗೆ. ಆಮೇಲೆ ಬೆಳಗಾವಿಯಲ್ಲಿ ಹೀಗೆ ಕಾಂಗ್ರೆಸ್ ಅವ್ರು ಯಾರೊಬ್ಬರು ರಾಜ್ಕೊಂಡಿದ್ದಾರೆ, ರಾಜು ಸೇಠ್ ಅಂತ. ಎಲ್ಲ ಮುಸ್ಲಿಮರು ಸೇರ್ತಾರೆ, ಅವ್ರಿಗೆ ಜೈಕಾರ ಹಾಕಕ್ಕೆ ಶುರು ಮಾಡ್ತಾರೆ. ರಾಜು ಸೇಠ್ ಜಿಂದಾಬಾದ್ ಅಂತ ಹೇಳ್ತಾ ಬರೋದಲ್ಲಿ ಯಾರೋ ಒಬ್ಬ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ಬಿಟ್ಟಿರ್ತಾರೆ. ಹರೀಶ್ ಯಾಕೆ ಇದ್ರ ಬಗ್ಗೆ ಮಾತಾಡ್ತಿಲ್ಲ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ದಾರೆ. ಒಂದಿಷ್ಟು ಜನ ನಂಗೆ ಮೆಸೇಜ್ ಹಾಕಿದ್ರು, ಬ್ರೋ ಅವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿಲ್ಲ, ಅವರು ರಾಜು ಸೇಠ್ ಜಿಂದಾಬಾದ್ ಅಂತಾನೆ ಕೂಗಿರೋದು ಅಂತ. ನಾನೇನು ಮಾಡಿದೆ, ಮಾರನೇ ದಿನ ಒಂದು ವಿಡಿಯೋ ಮಾಡಿಬಿಟ್ಟೆ. ಈ ಥರ ಅವರು ಪಾಕಿಸ್ತಾನ್ ಜಿಂದಾಬಾದ್ ಅಂದಿಲ್ಲ, ರಾಜು ಸೇಠ್ ಐ ಯು ಕನೆಕ್ಟೆಡ್ ಎಲ್ಲ ಸರ್ಕಾರಗಳ ಜೊತೆಗೆ ಹರೀಶ್? ಅಂದರೆ ಜನರಲಿ ಈ ಕಾಂಗ್ರೆಸ್ ಸರ್ಕಾರ ಆಗಿರಲಿ, ಬಿ ಜೆ ಪಿ ಆಗಿರಲಿ, ಅಥವಾ ಯಾವುದೇ ಸರ್ಕಾರಗಳು ಅವ್ರಿಗೆ ಬರೋದು ಬೇರೆ, ಬಟ್ ಪಕ್ಷಗಳ ಜೊತೆಗೆ ನಿಮ್ಗೆ ಏನಾದ್ರು ಕನೆಕ್ಷನ್ ಯೂಶಲಿ ಇರುತ್ತಾ? ಸಾಮಾನ್ಯ ಜನಕ್ಕೆ ಗೊತ್ತಿಲ್ಲದಿರೋ ವಿಷಯ ಏನಂದರೆ, ನಮ್ಮಲ್ಲೊಂದು ಹಳೆ ಹಾಡಿದೆಯಲ್ಲ, ಕೇಳಿದ್ದು ನೋಡಿದ್ದು ಏನು ಬೇಕಾದ್ರೂ ಸುಳ್ಳಾಗ್ಬೋದು, ನಾವು ವಿಚಾರಿಸಿ ವಿನಿಮಯ ಮಾಡಬೇಕು. ಬಟ್ ಅದು ನಮ್ಮೆಲ್ರಿಗೂ ನಮ್ಮ ಸಂಸ್ಕೃತಿನಲ್ಲಿ ಹುಟ್ಟಿದ ಮೇಲೆ ನಮ್ಮ ಹಂಸಲೇಖ ಅವರ ಫೇಮಸ್ ಹಾಡೇ ಇದೆಯಲ್ಲ, ಹುಟ್ಟೋದು ಯಾಕೆ ಸಾಯೋದು ಯಾಕೆ, ಏನಾದರೂ ಸಾಧಿಸಿ ಹೋಗೋಕೆ ಅಂತ. ಇದು ನನಗಂತೂ ಬಹಳ ಎಚ್ಚರಿಸಿರುವಂಥ ಒಂದು ಹಾಡಿನ ಸಾಲು. ಆದರೆ ನಾನು ಎಷ್ಟೊಂದು ಜನರ ಹತ್ರ ಮಾತಿಗೆ ಕೇಳಿದ್ದೀನಿ, ಏನು ಲೈಫಿಗೆ ಏನು ಕೊಟ್ಟೋಗ್ತೀರಾ ಅಂತ, ಸಮಾಜಕ್ಕೆ ಏನು ಕೊಟ್ಟೋಗ್ತೀರಾ ಅಂತ. ಎಷ್ಟೋ ಸತಿ ಆ ಥರ ಉತ್ತರಗಳು ಬಂದಿರೋದು ಉಂಟು. ಏನು ಕೊಟ್ಟೋಗ್ಬೇಕು, ನಾನು ಬಂದಿದ್ದೀನಿ, ನನ್ನ ಪಾಡಿಗೆ ನಾನು ತಿಂದೆ, ಒಂದಿನ ಏನೋ ಮಾಡಿದೆ, ಐ ಆಮ್ ಹಿಯರ್ ಟು ಎಂಜಾಯ್, ಐ ಡೋಂಟ್ ವಾಂಟ್ ಟು ಡೂ ಇಟ್ ಅಂತ. ಅಂದರೆ ಇವೆಲ್ಲ ಯಾಕೆ ಹೇಳಿದೆ ಅಂದರೆ, ಅದಕ್ಕೆ ಹೇಳೋದು ದೃಷ್ಟಿಕೋನಗಳು ಅಂತ. ಸೃಷ್ಟಿ ಒಂದೇ, ಆದರೆ ಸೃಷ್ಟಿನಲ್ಲಿ ನೋಡ್ತಾ ಇರೋ ದೃಷ್ಟಿ ಬೇರೆ ಬೇರೆ, ದೃಷ್ಟಿಕೋನಗಳು ಬೇರೆ ಬೇರೆ. ಹೀಗಿರಬೇಕಾದಾಗ ನಮ್ಮೆಲ್ಲರ ಕಣ್ಣಿಗೆ ಬಿದ್ದಂಥ ಒಂದು ದನಿ, ಕನ್ನಡಕ್ಕಾಗಿ ದನಿ ಎತ್ತದಂಥ ಒಂದು ಎಳೆಮರೆಕಾಯಿ ಆಗಿದ್ದಂತಹ, ಹಾಗೆ ಇವತ್ತು ಕನ್ನಡಕ್ಕೋಸ್ಕರ ಏನೇ ಆದರೂ ನಾನು ನಿಲ್ತೀನಿ ಅಂತ ಒಂದು ಕಿಚ್ಚು, ಒಂದು ಹುಚ್ಚನ್ನು ಜವಾಬ್ದಾರಿಯುತವಾಗಿ ಹ್ಯಾಂಡಲ್ ಮಾಡ್ತಾ ಇರುವಂಥ ಒಂದು ಪ್ರತಿಭೆ ನನ್ನ ಮಿನಿ ರೇಡಿಯೋ ಹರೀಶ್. ಇವತ್ತು ಅವರ ಮನಸ್ಸು ಯಾವ ರೀತಿ ಗಲಾಟೆ ಮಾಡ್ತಾ ಇದೆ, ಜೀವನ ಅವರಿಂದ ಯಾವ್ಯಾವ ರೀತಿಯ ಗಲಾಟೆಗಳಿಗೆ ಒಂದು ವೇದಿಕೆ ಹಾಕ್ಕೊಟ್ಟಿದೆ, ಇದೆಲ್ಲವನ್ನು ಇಳಿದು ಇಣುಕು ನೋಡುವಂಥ ಒಂದು ಸಮಯ. ಮೊದಲನೇದಾಗಿ ಹರೀಶ್, ಫಸ್ಟ್ಲಿ ವೆರಿ ಸಾರಿ, ನೀವು ಈ ಹಿಂದೆ ಭಾಳ ಒಂದು 2-3 ತಿಂಗಳು ಮುಂಚೆನೇ ಬರಬೇಕಾಗಿತ್ತು. ಏನೋ ಒಂದೊಂದು ಆಗಿ ಹುಷಾರು ತಪ್ಪದೆ ಹೀಗೆ ಪೋಸ್ಟ್ಪೋನ್ ಆಗ್ತಾ ಆಗ್ತಾ ಫೈನಲಿ ಹಿಯರ್ ವಿ ಮೀಟ್. ಮೊದಲನೇದಾಗಿ ಜಸ್ಟ್ ಕ್ಯೂರಿಯಸ್ ಕನ್ನಡಗೆ ಸ್ವಾಗತ. ತುಂಬಾ ಧನ್ಯವಾದ. ತುಂಬಾ ಖುಷಿಯಾಯಿತು ನಿಮ್ಮ ಜೊತೆ ಕೂತ್ಕೊಂಡಿರೋದು ಮೊದಲನೇದಾಗಿ. ಯಾಕೆಂದರೆ ನಿಮ್ಮ ಒಂದು ಧ್ವನಿನ ನಾವು ಚಿಕ್ಕ ವಯಸ್ಸಿಂದ ರೇಡಿಯೋ ಸಿಟಿ ರೇಡಿಯೋದಲ್ಲೆಲ್ಲ ಕೇಳ್ತಾ ಇದ್ವಿ, ಬಿಗ್ ಎಫ್ ಎಮ್. ಹಾಂ. ಸೊ ಅದಾದಮೇಲೆ ನಾವು ಸುಮ್ಮನೆ ಟ್ಯೂನ್ ಇನ್ ಮಾಡ್ತಾ ಇದ್ವಿ. ಸೊ ಹಾಗಾಗಿ ನಿಮ್ದು ನಮ್ಗೆ ಗೊತ್ತಿರೋದು ಒಂದೇ ರ್ಯಾಪಿಡ್ ರಶ್ಮಿ ಅಷ್ಟೇ. ಯಾಕೆಂದರೆ ರ್ಯಾಪಿಡ್ ಪ್ರಶ್ನೆಗಳನ್ನ ಕೇಳ್ತಿದ್ರಿ ಅಂತ. ಅದಾದಮೇಲೆ ಬಿಗ್ ಬಾಸಿಂದ ಎಲ್ಲ ನೋಡಿದ್ವಿ. ಅದಾದಮೇಲೆ ಹಾಗೆ ಈಗ ಜಸ್ಟ್ ಕ್ಯೂರಿಯಸಲ್ಲಿ ನೀವು ನಮ್ಮ ಕನ್ನಡದ ಧರ್ಮೇಂದ್ರ ಸರ್ ಅವ್ರದ್ದೆಲ್ಲ ಇಂಟರ್ವ್ಯೂ ಮಾಡಿದ್ದು ತುಂಬ ಖುಷಿ ಆಗುತ್ತೆ ಮ್ಯಾಮ್. ಅದರಲ್ಲಿ ನಾನು ಕೂಡ ಒಬ್ಬನ್ನ ನಮಗೂ ಒಂದು ವೇದಿಕೆ ಮಾಡಿಕೊಟ್ಟಿರೋದು ತುಂಬ ಖುಷಿ. ಅರೆ, ಎಲ್ಲರಿಗೂ ಎಲ್ಲರ ಜೀವನಕ್ಕೂ ಒಂದು ಕನ್ನಡಿ ಹಿಡಿಯುವಂಥ ವೇದಿಕೆ ರೀ ಇದು. ಖಂಡಿತ. ಯಾಕೆಂದರೆ ಈ ದೊಡ್ಡದು ಚಿಕ್ಕದು, ದೊಡ್ಡವರು ಚಿಕ್ಕವರು, ಇವೆಲ್ಲ ನಾವೇ ಪ್ರಶ್ನೆ ಮಾಡ್ಕೊಳ್ತಾ ಹೋದರೆ ಸಮಾಜದಲ್ಲಿ ಈ ಲೇಬಲ್ಗಳೆಲ್ಲ ಹಾಕ್ಕೊಂಡವ್ರು ಯಾರು, ಹೌದು, ಹಾಕಿದ್ದು ಯಾಕೆ ಅನ್ನೋದು. ಸೊ ಹಾಗಾಗಿ ನನಗೆ ಈ ಜರ್ನಿ ಏನು ಹೇಳ್ಕೊಟ್ಟಿದೆ ಅಂದರೆ, ಪ್ರತಿಯೊಂದು ವ್ಯಕ್ತಿಯಲ್ಲೂ ಒಂದು ಗುರಿ ಇರುತ್ತೆ, ಪ್ರತಿಯೊಂದು ವ್ಯಕ್ತಿಯಲ್ಲೂ ಮೆಚ್ಕೋಬೇಕಾಗಿರುವಂಥ ಒಂದು ಗುಣ ಇರುತ್ತೆ, ಕಲಿಬೇಕಾಗಿರುವಂಥ ಎಷ್ಟೋ ವಿಚಾರಗಳಿರುತ್ತೆ. ಹಾಗಾಗಿ ವಿ ಆರ್ ಆಲ್ ಸ್ಟೂಡೆಂಟ್ಸ್ ಫಾರ್ ಲೈಫ್ ಆ್ಯಂಡ್ ಹಿಯರ್ ಐ ಸಿಟ್ ಆ್ಯಸ್ ಅ ಸ್ಟೂಡೆಂಟ್ ಟು ಸಿ ವಾಟ್ ಐ ಕ್ಯಾನ್ ಲರ್ನ್ ಫ್ರಮ್ ಯುವರ್ ಲೈಫ್ ಆ್ಯಸ್ ವೆಲ್. ಖಂಡಿತ ಮ್ಯಾಮ್, ಖಂಡಿತ. ಸೊ ಫಸ್ಟ್ಲಿ ಹರೀಶ್ ಲೈಫ್ ಹೇಗಿದೆ, ಈಗ ಸಿಗ್ತಾ ಇದ್ದೀವಿ 2026 ಮ್ಯಾಮ್. ಅಂದರೆ ನಾನು ನೋಡ್ತಿರೋ ಒಂದು ಜೀವನ ಹೇಗಿದೆ ಈಗ, ಪ್ರತಿದಿನ ಈ ಒಂದು 5 ವರ್ಷದಿಂದ ಕನ್ನಡದ ಬಗ್ಗೆ ಧ್ವನಿ ಎತ್ತುತ್ತಾ ನಾನು ಕಂಡುಕೊಂಡಿರೋದೇನು ಅಂದರೆ, ಇದೊಂಥರ ಮುಗಿಯಲಾರದ ಒಂದು ವಿಷಯನ ಹೆಂಗೆ. ಏಕೆಂದರೆ ಪ್ರತಿದಿನ ಅದೇ ಸಮಸ್ಯೆ,
ಯಾರಾದರೂ ಪ್ರಭಾಷಿಕರು ಬಂದು ಕನ್ನಡಿಗರಿಗೆ ತೊಂದರೆ ಕೊಡೋದು, ಆಮೇಲೆ ಕ್ಷಮೆ ಕೇಳೋದು, ಇದು ಹೆಂಗೆ ನಡೀತಾ ಬಂದಿದೆ ಅಂದರೆ ಇದೊಂಥರ ರೂಟೀನ್ ಆಗ್ಬಿಟ್ಟಿದೆ. ಬೆಳಿಗ್ಗೆ ನಾವು ಎದ್ದು ಬ್ರಷ್ ಮಾಡೋದು, ನಾಷ್ಟ ತಿನ್ನೋದು, ಆಮೇಲೆ ರಾತ್ರಿ ಮಲಗೋದು, ಇದು ಹೆಂಗಾಗಿದೆ. ಇದೇ ಥರ ಆಚೆ ಕಡೆಯಿಂದ ಬರೋರು ಕೂಡ ಪ್ರತಿದಿನ ಏನೋ ಒಂದು ರೀತಿಯಲ್ಲಿ ವಾರಕ್ಕೊಂದ್ಸಲ ಈ ಥರ ಏನೋ ಒಂದು ಬರುತ್ತಲ್ಲ, ತುಂಬ ಬೇಜಾರಾಗುತ್ತೆ. ಜೀವನ ಒಂದು ಕಡೆ ನಮ್ದಾಯಿತು, ನಮ್ಮ ಕುಟುಂಬ ಆಯಿತು, ನಾವು ದುಡಿಬೇಕು ಅನ್ನೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ನನ್ನ ಭಾಷೆಗೆ ಈ ಥರ ಒಂದು ಸಮಸ್ಯೆ ಆಗ್ತಿದೆಯಾ, ನಮ್ಮ ಕರ್ನಾಟಕದಲ್ಲಿ ಈ ಥರ ಒಂದು ಪರಿಸ್ಥಿತಿ ಆಗ್ತಿದೆಯಾ, ಈ ಥರ ಪರಿಸ್ಥಿತಿ ಆಗೋದ್ರ ಜೊತೆಗೆ ನಮ್ಮ ರಾಜಕಾರಣಿಗಳು ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನಿದಾರ. ಇದೆಲ್ಲ ಪ್ರಶ್ನೆಗಳು ಕಾಡಿ 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 ಎಷ್ಟೋ ಸಲ ರಾತ್ರಿ ನಿದ್ದೆನೇ ಬರಲ್ಲ. ಸೊ ಇದು ಜೀವನ. ಯಾಕೆ ಈ ರೀತಿ ಆಗಿದೆ ಇವತ್ತಿನ ಸಮಾಜ? ಇದೆಲ್ಲ ಒಂದು ಪೊಲಿಟಿಕಲ್ ಐಡಿಯಾಲಜಿ ಮೊದಲಿಂದನೂ. ಕರ್ನಾಟಕ ಅದು ನಮ್ಮ ಸೌತ್ ಇಂಡಿಯಾ ನೀವು ನೋಡಿದ್ರೆ, ಅದು ನಮ್ಮ ಕರ್ನಾಟಕವನ್ನು ಕರ್ನಾಟಕದ ರಾಜರು ಅಥವಾ ರಾಣಿಯರು ಯಾರೆಲ್ಲ ಇದ್ದರು ಅವರು ಇಡೀ ದೇಶವನ್ನು ಆಳಿದ್ದಾರೆ. ಸೊ ಕನ್ನಡಿಗರು ಒಂಥರ ಸುದೀರ್ಘ ಇತಿಹಾಸವನ್ನು ಕೊಟ್ಟಿರೋದು ನಮ್ಮ ಕನ್ನಡಿಗರು. ಗತ ವೈಭವದಿಂದ ಮೆರೆದಿದ್ದೀವಿ ನಾವು ಇತಿಹಾಸದಲ್ಲಿ. ನೀವು ಹೇಳೋದು ನಮ್ಮ ರಾಜರು ಆವತ್ತಿನ ಕಾಲಕ್ಕೆ ಪ್ಯಾನ್ ಇಂಡಿಯಾ ರಾಜರು. ಹೌದು. ಇಮ್ಮಡಿ ಪುಲಿಕೇಶಿ ಅಂತ ಒಬ್ಬರು ಮಹಾರಾಜರು ಬಾದಾಮಿಯಿಂದ ಕೂತು ಇರಾನ್ ಅಫ್ಘಾನಿಸ್ತಾನ್ವರೆಗೂ ಆಳ್ತಾರೆ ಅಂದರೆ ಅದು ಚಿಕ್ಕ ವಿಷಯ ಅಲ್ಲ. ಅದು ನಮಗೆ ಗೊತ್ತಾಗಿದೆ ಸೋಷಿಯಲ್ ಮೀಡಿಯಾಯಿಂದ ಅಂಥದ್ದು ಇನ್ನೂ ಇಷ್ಟು ದೊಡ್ಡ ದುರಂತ ಅನಿಸ್ಬೋದು. ಇದೆಲ್ಲ ನಮ್ಮ ಶಾಲೆಯಲ್ಲಿ ನಾವು ಓದೇ ಇಲ್ಲ. ಇಮ್ಮಡಿ ಪುಲಿಕೇಶಿ ಅನ್ನೋ ಹೆಸರು ಕೇಳಿದ್ರೆ ಯಾರೋ ತಮಿಳವರು ಅಂದ್ಕೊಂಡಿದ್ದೆ ನಾನು ಚಿಕ್ಕ ವಯಸ್ಸಲ್ಲಿ. ಯಾಕೆಂದರೆ ವಡಿವೇಳ್ದು ಯಾವುದೋ ಒಂದು ಫಿಲ್ಮ್ ಬಂದಿತ್ತು 23rd ಪುಲಿಕೇಶಿ ಅಂತ. ಅದರಲ್ಲಿ ಅದೇನೋ ಒಬ್ಬ ರಾಜ ಇರ್ತಾನೆ, ಅವನ್ನ ಕಾಮಿಡಿಯಾಗಿ ಮಾಡಿರುವಂಥ ಒಂದು ಚಿತ್ರ. ಆಮೇಲೆ ನಮ್ಮ ಅಣ್ಣವ್ರದ್ದು ಅವಾಗ ಬಂದಿತ್ತು ಇಮ್ಮಡಿ ಪುಲಿಕೇಶಿ ಅವ್ರದ್ದು. ಬಟ್ ನಾವೆಲ್ಲ ಯೂತ್ ಆಗಿದ್ದಾಗ, ನಾವೆಲ್ಲ ಚಿಕ್ಕ ವಯಸ್ಸಲ್ಲಿದ್ದಾಗ ನಾವು ಅಷ್ಟೊಂದು ಕನ್ನಡದ ಫಿಲ್ಮ್ಗಳಿಗೆ ಎಕ್ಸ್ಪೋಸ್ ಆಗಿಲ್ಲ. ನಾನು ಚಿಕ್ಕ ವಯಸ್ಸೆಲ್ಲ ನೀವು ಗಮನಿಸಿದ್ರೆ ನಾನು ಜಾಸ್ತಿ ಇಂಗ್ಲೀಷು, ಹಿಂದಿ, ಇದೇ ಮಾಡರ್ನೈಸೇಷನ್ ನನ್ನ ಪ್ರಕಾರ. ಕನ್ನಡ ಮಾತಾಡೋರು ಯಾರಾದರೂ ಇದ್ದರೆ ಅವರಿಂದ ನಾನೇ ದೂರ ಸರಿದು ಬಿಡ್ತಿದ್ದೆ. ಇಲ್ಲ ನಾವೆಲ್ಲ ಮಾಡರ್ನ್ ಆಗಬೇಕಂದ್ರೆ ಇಂಗ್ಲೀಷೇ ಕಲಿಬೇಕು, ಹಿಂದಿನೇ ಕಲಿಬೇಕು. ಯಾಕೆ ಆ ಥರ? ಸೊ ಅದು ಒಂದು ಪರಿಸರ ಬಿಲ್ಡ್ ಆಗ್ತಾ ಬಂದಿರೋದು ಎಲ್ಲಿಂದ ಅಂದರೆ ಮನೆಗಳಿಂದ. ಒಂದು ಈಗ ತಂದೆ ತಾಯಿ ಜವಾಬ್ದಾರಿ ಬರೀ ಮಕ್ಕಳಿಗೆ ಕನ್ನಡ ಓದೋದು ಬರೆಯೋದು ಹೇಳ್ಕೊಟ್ರೆ ಸಾಕಾಗಲ್ಲ. ಅಥವಾ ಶಾಲೆ ಕಳಿಸ್ಬಿಟ್ಟು ಕನ್ನಡ ಕಲಿತಿದ್ಯಾ ಸಾಕ್ಬಿಡು ಅಂತ ಹೇಳೋದಲ್ಲ. ಈಗ ತಮಿಳವ್ರಿಗೇನಕ್ಕೆ ನಮ್ಮನ್ನ ಕಂಪೇರ್ ಮಾಡ್ತಾರೆ, ಅವ್ರಿಗೇನಕ್ಕೆ ಅಷ್ಟೊಂದು ಭಾಷೆ ಅಭಿಮಾನ ಇದೆ, ನಮಗೇನಕ್ಕೆ ಅಷ್ಟು ಕಡಿಮೆ ಇದೆ ಅಂದರೆ ಅವರ ಮನೆಗಳಲ್ಲೇ ಮಕ್ಕಳ ಜೊತೆ ಅವ್ರು ತಮಿಳಲ್ಲೇ ಮಾತಾಡ್ತಾರೆ. ಒಂದು ಶಾಲೆಯಲ್ಲಿ ಈಗ ತಾಯಿ ಬಂದ್ಬಿಟ್ಟು ತನ್ನ ಮಗನ್ನ ಕರ್ಕೊಂಬರ್ಬೇಕಂದ್ರೆ ತಮಿಳವರು ತಮಿಳಲ್ಲಿ ಮಾತಾಡ್ತಾರೆ, ಆದರೆ ಕನ್ನಡದ ತಾಯಿ ತಂದೆ ಇಂಗ್ಲೀಷಲ್ಲೇ ಮಾತಾಡ್ತಾರೆ. ಅವ್ರಿಗೆ ಇಂಗ್ಲೀಷ್ ಬಂದಿಲ್ಲ ಅಂದ್ರೂ ಸೊ ಅಲ್ಲಿಂದ ಚಿಕ್ಕ ವಯಸ್ಸಿಂದನೇ ಒಂದು ತಾರತಮ್ಯ ತೋರಿಸ್ಬಿಡ್ತಾರೆ. ಅಂದರೆ ಒಂದು ಕೀಳರಿಮೆ ತೋರಿಸ್ಬಿಡ್ತಾರೆ ಮಕ್ಕಳಿಗೆ. ಅಂದರೆ ಕನ್ನಡ ಮಾತಾಡಿದ್ರೆ ನೀನು ಚಿಕ್ಕವನಾಗ್ಬಿಡ್ತೀಯಾ, ಇಂಗ್ಲೀಷ್ ಮಾತಾಡ್ತಾರೆ ನೀನು ಗ್ರೇಟು. ಮತ್ತು ನಮ್ಮ ಸೊಸೈಟಿ ನೋಡಿ ನಾವು ಹೆಂಗೆ ಬದುಕ್ತಾ ಇದ್ದೀವಿ ಅಂದರೆ, ನಾವು ಇಂಗ್ಲೀಷ್ ಎಷ್ಟು ಮಾತಾಡ್ತೀವಿ ಅನ್ನೋದ್ರ ಮೇಲೆ ನಾವೆಷ್ಟು ಎಜುಕೇಟೆಡ್ ಆಗಿದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಥವಾ ಇಂಗ್ಲೀಷ್ ಗೊತ್ತಿರೋನು ಇಂಗ್ಲೀಷ್ ಚೆನ್ನಾಗಿ ಮಾತಾಡೋನೇ ಒಬ್ಬ ನಾಲೆಜಬಲ್ ಪರ್ಸನ್ ಅನ್ನೋದು ಇವತ್ತಿನ ಒಂದು ಸಮಾಜದಲ್ಲಿ ಅದು ಆಗ್ಬಿಟ್ಟಿದೆ. ಸೊ ನಾವು ಕೂಡ ಇದನ್ನೇ ಈ ಒಂದು ವಿಷಯಕ್ಕೇ ಒಳಗಾದವರು ಒಂದು ಕಾಲದಲ್ಲಿ. ಸೊ ಹಾಗಾಗಿ ನೋಡಿ ಇವಾಗ ಅದು ಮತ್ತು ಇನ್ನೊಂದು ಪೊಲಿಟಿಕಲಿ ಕೂಡ ಅದೊಂದು ಕಾರಣನೇ. ಅಂದರೆ ಯಾವ ಥರ ಅಂದರೆ, ಈಗ ನೀವು ಕೇರಳ ತೊಗೊಳ್ಳಿ, ತಮಿಳ್ನಾಡು ತೊಗೊಳ್ಳಿ, ಅಲ್ಲಿ ಅವರ ಭಾಷೆನೇ ಜಾಸ್ತಿ ನಡೆಯೋದು. ಅಲ್ಲಿರೋ ಜನಗಳ ಒಂದು ಕೋರಿಕೆ ಏನಿದೆ, ಅವ್ರಿಗೇನು ಬೇಕೋ ಅದು ಸಿಗ್ತಿದೆ. ಆದರೆ ಕನ್ನಡಿಗರಲ್ಲಿ ಏನು ನಾವು ಇವಾಗ ತಮಿಳ್ನಾಡು ನೀವು ನೋಡಿದ್ರೆ ಅವರು 3 ಲ್ಯಾಂಗ್ವೇಜ್ ಪಾಲಿಸಿನ ಅವತ್ತೇ ಬಿಟ್ಬಿಟ್ರು. ನಾವು ಹೋರಾಟ ಮಾಡಿದ್ರು ಅವರು, ಅದಕ್ಕೆ ಅವ್ರಿಗೆ 3 ಲ್ಯಾಂಗ್ವೇಜ್ ಪಾಲಿಸಿ ಇಲ್ಲ. ಅಂದರೆ ಕನ್ನಡ ಅವರು ತಮಿಳ್, ಇಂಗ್ಲೀಷ್, ಹಿಂದಿ ಕಲಿಬೇಕು ಅಂತ ಅವ್ರಿಗೆ ಒತ್ತಾಯ ಆದಾಗ ಅದನ್ನ ವಿರೋಧ ಮಾಡಿದ್ರು. ಅವರು ಫೈನಲಿ ಅವ್ರಿಗೆ 2 ಭಾಷೆ ಆಯಿತು. ನಮ್ಮಲ್ಲಿ 2 ಲ್ಯಾಂಗ್ವೇಜ್ ಪಾಲಿಸಿ ಇಲ್ಲ, 3 ಲ್ಯಾಂಗ್ವೇಜ್ ಪಾಲಿಸಿ ಇದೆ. ಇವತ್ತಿನವರೆಗೂ ನಾವು ಅದನ್ನು ಹೋರಾಟ ಮಾಡ್ತಾನೇ ಇದ್ದೀವಿ. ನಾವು ಹಿಂದಿ ಕಲಿತು ನಮಗೇನು ಉಪಯೋಗ ಇದೆ? ಈಗ ನಾನು ಆ್ಯಸ್ ಅ ಹರೀಶ್, ನಾನು ಕರ್ನಾಟಕದಲ್ಲೇ ಇರೋದು, ನಾನು ಮಹಾರಾಷ್ಟ್ರಕ್ಕೆ ಹೋಗೋ ಅವಶ್ಯಕತೆ ನನಗಿಲ್ಲ. ನಾನು ಬಿಹಾರಲ್ಲಿ, ಉತ್ತರ ಪ್ರದೇಶಲ್ಲಿಲ್ಲ ಕೆಲಸ ಹುಡ್ಕೊಂಡು ಹೋಗೋಕ್ಕೆ. ನಮ್ಮ ಕರ್ನಾಟಕದಲ್ಲೇ ನಾಲ್ವಡಿ ಪ್ರಭುಗಳು ಹಾಕೊಟ್ಟಿರೋ ಒಂದು ಫೌಂಡೇಶನ್ ಏನಿದೆ, ಅಥವಾ ಜಯಚಾಮರಾಜೇಂದ್ರ ಒಡೆಯರವರು ಹಾಕೊಟ್ಟಿರೋ ಒಂದು ಫೌಂಡೇಶನ್ ಏನಿದೆ, ಅದರಿಂದ ಆ ಒಂದು ಎಜುಕೇಷನಲ್ ಪರಿಸರದಿಂದನೇ ಇವತ್ತು ಎಷ್ಟೋ ಕಾರ್ಪೊರೇಟ್ ಕಂಪನೀಸ್ ಎಲ್ಲ ಬಂದಿಲ್ಲಿರೋದು. ಆಲ್ಸೋ ನಮ್ಮ SM ಕೃಷ್ಣ ಅವ್ರನ್ನು ಹೌದು ನೆನಪಿಸ್ಕೋಬೇಕು. ಈ ಟೈಮ್ ಒಂದು IT ರೆವಲ್ಯೂಷನ್, ಹೌದು, ಇವತ್ತು ಅದರ ಫಲ ನಾವು ನೋಡ್ತಾ ಇದ್ದೀವಿ. ಖಂಡಿತ. ಸೊ ಇದೆಲ್ಲ ಕಾರಣಗಳಿಂದ ಅಫ್ಕೋರ್ಸ್ ನಮಗೆ ಅಂದರೆ ಭಾಷೆ ಯಾವತ್ತೂ ಆಯ್ಕೆ ಆಗಿರಬೇಕೆ ಹೊರತು ಹೇರಿಕೆ ಆಗಬಾರ್ದು ಅನ್ನೋದು. ಹೌದು, ಸರಿ. ಈಗ ಕನ್ನಡ ಭಾಷೆ ಅನ್ನೋದು ನಮ್ಮ ಮನಸ್ಸಲ್ಲಿ ಮಾತಾಡೋ ಭಾಷೆನೇ ಕನ್ನಡ. ನಾವು ಎಷ್ಟೇ ಆಚೆ 4-5 ಭಾಷೆ ಕಲ್ತ್ರೆ, ಈಗ ನಾನು ಹರೀಶ್ ಆಗಿ ನನಗೆ 5 ಭಾಷೆ ಗೊತ್ತು ಮಾತಾಡೋಕ್ಕೆ, ಬಟ್ ನನ್ನ ಮನಸ್ಸಲ್ಲಿ ಮಾತಾಡೋ ಭಾಷೆ ಯಾವುದು? ಕನ್ನಡ. ಥಿಂಕಿಂಗ್ ಲ್ಯಾಂಗ್ವೇಜ್. ನನ್ನ ಯೋಚನೆ ಭಾಷೆ ಯಾವುದು? ನನ್ನ ಜೊತೆ ಮಾತಾಡೋ ಭಾಷೆ ಯಾವುದು? ಕನ್ನಡ. ಅದೇ ನನ್ನ ಭಾಷೆ. ಸೊ ಈ ನೆಲದಲ್ಲಿ ಹುಟ್ಟಿದ್ದೀನಿ ಅಂದರೆ ಅದಕ್ಕೆ ಕಾರಣ, ಯಾಕಂದರೆ ಮಾತೃಭಾಷೆ. ಚಿಕ್ಕಂದಿಂದ ಯಾವುದನ್ನ ಕೇಳಿರ್ತೀವೋ ಇಲ್ಲ. ಆ ಥರ ನೋಡಿದ್ರೆ ನಿಮ್ಗೊಂದು ವಿಷಯ ಗೊತ್ತಿರಲಿ, ನಮ್ಮ ತಾಯಿ ಹುಟ್ಟಿದ್ದು ಮಹಾರಾಷ್ಟ್ರದಲ್ಲಿ. ನಮ್ಮ ತಾಯಿ ನಮ್ಮ ತಂದೆಯವ್ರನ್ನ ಮದುವೆ ಆಗಿ ಬೆಂಗಳೂರಿಗೆ ಬಂದು ಕನ್ನಡ ಕಲ್ತಿರೋದು.
ಸೊ ಆ ಥರ ನೋಡಿದ್ರೆ ನನ್ನ ಮಾತೃಭಾಷೆ ಕನ್ನಡ ಬರಲ್ಲ. ಸೊ ನಿಮ್ದಾ? ನಮ್ಮದು ಬಂದು ಒಡ್ರು ಭಾಷೆ ಅಂತ ಬರುತ್ತೆ. ಸೊ ತೆಲುಗು ಮಿಕ್ಸ್ ಬರೋ ಭಾಷೆ ನಮ್ಮದು. ಸೊ ನಮ್ಮ ತಂದೆ ಕರ್ನಾಟಕದವ್ರು, ಉತ್ತರ ಕರ್ನಾಟಕ. ನಮ್ಮ ತಾಯಿ ಹುಟ್ಟಿದ್ದು ಬೆಳೆದಿದ್ದೆಲ್ಲ ಸೋಲಾಪುರ. ಸೊ ಇದು ಅರೇಂಜ್ ಮ್ಯಾರೇಜ್, ದೂರದ ಸಂಬಂಧದ ಒಂದು ಮದುವೆ ಆದಮೇಲೆ ನಮ್ಮ ತಾಯಿ ಬೆಂಗಳೂರಿಗೆ ಬಂದು ಕನ್ನಡ ಕಲ್ತಿದ್ದು. ಓ ಸೊ ಆ ಥರ ನೋಡಿದ್ರೆ ಈಗ ಎಷ್ಟೋ ಕನ್ನಡದ ಕುಟುಂಬಗಳಲ್ಲಿ ಅಪ್ಪ ಅಮ್ಮ ಕನ್ನಡದವರೇ ಆಗಿರ್ತಾರೆ, ಆದರೆ ಮಕ್ಳಿಗೆ ಮಾತ್ರ ಅದೇನೋ ಗೊತ್ತಿಲ್ಲ ಯಾಕೆ ಕನ್ನಡವನ್ನು ಹೇಳ್ಕೊಡೋದಕ್ಕೆ ಹಿಂಜರಿಕೆ ಮಾಡ್ತಿರೋದು. ಇದನ್ನೆಲ್ಲ ನೋಡಿದಾಗ ನನಗನ್ಸುತ್ತೆ, ನನ್ನಲ್ಲಿರೋಷ್ಟು ಕನ್ನಡ ಅಭಿಮಾನ ಯಾಕೆ ಸಾಕಷ್ಟು ಕನ್ನಡ ಅಭಿಮಾನ ಕನ್ನಡಿಗರಲ್ಲಿಲ್ಲ, ಯಾಕೆ ಇವತ್ತೆಲ್ಲರೂ ನಿರಾಭಿಮಾನಿಗಳಾಗ್ತವ್ರೆ, ಯಾಕೆ ಎಲ್ಲರೂ ಕೂಡ ಒಂದಿಷ್ಟು ಜನ ಹೇಳ್ತಾರೆ ಕನ್ನಡ ನನ್ನ ಮನಸ್ಸಲ್ಲಿದೆ, ನಾನು ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತಾರೆ. ಏನಿದು, ಯಾಕೆ ಹಿಂಗಾಗ್ಬಿಟ್ಟಿದ್ದಾರೆ? ಅವತ್ತು ಮಯೂರ ವರ್ಮ ಬಂದ್ಬಿಟ್ಟು ನಮ್ಮ ಕನ್ನಡದ ಮೊದಲ ಸಾಮ್ರಾಜ್ಯ. ಅವ್ರ ಅಕಸ್ಮಾತ್ ಅವತ್ತಿನ ಕಾಲದಲ್ಲಿ ಕನ್ನಡನ ದೇಶದ ಭಾಷೆ ಅಂದರೆ ಕನ್ನಡ ದೇಶ ಆವಾಗ 4ನೇ ಶತಮಾನದಲ್ಲಿ ಕದಂಬರು ಕನ್ನಡದ ಮೊದಲ ಸಾಮ್ರಾಜ್ಯ. ಮಯೂರ ವರ್ಮ ಅವತ್ತು ಕನ್ನಡ ನನ್ನ ಮನಸ್ಸಲ್ಲಿದೆ, ನಾನು ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂದಿದ್ರೆ ಕನ್ನಡ ಈ ದೇಶದ ಭಾಷೆ ಆಗ್ತಿರ್ಲಿಲ್ಲ, ಅಂದರೆ ಅವತ್ತಿನ ಕದಂಬರ ದೇಶದ ಭಾಷೆ ಆಗ್ತಿರ್ಲಿಲ್ಲ. ಅದೇ ರೀತಿ ಇಮ್ಮಡಿ ಪುಲಿಕೇಶಿ ಅವರಾಗಿರ್ಬೋದು, ಅಥವಾ ಅಮೋಘ ವರ್ಷ ನೃಪತುಂಗ ಆಗಿರ್ಬೋದು, 6ನೇ ವಿಕ್ರಮಾದಿತ್ಯ ಆಗಿರ್ಬೋದು, ಅವನಿಜಾಶ್ರಯ ಪುಲಿಕೇಶಿ ಇರ್ಬೋದು, ಹಕ್ಕ ಬುಕ್ಕ ಆಗಿರ್ಬೋದು, ಶ್ರೀಕೃಷ್ಣ ದೇವರಾಯ ಆಗಿರ್ಬೋದು. ಸೊ ಅವರೆಲ್ಲ ಮನಸ್ಸಲ್ಲಿ ಕನ್ನಡ ಇದೆ ಅಂತ ಹೇಳಿ ನಾನು ತೋರಿಸ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ ಅಂತ ಹೇಳಿದಿದ್ರೆ ಇವತ್ತಿನ ಕನ್ನಡಿಗರ ಥರ ಕನ್ನಡ ಅನ್ನೋದು ಉಳಿತಾನೆ ಇರ್ತಿರ್ಲಿಲ್ಲ. ಕನ್ನಡ ಉಳಿಯೋದು ಭಾಷೆ ಅತಿಯಾಗಿ ನಾವು ಬಳಕೆ ಮಾಡೋದ್ರಿಂದ ಮಾತ್ರ. ನಿಜ. ಹಾಗಂತ ಯಾರಿಗೂ ಕೂಡ ನಾವು ಅಚ್ಚ ಕನ್ನಡ ಮಾತಾಡಿ ಅಂತಿಲ್ಲ. ನಮ್ಮ ಆಡು ಭಾಷೆ ಏನಿದೆ, ನಾವು ಸಾಮಾನ್ಯವಾಗಿ ಮಾತಾಡೋ ಕನ್ನಡ ಏನಿದೆ, ನಾನೀಗ ಮಾತಾಡ್ತಿರೋ ಕನ್ನಡ ಏನಿದೆ, ಇಷ್ಟು ಮಾತಾಡಿದ್ರೆ ಸಾಕು, ಪ್ರತಿದಿನ ಕನ್ನಡ ಉಳಿಯುತ್ತೆ. ಅವತ್ತಿನ ಸಾಹಿತಿಗಳು, ಅವತ್ತಿನ ಚಿಂತಕರು ಕನ್ನಡದ ಬಗ್ಗೆ ಅದು ಎಚ್ಚರಿಸ್ತಾನೆ ಬಂದಿದ್ದಾರೆ. ಇವನ್ ಹಂಸಲೇಖ ಸರ್ ಅವರ ಹಾಡುಗಳಲ್ಲೆಲ್ಲ ನೋಡಿದ್ರೆ ನೀವು, ನಾಡಾಗಲಿ ಗೂಡಾಗಲಿ ಕಟ್ಟೋಕೆ ನಾನಾ ದಿನ ಒಡೆಯೋಕೆ ಮೂರೇ ದಿನ, ಕನ್ನಡ ಮಣ್ಣನ್ನು ಮರಿಬೇಡ. ಅದೇ ಹಾಡಲ್ಲಿ ಅದೇ ಅವ್ರು ಹೇಳ್ತಾರಲ್ಲ, ಆ ಲೈನ್ಗಿಂತ ನನಗೆ ಇತ್ತೀಚೆಗೆ ತುಂಬ ನಾಟಿದ್ದು ಯಾವುದು ಗೊತ್ತಾ ಅದರಲ್ಲಿ, ಇದು ಜ್ಞಾನ ಇದೆ, ಚಿನ್ನ ಇದೆ, ಕಾವೇರಿ ಇದೆ, ಆದರೆ ಬಡತನವೇ ಮೇಲಾಗಿದೆ, ನಮ್ಮತನವೇ ಮಂಕಾಗಿದೆ. ಸೊ ಯಾಕೆ ಮಂಕಾಗಿದೆ ಅಂದರೆ ಕಾರಣ ನಮ್ಮ ಇತಿಹಾಸನೇ ಗೊತ್ತಿಲ್ಲ. ಇದು ಎಷ್ಟು ಪೊಲಿಟಿಕಲಿ ಆಗ್ಬಿಟ್ಟಿದೆ ಅಂದರೆ ಕನ್ನಡಿಗರ ಇತಿಹಾಸ ಕನ್ನಡಿಗರಿಗೆ ಗೊತ್ತಿಲ್ಲ. ನಾವಿವತ್ತು ಸೋಷಿಯಲ್ ಮೀಡಿಯಾ ನೋಡಿ ತಿಳ್ಕೊಬೇಕು. ಈಗ ಕರ್ನಾಟಕ ಬಲ ಅಂತ ಯೂಟ್ಯೂಬ್ ಚಾನಲ್ ಇದೆ, ಅವ್ರಿಗೆ ಗೊತ್ತಿರ್ಬೋದು, ಭುವನೇಶ್ ಅಂತ. ಅದು ಬಿಟ್ಟರೆ ನಮ್ಮ ಧರ್ಮೇಂದ್ರ ಸರ್ ಮೈಸೂರು ಕಥೆಗಳು. ಸೊ ಇವರಿಬ್ಬರು ಬಿಟ್ಟರೆ ಬೇರೆ ಯಾರು ಏನು ವರ್ಕ್ ಮಾಡ್ತಿರ್ಬೋದು ಒಂದಿಷ್ಟು ಜನ, ಬಟ್ ನಮ್ಮ ಗಮನಕ್ಕೆ ಬರದೇ ಇರ್ಬೋದು. ಆದರೆ ಕನ್ನಡದ ಇತಿಹಾಸ ಮುಖ್ಯವಾಗಿ ಪುಸ್ತಕಗಳಲ್ಲಿ ಬರಬೇಕು. ನಾವು ಯಾವುದೋ ಪಕ್ಕದ ರಾಜ್ಯದ ರಾಜರು ಅಥವಾ ಯಾರ್ಯಾರೋ ನಮ್ಮ ಮೇಲೆ ದಾಳಿಗಳು ಮಾಡಿರೋರು ಅವ್ರ ಬಗ್ಗೆ ತಿಳ್ಕೊಂಡು ಅವ್ರು ಗ್ರೇಟ್ ಅಂದ್ಕೋತಾ ಇದ್ದೀವಿ ನಾವು. ಸೊ ಇಲ್ಲಿ ನಮ್ಮತನ ಮಂಕಾಗಿ ಎಲ್ಲೋ ನಮ್ಮ ಭಾಷೆ ಮೇಲೆ ಅಭಿಮಾನ ಕಮ್ಮಿ ಆಗೋದಕ್ಕೆ ಕಾರಣ ಅದ್ರ ಬಗ್ಗೆ ಸರಿಯಾಗಿ ನಾವು ತಿಳ್ಕೊಂಡಿಲ್ಲ. ಎಲ್ಲಿ ತಿಳ್ಕೊಳ್ದೇ ಇರ್ತೀವೋ ಅಲ್ಲಿ ಸೂಪರ್ಫಿಷಿಯಲ್ ಆಗೇನೆ ಅದ್ರ ಮೇಲೆ ಎಲ್ಲ ಹೇಳ್ತಾರೆ, ಅದಕ್ಕೆ ಸುಮ್ಮನೆ ಬ್ಲೈಂಡ್ ಆಗಿ ಇಲ್ಲಿ ಕೇಳ್ತೀವಿ, ಇಲ್ಲಿ ಬಿಡ್ತೀವಿ. ಹೌದು, ಖಂಡಿತ. ಈಗ ಪ್ರತಿದಿನ ಒಬ್ಬ ಕನ್ನಡಿಗ ಒಂದು ಮನೇಲಿ, ಇತ್ತೀಚೆಗೆ ನಾನು ಒಂದು ಕಡೆ ಹೋಗಿದ್ದೆ ಒಂದು ಕಾರ್ಯಕ್ರಮಕ್ಕೆ, ಅಲ್ಲಿ ಫಾರಿನ್ ನಮ್ಮ ಇಂಡಿಯನ್ಸ್ ಯಾರೆಲ್ಲ ಇದ್ದಾರೆ ಆ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ. ತಮಿಳ್ ಮಕ್ಕಳೆಲ್ಲ ತಮಿಳ್ ಮಾತಾಡ್ತಿದ್ದಾರೆ. ಅವ್ರು US ಅಲ್ಲಿ ಇರೋದವ್ರಿಗೆ ತಮಿಳ್ ಅವಶ್ಯಕತೆನೇ ಇಲ್ಲ. ಯಾರ ಜೊತೆ ಮಾತಾಡ್ತಾರೆ ತಮಿಳಲ್ಲಿ? ಆದರೆ ಅವ್ರ ಮನೇಲಿ ಅವ್ರು ತಮಿಳ್ ಹೇಳ್ಕೊಟ್ಟವ್ರೆ. ಅವ್ರು US ಅಲ್ಲಿ ಬದುಕ್ತಿರೋದು. ಅವ್ರ ಮನೆ ಪಕ್ಕದಲ್ಲಿ ಒಬ್ರು ಕನ್ನಡದವ್ರು, ಅವರು ಕೂಡ ನನ್ನ ಫ್ರೆಂಡು, ಅಂದರೆ ಅಲ್ಲಿ ಫಾರಿನಲ್ಲಿ. ಅವ್ರ ಮಕ್ಳಿಗೆ 10 ವರ್ಷ 15 ವರ್ಷ ಅವ್ರಿಗೆ ಕನ್ನಡನೇ ಬರೋಲ್ಲ. ಹೇ ಸ್ಪೀಕ್ ಟು ಮೀ ಇನ್ ಇಂಗ್ಲೀಷ್, ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಕನ್ನಡ ಅಂತಾರೆ. ಸೊ ಈ ಥರ ಇದ್ದಾಗ ಕನ್ನಡ ಹೇಗೆ ತಾನೇ ಉಳಿಯೋದಕ್ಕೆ ಸಾಧ್ಯ? ಮತ್ತು ನಮ್ಮ ಕನ್ನಡದವ್ರು ಇತ್ತೀಚೆಗೆ ಒಂದು ಟ್ರೆಂಡ್ ಶುರು ಮಾಡ್ಬಿಟ್ಟವ್ರು ತಂದೆ ತಾಯಿ. ಇಲ್ಲ ರೀ, ನಮ್ಮ ಮಕ್ಕಳು ಕನ್ನಡ ಕಲಿಯೋದ್ರಿಂದ ಏನು ಉಪಯೋಗ? ಇದು ನಾಳೆ ದಿನ ಇವ್ರು ಬಹುಶಃ ಅದೇ ಮಕ್ಕಳು ನಾಳೆ ದೊಡ್ಡದಾದ್ಮೇಲೆ ನಮ್ಮ ಅಪ್ಪ ಅಮ್ಮನ ಅಪ್ಪ ಅಮ್ಮ ಅಂತ ಕರೆಯೋದ್ರಲ್ಲಿ ಏನು ಉಪಯೋಗ ಅಂತಲೂ ಕೇಳೋಕ್ಕೂ ಶುರು ಮಾಡ್ಬಿಡ್ತಾರೆ. ವಿತ್ ದಿಸ್ ಬ್ಯಾಕ್ಗ್ರೌಂಡ್ ನೀವು ಮಾತಾಡ್ತಾ ಆಶ್ಚರ್ಯ ಆಗಿದ್ದು, ಕನ್ನಡದವರೇ ಅಲ್ಲದೇ ಇರೋರು ಇವತ್ತು ಕನ್ನಡಕ್ಕಾಗಿ ದನಿ ಎತ್ತಿಸ್ತಾ ಇದ್ದಾರೆ ಅಂದಾಗ ಒಂದು ಕುತೂಹಲ ಇರುತ್ತೆ. ಈಗ ನನ್ನ ಮಿನಿ ರೇಡಿಯೋ ಅನ್ನೋ ಕಾನ್ಸೆಪ್ಟು 2020ಇಂದ ನೀವು ಸ್ಟಾರ್ಟ್ ಮಾಡಿರಲ್ಲ. ಐ ಥಿಂಕ್ ಅಷ್ಟೊತ್ತಿಗಾಗಲೇ 2006 ಇಂದಲೇ FM ರೇಡಿಯೋಗಳ ಒಂದು ದೊಡ್ಡ ದಾಳಿನೇ ಆಗಿ ಐ ಥಿಂಕ್ 15-18ವರೆಗೂ FM ತುಂಬ ಮಿಂಚಿದಂಥ ಕಾಲಘಟ್ಟ ಅಲ್ವಾ? ಹೌದು. ಅದಾದಮೇಲೂ ಸೋಷಲ್ ಮೀಡಿಯಾಗೆ ತಂದಿರೋ ಆ ಅವತರಣಿಕೆನೇ ಚೆನ್ನಾಗಿದೆ. ನನ್ನ ಮಿನಿ ರೇಡಿಯೋ ಅಂತ ಸೋಷಲ್ ಮೀಡಿಯಾದಲ್ಲಿ ಈ ಕಾನ್ಸೆಪ್ಟ್ ಹೆಂಗೆ ಬಂತು ಹರೀಶ್? ಆ್ಯಕ್ಚುಲಿ ನಿಮ್ಮದೆಲ್ಲ ರೇಡಿಯೋ ನಾನೇನು ಕೇಳ್ತಾ ಇದ್ದೆ ಅಂದರೆ, ಚಿಕ್ಕ ವಯಸ್ಸಿಂದ ನನಗೆ ತುಂಬ ಜನ ನನಗಿರೋ ಧ್ವನಿಗೆ, ಹರೀಶ್ ನೀವು ದೊಡ್ಡವರಾದ್ಮೇಲೆ ರೇಡಿಯೋ ಜಾಕಿನೇ ಆಗೋದು. ಚೆನ್ನಾಗಿದೆ ನಿಮ್ಮ ವಾಯ್ಸ್. ಥ್ಯಾಂಕ್ ಯು. ಎಲ್ಲರೂ ಚಿಕ್ಕ ವಯಸ್ಸಿಂದ ಹಿಂಗೆ ಹೇಳಿ 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 ನಾನೇನು ಅಂದ್ಕೊಂಡೆ, ಬಿಡು ಗುರು, ಟ್ಯಾಲೆಂಟ್ ಇದ್ದರೆ ಸಾಕಲ್ವಾ, ಡಿಗ್ರಿ ಅವಶ್ಯಕತೆ ಏನಿದೆ?
ಅಂತ 2015 ಕೂಡ ಹಾಡೆಲ್ಲ ಹಾಡ್ತಿದ್ದೆ. ನಾನು ಶೇಷಾದ್ರಿಪುರ ಮೇನ್ ಕಾಲೇಜಲ್ಲಿ ಓದಿದ್ದು ಡಿಗ್ರಿ. ಅದಾದಮೇಲೆ ಅಲ್ಲೂ ಕೂಡ ಸಿಂಗಿಂಗ್ ಎಲ್ಲ ಮಾಡ್ತಿರ್ಬೇಕಂದ್ರೆ ಸ್ಟೇಟ್ ಲೆವೆಲ್ಗೆಲ್ಲ ಕಳಿಸಿದ್ರು. ಆದರೆ ಏನು ಗೆದ್ಕೊಂಬರಲಿಲ್ಲ, ಅದು ಬೇರೆ. ಆದರೆ ಅವಾಗಲಿಂದನೂ ಎಲ್ಲರೂ ಹೇಳೋರು, ಹರೀಶ್ ನನಗೆ ಗೊತ್ತಿರೋ ಥರ ನೀವು ಲೈಫಲ್ಲಿ ರೇಡಿಯೋ ಜಾಕಿನೇ ಆಗೋದು ಹರೀಶ್ ಅಂತ ಎಲ್ಲರೂ ಹೇಳೋರು. ನಾನು 2016 ಕಾಲೇಜಿಂದ ಡ್ರಾಪ್ಔಟ್ ಆಗ್ಬಿಟ್ಟೆ. ಯಾಕೆಂದರೆ ನಾನು BCom ಮೊದಲೇ ಇಂಟ್ರೆಸ್ಟ್ ಇರಲಿಲ್ಲ. ಮೊದಲಿಂದನೂ ನನಗೆ ಎಲ್ಲರೂ ಓಡ್ತಿದ್ದಾರಲ್ವ, ಆ ಥರ ನಾನು ಎಲ್ಲರ ಜೊತೆ ಓಡೋ ಒಬ್ಬ ವ್ಯಕ್ತಿ ಆಗಿದ್ದೆ. ಎಲ್ಲರೂ BCom ತೊಗೋತವ್ರೆ. ನಾನು ಮೊದಲಿಂದನೂ ಮ್ಯಾಥ್ಸ್ ಅಂದರೆ ಇಷ್ಟ ಆಗಲ್ಲ. ಸೊ ಅದಕ್ಕೋಸ್ಕರನೇ ಆಯಿತು ಸರಿ ಅಂತ BCom ತೊಗೊಂಡೆ. ಅಕೌಂಟ್ಸಲ್ಲೂ ಮ್ಯಾಥ್ಸ್ ಇತ್ತಲ್ಲ, ಸೊ ಅದಕ್ಕೆ ನನಗಿನ್ನ ಮ್ಯಾಥ್ಸೇ ಆಗಬಾರಲ್ಲ ಅಂತ ಹೇಳ್ಬಿಟ್ಟು ಫೈನಲ್ ಆಗಿ ಡ್ರಾಪ್ಔಟ್ ಆದೆ. ಸೊ ಅವಾಗ ನಾನು ರೇಡಿಯೋ ಜಾಕಿ ಹಂಟ್ಗೆಲ್ಲ ಹೋದೆ, ತುಂಬ ಟ್ರೈ ಮಾಡಿದೆ. ಅವ್ರು ಹೇಳಿದ್ರು, ಹರೀಶ್ ನಿಮ್ಮ ಹತ್ರ ಒಂದು ಡಿಗ್ರಿ ಇರಬೇಕು, ನೀವು ರೇಡಿಯೋ ಜಾಕಿ ಆಗಬೇಕು ಅಂದರೆ ಹೇಳಿದ್ರು. ನಾನು ಕೇಳಿದೆ, ಸರ್ ಅಲ್ಲ, ಈಗ ರೇಡಿಯೋ ಜಾಕಿ ಅಂದರೆ ಮಾತಾಡೋಕ್ಕೆ ಕಲೆ ಇರಬೇಕು, ಧ್ವನಿ ಇರಬೇಕು, ಟ್ಯಾಲೆಂಟ್ ಇರಬೇಕು, ಡಿಗ್ರಿಗೂ ಅದಕ್ಕೂ ಏನು ಸಂಬಂಧ ಅಂತ ನಾನು ಡೈರೆಕ್ಟಾಗಿ ಕೇಳ್ಬಿಟ್ಟೆ. ಆಮೇಲೆ ಒಬ್ಬರು, ಹರೀಶ್ ನೀವು ಈ ರೌಂಡ್ ಸೆಲೆಕ್ಟ್ ಆಗಿದ್ದೀರಾ, ನಮ್ಮ ಮ್ಯಾನೇಜರ್ಗೆ ಹೇಳ್ತೀನಿ ನಿಮ್ಮ ಜೊತೆ ಇನ್ನೊಂದು ರೌಂಡ್ ಇರುತ್ತೆ ಅಂದರು. ನಂಬ್ತಿರೋ ಇಲ್ವೋ, ಇಷ್ಟ ಆಗೋಷ್ಟರಲ್ಲಿ 2018 ಆಗ್ಬಿಟ್ಟಿತ್ತು. ಅದು 2019 ಆಗ್ಬಿಟ್ಟಿತ್ತು. ಮಧ್ಯದಲ್ಲಿ ನಾನು ITಯಲ್ಲೆಲ್ಲ ಕಾಲ್ ಸೆಂಟರ್ಸಲ್ಲೆಲ್ಲ ವರ್ಕ್ ಮಾಡಿದ್ದೆ. ಇನ್ ದ ಮೀನ್ ಟೈಮ್ ಬಾಡಿ ಬಿಲ್ಡಿಂಗ್ ಎಲ್ಲ ಮಾಡಬೇಕು ಅಂತ ಮಧ್ಯದಲ್ಲಿ ಏನೇನೋ ಮಾಡಿದೆ. ಆವಾಗ ನಾನು 2019 ಅಂದರೆ ಬಹುಶಃ ಒಂದು 23-24 ವರ್ಷ ನನಗೆ. ಇವಾಗ 29 ವರ್ಷ ಅಂದರೆ ನನಗೆ HR ಒಬ್ಬರು ಹೇಳಿದ್ರು, ಹರೀಶ್ ನಿಮಗೆ ಮ್ಯಾನೇಜರ್ ಒಬ್ರ ಜೊತೆ ರೌಂಡ್ ಇರುತ್ತೆ, ನೆಕ್ಸ್ಟ್ ರೌಂಡು, ಅದೇ ಲಾಸ್ಟ್ ರೌಂಡು, ಚೆನ್ನಾಗಿ ಮಾತಾಡ್ತೀರಾ ಅಂದರು. ನಿಮ್ಗೆ ಗೊತ್ತಿರಲಿ ಮ್ಯಾಮ್, ಲೈಕ್ 45 ದಿನ ನಾನು ಏನೂ ಕೆಲಸ ಮಾಡಿದೆ, ಕೆಲಸನೂ ಬಿಟ್ಬಿಟ್ಟಿದೆ. ಆ ಒಂದು ಕಾಲ್ ಬಂದರೆ ಸಾಕು, ನಾನು ಹೋಗ್ಬಿಟ್ಟು ಅಟೆಂಡ್ ಮಾಡೋಣ ಅಂತ ಪ್ರತಿದಿನ ಫೋನ್ ಮಾಡ್ತೀನಿ. ಅವ್ರು ನನಗೆ, ಹರೀಶ್ ನಾಳೆ ಬನ್ನಿ, ನಾಳೆ ಹೇಳ್ತೀನಿ. ಅದೊಂಥರ ಹೆಂಗಾಗೋಯ್ತು ನನಗೆ ಅಂದರೆ, ಏನು ಇವ್ರು ಇಷ್ಟು ಅಲಿಸ್ತಾರ, ಪರವಾಗಿಲ್ಲ ಬಿಡು, ಕೆಲಸಕ್ಕೋಸ್ಕರ ಸ್ವಾಭಿಮಾನ ಬಿಟ್ಟರು ಪರವಾಗಿಲ್ಲ, ಇದು ನನ್ನ ಪ್ಯಾಷನ್ನು, ಇದು ನನ್ನ ಧ್ವನಿಯಿಂದ ಏನಾದರೂ ಮಾಡಬೇಕು ಅಂತ. ಕೊನೆಗಾಗಲೇ ಇಲ್ಲ. ಆಮೇಲೆ ಅವರು ಹೇಳ್ತಾರೆ, ಹರೀಶ್ ನಮ್ಮ ಮ್ಯಾನೇಜರ್ಗೆ ಸದ್ಯಕ್ಕೆ ಯಾರನ್ನೂ ಹೈರ್ ಮಾಡೋಕ್ಕೆ ಇಷ್ಟ ಇಲ್ಲ, ನೀನಿಂದ ಫಸ್ಟ್ ಡೇನೇ ಹೇಳ್ಬೋದಿತ್ತಲ್ವ. ಆಮೇಲೆ ಲಿಟ್ರಲ್ ಆಗಿ ನನಗೆ ಗೊತ್ತು ನಾನು ಯಾವ ಥರ ಒಂದು ಡಿಪ್ರೆಷನ್ಗೆ ಹೋದೆ, ಆ್ಯಂಗ್ಸೈಟಿಗಲ್ಲಿದ್ದೆ ಅಂತ. ಬಟ್ ಯಾರ ಮುಂದೆನೂ ತೋರ್ಸೋಕ್ಕಲ್ಲ, ಯಾಕೆಂದರೆ ಬೀಯಿಂಗ್ ಅ ಮ್ಯಾನ್ ಅದು ನಮ್ಗೆ ಯಾವಾಗಲೂ ಒಂದು ಬರ್ಡನ್ ಇರುತ್ತೆ, ನಾವು ತೋರಿಸ್ಕೊಬಾರ್ದು ನಮ್ಮ ಎಮೋಷನ್ಸ್ನ ಅಂತ. ರಾಂಗ್ ಹರೀಶ್. ಹೌದು. ಬಟ್ ಏನಂದರೆ ಅದಕ್ಕೆ ಬೆಲೆ ಇಲ್ಲ ಮ್ಯಾಮ್ ಇಲ್ಲಿ. ಅಂದರೆ ಬೀಯಿಂಗ್ ಅ ಮ್ಯಾನ್ ಇದೆಯಲ್ಲ, ಒಬ್ಬ ಗಂಡಸಾಗ್ಬಿಟ್ಟು ಒಂದು ಹೆಣ್ಣು ಕಣ್ಣೀರು ಹಾಕ್ಬಿಟ್ಟಿದ ತಕ್ಷಣ ಮರುಗುವಂತಹ ಒಂದು ಸಮಾಜ, ಅದೇ ಒಬ್ಬ ಗಂಡಸು ಕಣ್ಣೀರು ಹಾಕಿದ ತಕ್ಷಣ ಅದೊಂಥರ ವೀಕಾಗಿ ನೋಡೋಕ್ಕೆ ಶುರು ಮಾಡತ್ತವನ್ನ. ಸೊ ಅದಾದಮೇಲೆ ಹೀಗೆ ವರ್ಕ್ಶಾಪ್ಸ್ಗೆಲ್ಲ ಮಾಡಿದೆ ನಾನು. ನನಗೇನು ಅದಷ್ಟು ರೇಡಿಯೋ ಜಾಕಿ ವರ್ಕ್ಶಾಪ್ಸ್ಗೆಲ್ಲ ಟ್ರೈ ಮಾಡಿದೆ, ನನಗೇನಷ್ಟು ಯೂಸ್ ಆಗಲಿಲ್ಲ ಅದು. ಆಮೇಲೆ ಕೊರೋನಾ ಟೈಮಲ್ಲಿ ನಮ್ಮ ಅಕ್ಕ ತೀರ್ಕೊಂಡ್ರು ಏಪ್ರಿಲ್ ತಿಂಗಳಲ್ಲಿ. ಸೊ ಅದಾದಮೇಲೆ ನಾನು ಸ್ವಂತ ಅಕ್ಕ ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ರು. ಸೊ ಅದಾದಮೇಲೆ ಹೀಗೆ ನಾನು ಯೋಚನೆ ಮಾಡ್ತಿದ್ದೆ, ಇನ್ನೇನು ಮಾಡೋದು. ಅವಾಗ ನನ್ನ ಜಾಬ್ ಕೂಡ ಲೇ ಆಫ್ ಆಗೋಯ್ತು, ನಾನು ವರ್ಕ್ ಮಾಡ್ತಿದ್ದು ಒಂದು ಕಂಪ್ನಿಯಲ್ಲಿ. ಇನ್ನೇನು ಮಾಡೋದು ಇವಾಗ ಅಂತ ಯೋಚನೆ ಮಾಡಿದಾಗ ರೇಡಿಯೋ ಜಾಕಿನೂ ಆಗಲಿಲ್ಲ, ಈ ಕಡೆ ಇದ್ದಿದ್ದ ಕಂಪ್ನಿನೂ ಲೇ ಆಫ್ ಮಾಡಿಬಿಡ್ತು. ಆವಾಗ ಇಲ್ಲ, ರೇಡಿಯೋ ಅಲ್ವಾ ಕಾನ್ಸೆಪ್ಟು, ಸರಿ ಆಯಿತು, ನನ್ನ ಮಿನಿ ರೇಡಿಯೋ ಅಂತ ಚಿಕ್ಕದಾಗಿ ಏನಾದರೂ ಶುರು ಮಾಡೋಣ ಅಂತ. ಹೆಸರೇ ಚೆನ್ನಾಗಿದೆ ಅಲ್ವಾ. ಇವಾಗ ಅದು ಬ್ರ್ಯಾಂಡ್ ಆಗಿಬಿಟ್ಟಿದೆ. ಅದು ಶುರು ಮಾಡಿದಾಗ ಎಲ್ಲರೂ ಏನು ಅಂತ ಕೇಳೋರು. ಸುಮಾರು ಜನ ನಂದಿನಿ ರೇಡಿಯೋ ಅಂತ ಕೇಳೋರು. ನಂದಿನಿ ಅದೇ ಮಿಲ್ಕ್ ಪಾರ್ಲರ್ ಇದೆಯಲ್ಲ, ಆ ಥರ ಕೇಳೋರು. ನಂದಿನಿ ರೇಡಿಯೋ ಅಲ್ಲಪ್ಪ, ನನ್ನ ಮಿನಿ ರೇಡಿಯೋ ಅದು ಅಂತ ಹೇಳ್ತಿದ್ದೆ. ಸೊ ಅದು ಶುರು ಮಾಡಿ ಯೂಟ್ಯೂಬಲ್ಲಿ ಶುರು ಮಾಡಿದ್ದು. ಆಮೇಲೆ ನನ್ನ ಹೆಂಡ್ತಿ ನನಗೆ ಹೇಳಿದ್ರು, ಇಲ್ಲ ನೀನು ಇನ್ಸ್ಟಾಗ್ರಾಮಲ್ಲೂ ಒಂದು ಶುರು ಮಾಡು, ಅದು ಹೋಗುತ್ತೆ ಅಂತ. ಆಮೇಲೆ ಇನ್ಸ್ಟಾಗ್ರಾಮಲ್ಲೂ ಶುರು ಮಾಡಿದೆ. ಶುರು ಮಾಡಿದ್ದು ಕನ್ನಡಕ್ಕೋಸ್ಕರ ಅಲ್ಲ. ಇವಾಗ ನಾವು ಇಬ್ಬರು ಕೂತು ಕನ್ನಡದ ಬಗ್ಗೆ ಮಾತಾಡ್ತಿದ್ದೀವಿ ಇಷ್ಟು. ಅದನ್ನು ನಾನು ಶುರು ಮಾಡಬೇಕಾದ್ರೆ ನಾನು ಕನ್ನಡದ ಬಗ್ಗೆ ಮಾತಾಡಬೇಕು ಅಥವಾ ಕನ್ನಡದ ಬಗ್ಗೆ ಮುಂದೆ ಮಾತಾಡ್ತೀನಿ ಅನ್ನೋ ಕಲ್ಪನೆನೂ ನನಗಿರಲಿಲ್ಲ. ಕನ್ನಡದ ಬಗ್ಗೆ ನನಗೆ ಅಭಿಮಾನ ಇತ್ತು ಲೈಟಾಗಿ, ಆದರೆ ಇಷ್ಟೊಂದೆಲ್ಲ ಇವತ್ತಿದ್ದೀವಲ್ಲ ಒಂದು ಸಮುದ್ರದ ಆಳದಲ್ಲಿ, ಈ ಥರ ಇರಲಿಲ್ಲ ನನಗೆ. ನನಗಿದ್ದಿದ್ದು ಮೋಟಿವೇಶ್ನಲ್ ಬಗ್ಗೆ ಮಾತಾಡೋದು, ಅಥವಾ ಯಾರಿಗಾದರೂ ಮೋಟಿವೇಟ್ ಮಾಡೋದು, ಅಥವಾ ಯಾರಿಗಾದ್ರೂ ಬ್ರೇಕಪ್ ಆಗಿದ್ರೆ ಅಥವಾ ಸೂಸೈಡ್ ಮಾಡ್ಕೋಬೇಕು. ಸೊ ಇಂಥ ಒಂದು ವಿಷಯಗಳನ್ನ ಇಟ್ಕೊಂಡು ಹೇಗೆ ಜನನ ಮೋಟಿವೇಟ್ ಮಾಡೋದು, ಮತ್ತು ಯಾರಾದರೂ ತಮ್ಮ ಜೀವನದಲ್ಲಿ ನಾನು ಅವಾಗ ಆಡಿಯೋ ಪಾಡ್ಕಾಸ್ಟ್ ಎಲ್ಲ ಶುರು ಮಾಡಿದ್ದೆ ನನ್ನ ಮಿನಿ ರೇಡಿಯೋ ಯೂಟ್ಯೂಬಲ್ಲಿ. ಸೊ ಒಂದಿಷ್ಟು ನಮ್ಮ ಜೊತೆಲೇ ಇರ್ತಾರೆ ಎಷ್ಟೋ ಜನ. ಸೊ ಅವ್ರವ್ರ ಎಕ್ಸ್ಪೀರಿಯೆನ್ಸು ಅಂದರೆ ಅವರು ಇವಾಗ ಕೆಲವರು ಡ್ಯಾನ್ಸರ್ ಆಗಿರ್ತಾರೆ, ಆದರೆ ಅವ್ರು IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಅದನ್ನ ಬಿಟ್ಟು ಅವರು ಡ್ಯಾನ್ಸ್ ಸ್ಟುಡಿಯೋ ಓಪನ್ ಮಾಡಿದಾಗ ಹೇಗೆ, ಸೊ ಇವಾಗ ಹೆಂಗಿದೆ ನಿಮ್ಮ ಜೀವನ, ಸೊ ನಿಮ್ಮ ಪ್ಯಾಷನ್ನ ಫಾಲೋ ಮಾಡೋದು ಹೆಂಗೆ, ಸೊ ಈ ಥರ ಒಂದು ಪಾಡ್ಕಾಸ್ಟ್ ಮಾಡ್ತಿದ್ವಿ. ಸೊ ಇದರಲ್ಲಿ ಇನ್ಸ್ಟಾಗ್ರಾಮಲ್ಲೂ ಇಲ್ಲಿ ಬ್ಯಾಲೆನ್ಸ್ ಮಾಡಬೇಕಂತ. ಸೊ ಫೈನಲ್ ಆಗಿ ಒಂದು 2-3 ತಿಂಗಳು ಹಂಗೆ ಹೋಯ್ತು. ಆಮೇಲೆ ಒಂದು ಕನ್ನಡ ಇಶ್ಯೂ ಬರುತ್ತೆ. ನೇಮ್ ಇಸ್ ಮಧು ಅಂತ ಒಬ್ರು ಯೂಟ್ಯೂಬರ್ ಇದ್ದಾರೆ. ಅವ್ರ ಚಾನಲಲ್ಲಿ ಅವ್ರು ಹಾಕಿರ್ತಾರೆ ಏನಂದರೆ, ಒಂದು ಲೇಡಿ ನಾರ್ತ್ ಇಂಡಿಯನ್ ಲೇಡಿ ಬಂದುಬಿಟ್ಟು ಹೆಬ್ಬಾಳ್ ST ಮಾಲ್ ಹತ್ರ ಐ ವಿಲ್ ನಾಟ್ ಸ್ಪೀಕ್ ಕನ್ನಡ ಅಂತ ಹೇಳ್ಬಿಟ್ಟು ಕನ್ನಡಿಗರು ಡ್ಯಾಶ್ ಬೀಪ್ ಅಂತ ಬೈಕೊಂಡು ಇದು ಮಾಡ್ತಾಳೆ.
ಸೊ ಅದ್ರ ಬಗ್ಗೆ ಅದನ್ನು ನೋಡಿಬಿಟ್ಟು ನಾನು ಒಂದು ವಿಡಿಯೋ ಮಾಡ್ತೀನಿ ಅದ್ರ ವಿರುದ್ಧ. ನಾನು ಗಮನಿಸಿದ್ದೇನೆಂದರೆ ಆ ಟೈಮಲ್ಲಿ 2020 ಸೆಪ್ಟೆಂಬರಲ್ಲಿ ಎಲ್ರಿಗೂ ನಮಸ್ಕಾರ. ರಾಧಾಬಾಯಿ ರ್ಯಾಪಿಡ್ ರಶ್ಮಿ. ಇದು ಒಂದು ಎಥ್ನಿಕ್ ಸ್ಟುಡಿಯೋ. ವೆಬ್ಸೈಟಲ್ಲಿ ಇರುವಂಥ ಎಲ್ಲ ಒಂದು ಕಲೆಕ್ಷನ್ಸು ನಾನು ಕ್ಯೂರೇಟ್ ಮಾಡಿರುವಂಥ ಇಟ್ ಇಸ್ ಮೈ ಸ್ಟೈಲ್ ಸ್ಟೇಟ್ಮೆಂಟ್ ದೇರ್ ಇಸ್ ಸಮಥಿಂಗ್ ದಟ್ ರಿಫ್ಲೆಕ್ಟ್ಸ್ ಯು. ನಿಮ್ಮ ರಾಧಾ ವೆಬ್ಸೈಟ್ ಲೈವ್ ಆಗಿದೆ, ಖಂಡಿತ ಹೋಗಿ ಎಕ್ಸ್ಪ್ಲೋರ್ ಮಾಡಿ. ನೇಮಸ್ ಮಧು ಅವರು ಆದಮೇಲೆ ನಾನು ಮಾಡಿದೆ ಆ ವಿಡಿಯೋ. ನಾನು ಆದಮೇಲೆ ಯಾರು ಅದ್ರ ಬಗ್ಗೆ ಮಾತಾಡಿರಲಿಲ್ಲ. ಅಷ್ಟು ದೊಡ್ಡ ಇಶ್ಯೂ ಅದು. ಅವಳು ಬಂದು ಕನ್ನಡದವ್ರನ್ನ ಬೈದರು, ಕನ್ನಡ ಭಾಷೆ ಬಗ್ಗೆ ಬೈದ್ಲು. ನ್ಯೂಸ್ ಚಾನಲ್ಸಲ್ಲಿ ಹಾಕಿಲ್ಲ. ಆಮೇಲೆ ನಮ್ಮ ಕನ್ನಡ ಪರ ಹೋರಾಟಗಾರರಾದ ರೂಪೇಶ್ ಅರ್ಜುನ ಸರ್ ಎಲ್ಲ ಹೋಗ್ಬಿಟ್ಟು ಅವಳ ಮೇಲೆ FIR ಎಲ್ಲ ಫೈಲ್ ಮಾಡಿದ್ರು. ಬಟ್ ಇದು ಎಲ್ಲೂ ಸದ್ದೇ ಮಾಡ್ತಿಲ್ಲ ಈ ವಿಷಯ. ಸದ್ದು ಮಾಡಬೇಕಾಗಿರೋ ವಿಷಯ ಇದು. ಎಷ್ಟು ಜೋರಾಗಿ ಅವಳಿಗೆ ಕನ್ನಡ ಭಾಷೆನ ಬೈದಿದ್ದಾಳೆ. ಇದೇ ಥರ ತಮಿಳ್ನಾಡಲ್ಲಿ ಬೈಯೋಕ್ಕಾಗತ್ತಾ? ಇದೇ ಥರ ಮಹಾರಾಷ್ಟ್ರದಲ್ಲಿ ಬೈಯೋಕ್ಕಾಗತ್ತಾ? ಸೊ ಇದೆಲ್ಲ ನೋಡ್ತಾ ನಾನು ನಿಧಾನಕ್ಕೆ ಒಂದಿಷ್ಟು ವಿಷಯಗಳನ್ನ ಮಾತಾಡೋಕ್ಕೆ ಶುರು ಮಾಡಿದೆ. ಅಂದರೆ ಕನ್ನಡದ ಬಗ್ಗೆ, ಅಂದರೆ ಕನ್ನಡ ಇಶ್ಯೂಸ್ಗಳ ಬಗ್ಗೆ, ಅಂದರೆ ಕನ್ನಡದವ್ರಿಗೆ ಕೆಲಸ ಸಿಗ್ತಿಲ್ಲ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಮತ್ತು ನಾನು IT/BTಯಲ್ಲಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಏನೇನು ಕನ್ನಡದ ಇಶ್ಯೂಗಳಿದೆ ಅದನ್ನೆಲ್ಲ ಪ್ರಶ್ನೆಗಳು ಕೇಳ್ತಿದ್ದೆ. ಏನೇನು ಇಶ್ಯೂಸು ಹರೀಶ್? ಅಂದರೆ ಈಗ ಕನ್ನಡ ಮಾತಾಡಿದ ತಕ್ಷಣ ನಾವು IT/BT ಕಂಪನೀಸಲ್ಲಿ ನಾವು ಕನ್ನಡದವರು ಅಂತ ಗೊತ್ತಾಗಿದ ತಕ್ಷಣ ನಮ್ಮನ್ನ ಹೇಗೆ ಟಾರ್ಗೆಟ್ ಮಾಡ್ತಾರೆ. ಮತ್ತು ಅಫ್ಕೋರ್ಸ್ ಇದು IT/BT ಕಂಪನಿಲಿ ನಡೀತಿದೆ. ಮತ್ತು ಟಾರ್ಗೆಟ್ ಅಂದರೆ ಏನಾಗುತ್ತೆ? ಅಂದರೆ ಯಾವ ಥರ ಅಂದರೆ ಈಗ IT/BT ಕಂಪನಿಯಲ್ಲಿ ಹೇಗಾಗುತ್ತೆ ಅಂದರೆ, ಈಗ ಡೊಮೆಸ್ಟಿಕ್ ಕಂಪನೀಸ್ ಅಂತ ಬರುತ್ತೆ, ಇಂಟರ್ನ್ಯಾಷನಲ್ ಕಂಪನೀಸ್ ಅಂತ ಬರುತ್ತೆ. ಈಗ ಒಂದಿಷ್ಟು ಡೊಮೆಸ್ಟಿಕ್ ಕಂಪನೀಸ್ ಅಂದರೆ ಇಲ್ಲೇ ಸ್ಟಾರ್ಟಪ್ ಆಗಿರೋ ಕಂಪನೀಸ್, ಇಂಡಿಯಾದಲ್ಲೇ ಸ್ಟಾರ್ಟಪ್ ಆಗಿರೋದು. ಅಂದರೆ ಬೆಂಗಳೂರೇ ಅವ್ರಿಗೆ ಹೆಡ್ ಕ್ವಾರ್ಟರ್ ಆಗಿರುತ್ತೆ. ಬಟ್ ಶುರು ಮಾಡಿರೋನು ಒಬ್ಬ ನಾರ್ತ್ ಇಂಡಿಯನ್ ಆಗಿರ್ತಾನೆ. ಸೊ ಅವನಿಗೆ ಸರ್ಕಾರ ಅಂತೂ ಖಂಡಿತ ಸಪೋರ್ಟ್ ಮಾಡೇ ಮಾಡುತ್ತೆ. ಸೊ ಹೌದು, ಎಲ್ಲ ಸಪೋರ್ಟ್ ಮಾಡುತ್ತೆ. ಸೊ ಈಗ ಇಲ್ಲಿ ವಿಷಯ ಏನಂದರೆ, ಅವನೇನು ಮಾಡ್ತಾನೆ, ಅವ್ನು ಹೈರ್ ಮಾಡೋರೆಲ್ಲರನ್ನೂ ಹಿಂದಿಯವ್ರನ್ನೇ ಹೈರ್ ಮಾಡ್ತಾನೆ, ಅಥವಾ ಹಿಂದಿ ಇಷ್ಟಪಡೋರನ್ನೇ ಹೈರ್ ಮಾಡಿರ್ತಾನೆ, ಅಥವಾ ಮೆಜಾರಿಟಿ ಹಿಂದಿಯವನು. ಯಾಕೆಂದರೆ ಅಟ್ಮಾಸ್ಫಿಯರ್, ಆ ಪರಿಸರ ಬೇಕಲ್ಲ ಅವನಿಗೆ. ಕಂಪ್ಲೀಟ್ಲಿ ಇದೊಂದೇ ಅಲ್ಲ, ಕನ್ನಡದವ್ರ ಹತ್ರ ಏನಿಲ್ಲ. ಕನ್ನಡದವ್ರ ಹತ್ರ ಎಲ್ಲ ಇದೆ. ಆದರೆ ಇವತ್ತಿನ ಕಾಲದಲ್ಲಿ ಕನ್ನಡದವ್ರಿಗೆ ಏನು ತೊಂದರೆ ಆಗ್ತದೆ ಅಂದರೆ, ಇನ್ನೊಂದು ಹೇಳ್ತೀನಿ, ಫೇವ್ರಿಟಿಸಮ್. ಫೇವ್ರಿಟಿಸಮ್ ಮ್ಯಾನೇಜರು ಯಾವುದೋ ಒಂದು ಸ್ಟೇಟಲ್ಲಿ ಅಂದರೆ ಅವ್ರದೇ ಸ್ಟೇಟಲ್ಲಿ ಇರೋರನ್ನ, ಅಥವಾ ಹಿಂದಿ ಮೈನ್ಲಿ. ಇಲ್ಲ, ನಾನು ಅಂದ್ಕೊಂಡಿದ್ದು ಸ್ಟಾರ್ಟಿಂಗಲ್ಲಿ ಹಿಂದಿ ಮಾತ್ರ ಅಂತ. ಅದಾದಮೇಲೆ ಗಮನಿಸಿದ್ದೇನೆಂದರೆ, ತೆಲುಗು ಅಂತ ಗೊತ್ತಾಗಿದ ತಕ್ಷಣ ಇಮಿಡಿಯೇಟಾಗಿ ಒಂದು ಇಂಟರ್ವ್ಯೂ ಇಲ್ಲ. ಮಿಕ್ಕಿ ಕೆಲಸ ಏನು ಇದಿಷ್ಟೇ ಮಾಡ್ತಾವ ಅಂತ ಕೇಳ್ತಾರಲ್ಲ ತೆಲುಗುವಲ್ಲಿ, ಅದು ಅವ್ನು ಒಪ್ಕೋತಾನೆ. ಅಲ್ಲಿಂದ ಅವನು ತೆಲುಗುವ್ರನ್ನ ಹೈರ್ ಮಾಡ್ಕೊಂಡು ಹೋಗ್ತಾನೆ. ಮಲಯಾಳಿಗಳದ್ದು ಅದೇ ಕತೆ, ತಮಿಳವ್ರದ್ದು ಅದೇ ಕತೆ. ಅದಕ್ಕೆ ಕನ್ನಡದವರು ಯಾಕೆ? ಇದು ಸ್ಟೇಟ್ ಫೇವರಿಟಿಸಮ್ ತುಂಬ ನಡೀತಿದೆ. ಜಾತಿ ಧರ್ಮ ಹೆಂಗೋ ಈಗ ನಮ್ಮ ಭಾಷೆ ಮಾವಳ್ಳು ಥರ, ಮಾವಳ್ಳು ಅವನು ಆ ಥರ. ಏನಿದು ಹರೀಶ್? ಯಾವುದು ನಮ್ಮನ್ನ ಒಂದು ಮಾಡ್ತಾ ಇದೆಯೋ ಇದೇ ನಮ್ಮನ್ನು ಹೊಡಿತಾ ಇದೆಯಲ್ಲ. ಒಂದು ಮಾಡ್ತಿತ್ತು ಒಂದು ಕಾಲಕ್ಕೆ. ನಿಜವಾಗ್ಲೂ ತುಂಬಾ ಅದೆಲ್ಲ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಿದ್ದೆ ನನ್ನ ಪೇಜಲ್ಲಿ. ತುಂಬ ಜನ ರಿಲೇಟ್ ಮಾಡ್ಕೊಳ್ಳೋರು, ತುಂಬ ಜನ ಹೇಟ್ ಕೂಡ ಒಂದು ಕಡೆ ತೋರಿಸೋರು. ಅದಾದಮೇಲೆ 2021 ಹೀಗೆ ಹೋಗ್ತಾ ನಮ್ಮ ಕರ್ನಾಟಕ ಬಲ ಗ್ರೂಪಲ್ಲಿ ಒಂದು ಮೆಸೇಜ್ ಆಗಷ್ಟೇ ನನಗೆ ಪರಿಚಯ ಆಗ್ತಾರೆ ಭುವನೇಶ್ ಸರ್ ಅವರು. ನಮ್ಮ ನವೀನ್ ಸಾಗರ್ ಅಂತ ಒಬ್ಬರು ಸರ್ ಇದ್ದಾರೆ. ಅವ್ರು ನಾನು ಮಾಡ್ತಿರೋ ಕನ್ನಡ ಕೆಲಸ ಎಲ್ಲ ನೋಡ್ಬಿಟ್ಟು, ಹರೀಶ್ ನಿಮ್ಮನ್ನ ಈ ಗ್ರೂಪಲ್ಲಿ ಆ್ಯಡ್ ಮಾಡಲಾ, ನೀವು ನೋಡಿ ಕನ್ನಡದ ಇಶ್ಯೂಗಳೆಲ್ಲ ಇಲ್ಲಿ ಶೇರ್ ಮಾಡ್ತಿರ್ತೀವಿ ಅಂತ. ಅವಾಗ ನನಗೂ ಒಂಥರ ಖುಷಿ, ಏನೋ ಸಮುದ್ರದಲ್ಲಿ ಒಬ್ಬನೇ ಈಜಾಡೋನಿಗೆ ಯಾರಾದರೂ ಒಬ್ರು ಸಿಗ್ದಂಗೂ ಆಯಿತು ಅಂತ. ಸೊ ಅದಾದಮೇಲೆ ಅಷ್ಟೊತ್ತಿಗೆ ನಮಗೆ 3K ಫಾಲೋವರ್ಸ್ ಇದ್ದರು ಇನ್ಸ್ಟಾಗ್ರಾಮಲ್ಲಿ. ಒಂದು ಇಶ್ಯೂ ಬರುತ್ತೆ 2021 ಜೂನ್ 3 ಗೂಗಲಲ್ಲಿ ಅಗ್ಲಿಯಸ್ಟ್ ಲ್ಯಾಂಗ್ವೇಜ್ ಇನ್ ಇಂಡಿಯಾ ಅಂತ ಸರ್ಚ್ ಮಾಡಿದ್ರೆ ಕನ್ನಡ ಅಂತ ಬರ್ತಾಯಿತ್ತು. ನಾನು ಅದ್ರ ವಿರುದ್ಧ ಒಂದು ವಿಡಿಯೋ ಮಾಡ್ತೀನಿ. ಆ ವಿಡಿಯೋ ಹೆಂಗೆ ವೈರಲ್ ಆಗುತ್ತೆ ಅಂದರೆ, ಇಡೀ TVಯಿಂದ ಹಿಡಿದು ಸೆಲೆಬ್ರಿಟೀಸಿಂದ ಹಿಡಿದು ಎಲ್ಲರೂ ನನ್ನ ವೀಡಿಯೋನ ಶೇರ್ ಮಾಡಿರ್ತಾರೆ. ಆಮೇಲೆ ಗೂಗಲ್ ಕೂಡ ಕನ್ನಡದಲ್ಲೇ ಕ್ಷಮೆಯಾಚನೆ ಮಾಡುತ್ತೆ. ಸೊ ಅಲ್ಲಿಂದ ನಾನು ಯಾರು ಅಂತ ಎಲ್ರಿಗೂ ಗೊತ್ತಾ, ಇವ್ರು ಮಿನಿ ರೇಡಿಯೋ ಹರೀಶ್ ಅಲ್ವ ನೀವು ಅಂತ ಗುರ್ತಿಸೋಕ್ಕೆ, ಮಾತಾಡ್ಸೋಕ್ಕೆ ಶುರು ಮಾಡ್ತಾರೆ. ಸೊ ಅಲ್ಲಿಗೆ ಬಂದು ನಿಂತ್ಕೊಳ್ಳೋಕ್ಕೆ ನಾನು ನನ್ನ ಸ್ವಂತ ಐಡೆಂಟಿಟಿನ ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಈಜೊಡ್ಕೊಂಡು ಆಲ್ಮೋಸ್ಟ್ 2015 ಕಾಲೇಜ್ ಡ್ರಾಪ್ಔಟ್, 2015 ಎಂಡಿಂಗಲ್ಲಿ ಕಾಲೇಜ್ ಡ್ರಾಪ್ಔಟ್ ಆಗಿತ್ತು. ಅಲ್ಲಿಂದ 2021 ಏನು ಮಾಡ್ತಿದ್ಯಾ ಜೀವನದಲ್ಲಿ? ಇದೆಲ್ಲ ಬೇಕಾ? ಇಷ್ಟು ಒಳ್ಳೆ ಧ್ವನಿ ಇದೆ, ಯಾಕೆ ಇವೆಲ್ಲ ಬೇಕು? ನಾನು ಪ್ರತಿ ಸಲ ಅವ್ರಿಗೆ ಉತ್ತರ ಕೊಡೋದೇನೆಂದರೆ, ಒಳ್ಳೆ ಧ್ವನಿ ಇದೆ. ನನಗೆ ಎಷ್ಟೋ ಜನ ಹೇಳೋರು, ನಾನು ಕನ್ನಡದ ಕೆಲಸ ಮುಂದುವರ್ಸೋದಕ್ಕೆ ಮುಖ್ಯ ಕಾರಣ ಏನು ಅಂದರೆ, ಪ್ರತಿದಿನ ಎಲ್ಲರೂ ಹೇಳ್ತಾರೆ, ಹರೀಶ್ ನಿಮ್ಮ ವಾಯ್ಸ್ ಚೆನ್ನಾಗಿದೆ, ನಿಮ್ಮ ವಾಯ್ಸ್ ಚೆನ್ನಾಗಿದೆ. ಇವಾಗ ನೀವು ಹೇಳಿದ್ರಲ್ಲ ಆ ಥರ. ಸೊ ನನಗೆ ಆ ಥರ ಯಾರಾದರೂ ಒಬ್ಬರು ಒಂದು ಸಲ ಹೇಳಿದ್ರು ನನಗೆ, ಹರೀಶ್ ನಿಮ್ಮ ವಾಯ್ಸ್ ಹೆಂಗೆ ಅಂದರೆ, ಹಿಂಗೆ ಸುಮ್ಮನೆ ಹಿಂಗೆ ನೋಡ್ಬೇಕಾದ್ರೆ ಯಾರಿದು ಏನೋ ಹೇಳ್ತವ್ರು ಕೇಳೋಣ ಇರು ಆ ಥರ ಕೇಳಿಸ್ಕೋತಾರಲ್ಲ. ಓಕೆ, ಆ ಥರ ಜನ ನಂಗೆ ಆಲ್ರೆಡಿ ಕೇಳ್ತಿದ್ದಾರೆ ಅಂದರೆ, ನಾನೇನೋ ಯಾವುದೋ ಕಟ್ಟುಕತೆ ಹೇಳೋದಕ್ಕಿಂತ ಕನ್ನಡ ಇಶ್ಯೂಸ್ಗಳೇ ಬಗ್ಗೆನೇ ಮಾತಾಡೋಣ, ಸೊ ಜನ ತೊಗೊಳ್ತಾರೆ ಅದನ್ನು ಅಂತ ಅಂದ್ಕೊಂಡೆ. ಆ ಎಕ್ಸ್ಪೆರಿಮೆಂಟ್ ಮಾಡಿದೆ.
ಮತ್ತು ಕನ್ನಡದವರು ಅದನ್ನ ತೊಗೊಳಕ್ಕೆ ಶುರು ಮಾಡಿದ್ರು. ಆದರೆ ಹೇಟ್ ಕೂಡ ಹಂಗೆ ಬಂತು ನನಗೆ. ಹೇಟ್ ಅಂದರೆ ಹೇಟ್ ಅಂದರೆ ಯಾವಾಗ ಬಿ ಜೆ ಪಿ ಸರ್ಕಾರ ಇತ್ತು. ಸೊ ಬಿ ಜೆ ಪಿ ಸರ್ಕಾರ ಇದ್ದಿದ್ದರಿಂದ ನನಗೆ ಈ ಆಲ್ಮೋಸ್ಟ್ ಎಲ್ಲರೂ ಶುರು ಮಾಡಿದ್ರು. ಈಗ ಸರ್ಕಾರ ಏನೇ ಮಾಡಿದ್ರು ಕನ್ನಡ ವಿರೋಧಿ ಕೆಲಸಗಳನ್ನ ನಾವು ಪ್ರಶ್ನೆ ಮಾಡ್ತಿರ್ತೀವಲ್ವ. ಸೊ ಅವಾಗ ಜನ ಬಂದರು, ನೀನು ಕಾಂಗ್ರೆಸ್ ಅವನು, ನೀನು ಕಾಂಗ್ರೆಸ್ ಬಕೆಟ್ ಹಿಡಿತಿದ್ಯಾ, ನೀನು ಕಾಂಗ್ರೆಸ್ ಓಲಾಟಗಾರ, ನೀನು ಕಾಂಗ್ರೆಸ್ಸಿಂದ ದುಡ್ಡು ಬರುತ್ತೆ. ಸೊ ಹಿಂಗೆಲ್ಲ ಹೇಳೋರು. ಆವಾಗ ನಿಮಗೆ ತುಂಬ ತಲೆ ಕೆಡಕ್ಕೆ ಶುರು ಆಯಿತು ಹೇಗೆ ತಗೋತಾ ಇದ್ರಿ? ನನಗೆ. ಆ್ಯಕ್ಚುಲಿ ಮ್ಯಾಮ್, ನನಗೆ ಬಹುಶಃ ಹೆಂಗೆ ಅನ್ಸುತ್ತೆ ಗೊತ್ತಾ ಜೀವನ, ಕೆಲವೊಂದು ಸಲ ಯೋಚನೆ ಮಾಡಿದಾಗ. ನನ್ನ ಚಿಕ್ಕ ವಯಸ್ಸಿಂದನೂ ನಾನು ಒಂದು ಗಮನಿಸಿ, ನಾನು ಬೆಳೆದಿದ್ದ ಪರಿಸರ, ನನ್ನ ಸ್ಕೂಲ್ಸ್ ಕಾಲೇಜಸ್ ಎಲ್ಲ ಹೇಗಿತ್ತು ಅಂದರೆ ಡಿಗ್ರಿ ಬರೋವರೆಗೂ ಸ್ಕೂಲಲ್ಲೂ ಅಷ್ಟೇ ಒಂದಿಷ್ಟು ಜನ ನನಗೆ ಕಾರಣನೇ ಇಲ್ಲದೆ ಹೇಟ್ ಮಾಡೋರು. ಮತ್ತು ಪಿ ಯು ಅಲ್ಲೂ ಅಷ್ಟೇ ನನ್ನ ಕಾರಣ ಇಲ್ಲದೇ ಒಬ್ಬರು ಜನ ನನ್ನ ಹೇಟ್ ಮಾಡೋರು. ಯಾಕೆಂದರೆ ಅದು ನನ್ನ ಅವರಾನ ಅಥವಾ ನನಗೇನಂತ ಗೊತ್ತಿಲ್ಲ. ಯಾಕೆಂದರೆ ಒಂದಿಷ್ಟು ಜನಕ್ಕೆ ನಾನು ಕಂಡ್ರೆ ಅದೇನೋ ಗೊತ್ತಿಲ್ಲ, ಅವ್ರಿಗೆ ಯಾರೋ ಒಬ್ರು ಹೋಗ್ಬಿಟ್ಟು ಹರೀಶ್ ನಿನ್ನ ಬಗ್ಗೆ ಹಿಂಗೆ ಅಂದಿದ ತಕ್ಷಣ ಅವ್ರ ಹತ್ರ ಬಂದು ಕ್ಲಿಯರ್ ಮಾಡಲ್ಲ ಅದನ್ನು. ಹರೀಶ್ ನೀನು ಹಿಂಗೆ ಇಲ್ಲ, ಅವ್ರಿಗವರೇ ಹೇಟ್ ಮಾಡಿಕೊಂಡು ಹರೀಶ್ ಸರಿ ಇಲ್ಲ. ನನಗೆ ಗೊತ್ತಿರಲ್ಲ ನಾನು ಹೀಗೆಲ್ಲ ಮಾತಾಡಿದ್ದೀನಿ ಒಬ್ರ ಬಗ್ಗೆ. ಯಾಕೆಂದರೆ ನಾನು ಬಂದು ತುಂಬ ನೇರವಾಗಿ ಮಾತಾಡೋ ವ್ಯಕ್ತಿ. ಇಷ್ಟ ಇಲ್ಲ ಅಂದರೆ ನಾನು ರ್ಯಾಪಿಡ್ ರಶ್ಮಿ ಅವ್ರಿಗೆ ಹೇಳ್ತೀನಿ ಇಷ್ಟ ಇಲ್ಲ ಅಂತ. ಸೊ ಚಿಕ್ಕ ವಯಸ್ಸಿಂದ ಈ ಗುಣ ಬೆಳೆಸ್ಕೊಂಡು ಇದು ನೋಡ್ತಾ ಈ ಹೇಟ್ ಅನ್ನೋದನ್ನ ನೋಡಿದಾಗ ಬಿಡು ಏನು ಮಾಡೋಕ್ಕಾಗತ್ತೆ. ಸ್ಟಾರ್ಟಿಂಗಲ್ಲಿ ತುಂಬ ನೋವಾಗೋದು. ಆಮೇಲೆ ಅಂದ್ಕೊಂಡೆ ಒಂದು ಕಾಲದಲ್ಲಿ ಬಿಡೋ ಪರವಾಗಿಲ್ಲ, ಇದನ್ನೇ ಒಂದಿನ ಕನ್ವರ್ಟ್ ಮಾಡ್ಕೋಬೇಕು ನಾನು, ಈ ಹೇಟ್ನೇ ಪ್ರೀತಿಯಾಗಿ ಕನ್ವರ್ಟ್ ಮಾಡ್ಕೋಬೇಕು ಅಂತ ನೋಡ್ತಾ ಹೇಟ್ ಮಾಡ್ತಿರೋರೆಲ್ಲ ಪ್ರೀತಿ ಮಾಡ್ತಿದ್ದಾರೆ. ಈಗ ಹೊಸ ಹೇಟರ್ಸ್ ಬರ್ತಿದ್ದಾರೆ. ಸೊ ಇದು ಜೀವನದ ಹೊಸ ಅಧ್ಯಾಯ ಅಷ್ಟೆ. ವಾವ್! ಯಾಕೆಂದರೆ ಎಸ್ಪೆಷಲಿ ಎಲ್ಲರಿಗೂ ಏನಾದರೂ ಒಂದು ಮಾಡಬೇಕನ್ನೋ ಒಂದು ಪರ್ಪಸ್ ಇರುತ್ತೆ. ಬಟ್ ಪರ್ಪಸ್ ಹಿಂದೆ ಎಸ್ಪೆಷಲಿ ಇವತ್ತಿನ ಈ ಒಂದು ಸಮಾಜದಲ್ಲಿ ಹೆದರ್ತಾರೆ. ಈಗ ಏನಾದ್ರು ಎದುರು ಹಾಕ್ಕೊಂಡ್ರೆ ನಮ್ಗೆ ಯಾಕೆ ಬೇಕು ಬಿಡಪ್ಪ, ನಮ್ದು ಹೆಂಗೋ ಲೈಫ್ ಚೆನ್ನಾಗಿ ನಡೀತಾ ಇದೆ ಅಂತ. ಸೊ ಈ ಔಟ್ಲೈಯರ್ಸ್ ಅಂತ ಏನು ಕರಿತೀವಿ, ಈ 100 ಜನ ಒಂದು ದಾರಿನಲ್ಲಿ ಹೋಗ್ತಾರೆ, ಇಲ್ಲಪ್ಪ ನಾನು ಒಂಥರ ಎದುರಾಗಿ ನಿಲ್ತೀನಿ ಅನ್ನೋದು. ಅದಕ್ಕೆ ನಿಮಗೆ ನೆರವಾದವರು ಮಾನಸಿಕವಾಗಿ ಯಾರು ಆ ಟೈಮಲ್ಲಿ? ನನ್ನ ಹೆಂಡ್ತಿನೇ, ನನ್ನ ಹರ್ಷಿತಾ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹರ್ಷಿತಾ ಅವ್ರ ತಂದೆ ಬಂದು ಸಿಂಧಿ, ನಾರ್ತ್ ಇಂಡಿಯನ್, ಅವ್ರ ತಾಯಿ ಬಂದು ಕನ್ನಡದವರು. ಸೊ ನಾನು ಮಾಡೋದನ್ನೆಲ್ಲ ನಾನು ಆ್ಯಕ್ಚುಲಿ ಕನ್ನಡ ಬಿಟ್ಟು ಏನೇ ಮಾಡಿದ್ರು ಕೂಡ ನನಗೆ ತುಂಬಾ ಸಪೋರ್ಟಿವ್ ಆಗಿತ್ತು. ನಾನು ಈ ವರ್ಷ ಮದುವೆ ಆಗಿತ್ತು. ಸೊ ನನ್ನ ಹರ್ಷಿತಾ ನಾನು ಅವಳು 2018 ಕಮಿಟ್ ಆಗಿರೋದು. ಸೊ ನಾನು ಏನೇ ಮಾಡಿದ್ರು ಹರ್ಷಿತಾ ಯಾವಾಗಲೂ ನಂಗೆ ಸಪೋರ್ಟ್ ಮಾಡ್ತಾನೆ ಬಂದಿದ್ದಾಳೆ. ನೀನು ಯಾಕಿಂದ ಮಾಡ್ತಿದ್ಯಾ ಅಂತ ಅವಳು ಯಾವತ್ತೂ ಕೇಳಿಲ್ಲ ನನಗೆ. ಸೊ ಈ ಥರ ಕಮೆಂಟ್ಸ್ ಎಲ್ಲ ಬಂದಾಗ ಅವಳು ನಂಗೆ ಯಾವಾಗಲೂ ಮಾರಲ್ ಸಪೋರ್ಟ್ ಕೊಡ್ತಾ. ಜೀವನದಲ್ಲಿ ಅಷ್ಟೇ ಬೇಕಿರೋದು. ನನ್ನ ಕೇಳಿದ್ರೆ, ಒಬ್ಬ ಗಂಡಸಿಗೆ ನನ್ನ ಕೇಳಿದ್ರೆ ಆ್ಯಸ್ ಬೀಂಗ್ ಅ ಮ್ಯಾನ್, ಒಬ್ಬ ಗಂಡಸಿಗೆ ಏನೇ ಪ್ರಯತ್ನ ಮಾಡ್ತಿದ್ರು ಅವ್ನ ಜೊತೆಲಿ ಒಂದು ಮಾರಲ್ ಸಪೋರ್ಟ್ ಇದ್ಬಿಟ್ರೆ ಅವ್ನು ಗೆಲ್ತಾನೆ, ಅವ್ನು ಗೆಲ್ತಾನೆ. 0 ಅವನ ಜೊತೆಲಿ ಇಟ್ಕೊಂಡು ನೋಡ್ಕೊಂಬರ್ತಿರಲ್ಲ. ಈಗ ನಾನು ಹೆಂಗೆ ಅಂದರೆ ನನ್ನ ಎಲ್ಲೇ ಗೆಸ್ಟಾಗಿ ಕರೆದ್ರು ನಾನು ಹರ್ಷಿತಾನ ನಾನು ಕರ್ಕೊಂಡು ಹೋಗ್ತೀನಿ ಅಲ್ಲಿ. ಯಾಕೆಂದರೆ ಶಿ ಡಿಸರ್ವ್ಸ್ ಇಟ್. ಅವಳು ಅದನ್ನು ಪಡ್ಕೊಂಡಿದ್ದಾಳೆ. ಆದರೆ ಆ ಥರ ಟೈಮಲ್ಲಿ ನಮ್ಮ ತಾಯಿನೂ ಅಷ್ಟೇ, ಅವ್ರಿಗೇನು ಗೊತ್ತಾಗಲ್ಲ, ಶಿ ಈಸ್ ಇನ್ನೋಸೆಂಟ್. ಆದರೆ ನಮ್ಮ ತಾಯಿಗೆ ಇವಾಗಲೂ ಕೂಡ ಹೋಗ್ಬಿಟ್ಟು ನನ್ನ ಮಗ ಏನೇ ಮಾಡಿದ್ರು, ನೀನು ಮಾಡಿದ್ರು ಮಾಡಿಲ್ಲ ಅಂದ್ರೂ ನಿನ್ನ ಬಗ್ಗೆ ನನಗೆ ಹೆಮ್ಮೆ ಇದೆ. ಸೊ ನಮ್ಮ ತಾಯಿ ಮೆಂಟಾಲಿಟಿ ಹಾಗೆ. ಬಟ್ ಆದರೆ ಒಬ್ಬ ತಂದೆ, ಇವಾಗ ನಮ್ಮ ತಂದೆಗೆ ನಾನು ಮಾಡಬೇಕಂದ್ರೆ ಅವ್ರು ಹೇಳೋರು, ಏನಕ್ಕೆ ಇವೆಲ್ಲ ಬೇಕು. ನಮ್ಮ ತಂದೆ ಫ್ರೆಂಡ್ಲಿನ ಇಲ್ಲ ಅಂತಲ್ಲ, ಆದರೆ ರಾತ್ರಿ ಎಲ್ಲ ಇದ್ರ ಬಗ್ಗೆ ನಾನು ಎಷ್ಟೋ ರಾತ್ರಿ ನಿದ್ದೆ ಮಾಡ್ತಿರ್ಲಿಲ್ಲ ಮ್ಯಾಮ್. ನಾನೀಗ ನಿದ್ದೆ ಮಾಡ್ತಿರೋದು 2024ರಿಂದ. ಅದೇ ನಿಮ್ಗೇನು ಥ್ರೆಟ್ ಕಾಲ್ಸು? ಖಂಡಿತ ಇಲ್ಲ, ಅವೆಲ್ಲ ಏನು ಹಂಗಂತ ಅನ್ಕೋತಾರೆ ಜನ. ಸೊ ಕನ್ನಡದ ಕೆಲಸ ಮಾಡಿದಾಗ ನಾವೊಂದು ಯಾವಾಗ ಯಾರಿಗೆ ಥ್ರೆಟ್ ಕಾಲ್ಸ್ ಬರುತ್ತೆ ಗೊತ್ತಾ, ಯಾರನ್ನ ಜನ ತುಂಬ ಈಸಿಯಾಗಿ ಹುಕ್ ಹಾಕ್ತಾರೆ ಅಂದರೆ, ಯಾರು ಅರ್ಧಂಪರ್ಧ ವಿಷಯ ಇಟ್ಕೊಂಡು ವಿಷಯಗಳ ಬಗ್ಗೆ ಮಾತಾಡ್ತಾರೆ. ಈಗ ನಾನು ಸುಮ್ಮನೆ ಒಂದು ಲೈಮ್ ಲೈಟಲ್ಲಿ ಬರಬೇಕು ಅಂತನೋ ಅಥವಾ ಅರ್ಧಂಪರ್ಧ ವಿಷಯ ತಿಳ್ಕೊಂಡು ಏನಾದ್ರ ಬಗ್ಗೆ ಮಾತಾಡಿದಾಗ ಅವರು ಖಂಡಿತ ಥ್ರೆಟ್ ಕಾಲ್ಸ್ ಬಂದೇ ಬರುತ್ತೆ. ಅವಾಗ ಅವ್ರು ಹೆದರ್ಕೊಳ್ತಾರೆ. ಯಾಕೆಂದರೆ ವಿಷಯ ಇಲ್ಲ ಅವನ ಹತ್ರ ಮಾತಾಡೋಕ್ಕೇನು. ಅವನಲ್ಲೇನೇ ಕೇಳಿದ್ರು ಇವ್ನಿಗೆ ಇಲ್ಲಿ ಗೊತ್ತಿರಲ್ಲ. ಬಟ್ ನಮ್ಗೆ ಆ ಥರ ಏನಕ್ಕೆ ಬರಲ್ಲ ಅಂದರೆ, ನಮಗೆಲ್ಲ ಗೊತ್ತು ಅಂತ ಅಲ್ಲ, ಬಟ್ ಅವ್ನು ಕೇಳೋ ಪ್ರಶ್ನೆಗಳಿಗೆ ನನ್ನ ಹತ್ರ ಉತ್ತರ ಇದೆ ಅಂತ ಅವನಿಗೂ ಗೊತ್ತು. ಈ ಒಂದು ಹೋರಾಟದಲ್ಲಿ ಬೇರೆ ಬೇರೆ ಘಟನೆಗಳ ಮಧ್ಯ ನಿಮಗೆ ಕೆಲವು ಸತಿ ಸಿಕ್ಕಾಕಿಸಿದಂಥ ಸಂದರ್ಭಗಳೇನು? ಈ ಥರ ಪ್ರಶ್ನೆ ಕೇಳಿಬಿಟ್ರಲ್ಲ, ಇದಕ್ಕೆ ನಾನೇನು ಉತ್ತರ ಹೇಳಲಿ ಅನ್ನೋ ಯಾವ್ದಾದ್ರು ಸಂದರ್ಭ? ಇಲ್ಲ, ಖಂಡಿತ ಆ ಥರ ಬಂದಿದೆ. ಯಾಕೆಂದರೆ 2023 ಈ ಘಟನೆ ತುಂಬ ಲೈಫಲ್ಲಿ ನಮ್ಮ ಮರೆಯೋಕ್ಕೆ ಆಗಲ್ಲ ನನ್ನ ಜೀವನದಲ್ಲಿ. ಆ ಥರ ಒಂದು ಘಟನೆ ನಡೆದ್ಬಿಡ್ತು ನನಗೆ. ಸೊ ಏನಾಯಿತು ಅಂದರೆ, ಈಗ BJP ಅಧಿಕಾರದಲ್ಲಿತ್ತು 2023ವರೆಗೂ. ಸೊ ನಾನು ಶುರು ಮಾಡಿದಾಗಲೂ BJP ಅಧಿಕಾರದಲ್ಲಿತ್ತು. ಸೊ ಈಗ ವಿಷಯ ಏನಾಗುತ್ತೆ, ಯಾಕೆ BJP ಅಂತ ಹೇಳ್ತಿದ್ದೀನಿ ಅಂದರೆ, ನಾನು ಯಾವಾಗಲೂ ಹೇಳ್ತಿದ್ದೆ, ಏನಿದು ಯಾಕೆ ಹಿಂದೂ ಮುಸ್ಲಿಮ್ ಅಂತ ಜಗಳ ಆಡ್ತೀವಿ, ಏನಕ್ಕೆ ಇವೆಲ್ಲ ಬೇಕು ನಮಗೆ
ಅಂತ ಮತ್ತೆ ಒಂದಿಷ್ಟು ಅವ್ರದ್ದು IT ಸೆಲ್ಸ್ ಕೂಡ ಇದೆ. ಸ್ವಲ್ಪ ಫಾಲ್ಸ್ ಇನ್ಫಾರ್ಮೇಷನ್ಸ್ ಎಲ್ಲ ಪೋಸ್ಟ್ ಮಾಡ್ತಿರ್ತಾರೆ ಆಗಾಗ, ಈ ವಾಟ್ಸಪ್ ಯೂನಿವರ್ಸಿಟಿ ಅಂತೀವಲ್ಲ ಆ ಥರ. ಸೊ ನಾನು ಇದರೆಲ್ಲ ವಿರೋಧ ಮಾಡ್ತಿದ್ದೆ. ನಿಮ್ಗೆ ಗೊತ್ತಿರಲಿ ಇದು ಇವ್ರು ಗೆದ್ಬಿಟ್ರು ಕಾಂಗ್ರೆಸ್ ಅವರು 2023 ಗೆಲ್ತಾರೆ. ಆಮೇಲೆ ಬೆಳಗಾವಿಯಲ್ಲಿ ಹೀಗೆ ಕಾಂಗ್ರೆಸ್ ಅವರು ಯಾರೊಬ್ಬರು ರಾಜ್ಕೊಂಡಿದ್ದಾರೆ, ರಾಜು ಸೇಠ್ ಅಂತ. ಸೊ ಜನ ಅಲ್ಲಿ ಬೆಳಗಾವಿಯಲ್ಲಿ ಎಲ್ಲ ಮುಸ್ಲಿಮರು ಸೇರ್ತಾರೆ, ಅವ್ರಿಗೆ ಜೈಕಾರ ಹಾಕಕ್ಕೆ ಶುರು ಮಾಡ್ತಾರೆ. ರಾಜು ಸೇಠ್ ಜಿಂದಾಬಾದ್ ಅಂತ ಹೇಳ್ತಾ ಬರೋದಲ್ಲಿ ಯಾರೋ ಒಬ್ಬ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ಬಿಟ್ಟಿರ್ತಾನೆ. ಸೊ ಆ ವಿಡಿಯೋನ ಎಲ್ಲ BJP ಪೇಜಸ್ ಏನಿದೆ, ಟ್ರೋಲ್ ಪೇಜಸ್ಸು, ಅವರು ಸಪೋರ್ಟ್ ಮಾಡೋ ಪೇಜಸ್ ಎಲ್ಲ ಹಾಕ್ಬಿಟ್ಟಿರ್ತಾರೆ. ನನಗೆ ಅವಾಗ ಟ್ಯಾಗ್ ಮಾಡ್ತಾ ಶುರು ಮಾಡ್ತಾರೆ, ಹರೀಶ್ ಯಾಕೆ ಇದ್ರ ಬಗ್ಗೆ ಮಾತಾಡ್ತಿಲ್ಲ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ದಾರೆ. ನಾನೇನು ಮಾಡಿದೆ, ಇವರೇ ಏನೋ ಸುಮ್ಮನೆ ಹೊಸ ಕತೆ ತೆಗಿತವ್ರೆ ಮುಸ್ಲಿಮವ್ರ ವಿರುದ್ಧ ಹೇಟ್ ಕ್ರಿಯೇಟ್ ಮಾಡೋಕ್ಕೆ ಅಂತ ಅಂದ್ಕೊಂಡೆ. ಆಮೇಲೆ ನೋಡಿದ್ರೆ, ಯಾಕೆ ಅಂದರೆ ಅವ್ರಿಗೊಂಥರ ನಾನು ಹೆಂಗಾಗ್ಬಿಟ್ಟಿದೆ ಅಂದರೆ, ಕನ್ನಡದ ವಿಷಯದಲ್ಲಿ ಅವ್ರನ್ನ ಟ್ಯಾಗ್ ಮಾಡೋದು, ನಾನು ಅವ್ರಿಗೆ ಉತ್ತರ ಕೊಡೋದು, ಟ್ಯಾಗ್ ಮಾಡೋದು, ನಾನು ಅವ್ರಿಗೆ ಉತ್ತರ ಕೊಡೋದು, ಆ ಥರ ಇದ್ನಲ್ಲ. ಸೊ ಅದಕ್ಕೆ ಈ ವಿಷಯದಲ್ಲಿ ಹರೀಶ್ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅಂತ ಅವ್ರು ಕಾಯ್ತಾಯಿದ್ರು. ನಾನೇನು ಮಾಡಿದೆ, ಒಂದಿಷ್ಟು ಜನ ನಂಗೆ ಮೆಸೇಜ್ ಹಾಕಿದ್ರು, ಬ್ರೋ ಅವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿಲ್ಲ, ಅವರು ರಾಜು ಸೇಠ್ ಜಿಂದಾಬಾದ್ ಅಂತಲೇ ಕೂಗಿರೋದು ಅಂತ. ನಾನೇನು ಮಾಡಿದೆ, ಸರಿ ಆಯಿತು, ಇವ್ರದೇ ಹೊಸದೇನೋ ನಾಟಕ ಇಟ್ಕೊಂಡು ಬಂದವ್ರೆ, ಇದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಅಂತ ನಾನೇನು ಮಾಡಿದೆ, ಮಾರನೇ ದಿನ ಒಂದು ವಿಡಿಯೋ ಮಾಡಿಬಿಟ್ಟೆ, ಈ ಥರ ಅವರು ಪಾಕಿಸ್ತಾನ್ ಜಿಂದಾಬಾದ್ ಅಂತಿಲ್ಲ, ರಾಜು ಸೇಠ್ ಜಿಂದಾಬಾದ್ ಅಂತ. ಆಮೇಲೆ ನನಗೆ ಒಂದು FIR ಕಾಪಿ ಬರುತ್ತೆ, ಅಂದರೆ ಅಲ್ಲಿ ಯಾರು ಕೂಗಿರ್ತಾರಲ್ಲ ಅವ್ರ ಮೇಲೆ ಆಗಿರೋದು. ಅದು ನೋಡಿ ನನಗೆ ಹಿಂಗಾಗಿರ್ಬೇಡ, ಯೋಚನೆ ಮಾಡಿ ಒಂದು ನಿಮಿಷ, ನಿಜವಾಗ್ಲೂ ಅವ್ರು ಕೂಗಿದ್ದಾರೆ, ಬಟ್ ನಾನು ವಿಡಿಯೋ ಮಾಡಿದ್ದೀನಿ ಇಲ್ಲಿ ಇಲ್ಲ ಅಂತ. ನಿಜವಾಗ್ಲೂ ನನಗೆ ಏನು ನಾನು ಹಿಂಗಾಗೋಯ್ತಲ್ಲ ಜವಾಬ್ದಾರಿ. ಆಮೇಲೆ ಆ ವಿಡಿಯೋ ಡಿಲೀಟ್ ಮಾಡಿ ಇನ್ನೊಂದು ವಿಡಿಯೋ ಮಾಡಿದೆ. ನಂಬ್ತಿರೋ ಇಲ್ವೋ, ಸ್ಟ್ರೇಟ್ 5 ವಾರ ನನಗೆ ಯಾವ ಥರ ಟ್ರೋಲ್ ಮಾಡಿದ್ದಾರೆ ಅಂದರೆ, ಅದಾದಮೇಲೆ ನಾನು ಕಂಟ್ರೋಲ್ ಮಾಡಿಕೊಂಡೆ. ಅಲ್ಲಿಂದ ನನ್ನ ಅಂದರೆ ತುಂಬ ಅಂದರೆ ಇವನು ಕಾಂಗ್ರೆಸ್ ಪಕ್ಷದವನು, ಇವನು ಅದು ಇದು ಏನೇನೋ ತುಂಬ ಅಂದರೆ ಮಾನಸಿಕವಾಗಿ ಹೇಗೆಲ್ಲ ಕುಗ್ಗಿಸ್ಬೇಕು ಒಂದು ವ್ಯಕ್ತಿಗೆ ಸಾಧ್ಯನೋ ಅಷ್ಟೆಲ್ಲ ಕುಗ್ಸೋಕ್ಕೆ ಪ್ರಯತ್ನ ಪಟ್ಟರು. ಬಟ್ ಆದರೂ ಬೇಜಾರಿತ್ತು, ಏನು ಮಾಡೋಕ್ಕಾಗತ್ತೆ, ನಾನು ಬೇಕಂತ ತಪ್ಪು ಮಾಡಿಲ್ಲ. ಸೊ ನಾನು ಎಲ್ಲರೂ ಒಂದುಗೂಡಿಸ್ಕೊಂಡು ಹೋಗೋ ಒಂದು ಪ್ರಯತ್ನನೇ ಮಾಡಬೇಕು. ನನ್ನ ರಾಜ್ಯದಲ್ಲಿ, ನನ್ನ ಕನ್ನಡ ನಾಡಲ್ಲಿ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋಗಬೇಕು ಅಂದಾಗ ಕೆಲವರು ತಮ್ಮ ಐಡಿಯಾಲಜಿಗೆ ಅಥವಾ ತಮ್ಮ ಒಂದು ಕೆಲಸಕ್ಕೋಸ್ಕರ, ವೋಟ್ ಬ್ಯಾಂಕ್ಗೋಸ್ಕರ ಇನ್ಯಾರನ್ನೋ ನೀವು ಇದು ಮಾಡ್ಕೊಂಡು ಕೂತ್ಕೊಂಡ್ರೆ ನಾವೆಲ್ಲ ಒಗ್ಗಟ್ಟಾಗಬೇಕು, ನಾವು ಸೀರಿಯಸ್ ಆಗಿರೋ ವಿಷಯಗಳನ್ನ ಡೈವರ್ಟ್ ಆಗಬಾರ್ದು ಅಂತ ನಾನು ಇದನ್ನ ಮಾಡೋಕ್ಕೆ ಶುರು ಮಾಡಿದೆ. ನೋಡಿದ್ರೆ ಇದು ಕೊನೆಗೆ ನನ್ನ ಮೇಲೆ ಬಂದುಬಿಡ್ತಲ್ಲ ಇದು. ಆಮೇಲೆ ಇನ್ನೊಂದು ವಿಡಿಯೋ ಮಾಡಾಕ್ತೆ. ಆ್ಯಕ್ಚುಲಿ ಅದು ನಾನು ರಾಜು ಸೇಠ್ ಜಿಂದಾಬಾದ್ ಅಂದ್ಕೊಂಡಿದ್ದೆ, ಆಮೇಲೆ ಈಗ ಕಂಪ್ಲೇಂಟ್ ಕಾಪಿ ನೋಡಿದ್ಮೇಲೆ ಗೊತ್ತಾಗಿದ್ದು ಅಂತ ಹೇಳಿ, ಕೆಲವೊಂದು ಸಲ ಈ ಥರ ಆಗತ್ತೆ ಅಂತ ಹೇಳ್ಬಿಟ್ಟು ಅದೇ ಆ ಥರ ಟೈಮಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಲ್ಲ ಅಂತ ಅನ್ನಿಸ್ತು. ಅದಾದಮೇಲೆ ಆ ಥರ ಘಟನೆ ಮತ್ತೆ ಆಗಕ್ಕೆ ಬಿಡಲಿಲ್ಲ. ಏನೇ ಆದ್ರೂ ಸೂಕ್ಷ್ಮವಾಗಿ ಗಮನಿಸ್ತೀನಿ, ಸ್ಟಡಿ ಮಾಡ್ತೀನಿ, ಕೂತ್ಕೋತೀನಿ, ಇದೆಲ್ಲ ಆಯಿತು ನಿಜವಾಗ್ಲೂ ಆಯಿತಾ ಅಥವಾ ಬೇರೆ ಯಾಕೆಂದರೆ ಬೇರೆಯವರು ಮಾತಾಡೋದು ಬೇರೆ, ದೇವ್ರು ನನಗೆ ಯಾವ ಥರ ಒಂದು ಜವಾಬ್ದಾರಿ ಕೊಟ್ಟವನೇ ಅಂದರೆ, ನನ್ನ ಪೇಜ್ನ ಫಾಲೋ ಮಾಡೋರು ಅಥವಾ ಫಾಲೋ ಮಾಡದೇ ಇರೋರು ಕೂಡ ನನ್ನ ಪೇಜಲ್ಲಿ ಬಂದು ನೋಡ್ತಾರೆ, ನನ್ನ ಪೇಜಲ್ಲಿ ಹಾಕಿದರೆ ಜಿನ್ಯೂನ್ ವಿಷಯ ಅಂತ. ಕರೆಕ್ಟ್. ಅದೇ ಕೇಳೋಳಿದ್ದೆ, ಈಗ ನ್ಯೂಸ್ ಚಾನಲ್ಗಳು, ನ್ಯೂಸ್ ಪೇಪರ್ಸ್ಗಳಿಗಾಗಿ ಅವರೆಲ್ಲರಿಗೂ ಒಂದು ಐಡೆಂಟಿಟಿ ಆಗಲೇ ಇರುತ್ತೆ, ಅಲ್ಲಿಂದ ಬಂದರೆ ಲೆಜಿಟ್ ಅನ್ನೋದನ್ನು ಒಂದು ಸ್ಟ್ಯಾಂಪ್ ಇದ್ಬಿಡತ್ತಲ್ಲ. ಈಗ ನೀವೆಲ್ಲ ಇಂಡಿವಿಜುವಲ್ ಜರ್ನಲಿಸಮ್ನ ತೊಗೊಂಡಿರೋರು, ನೀವೆಲ್ಲಿ ವ್ಯಾಲಿಡೇಟ್ ಮಾಡ್ತೀರಾ ಹರೀಶ್? ಆ್ಯಕ್ಚುಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಬೀಚಿಯವರು ಅನ್ಸುತ್ತೆ ಒಂದು ಮಾತನ್ನ ಬರ್ತಿದ್ದಾರೆ, ಅವರ ಅಥವಾ ಯಾರು ಬರ್ದಿರೋದು ಒಂದು ಮಾತು ಗೊತ್ತಿಲ್ಲ. ಒಬ್ಬ ಮಾರಾಟವಾದ ಪತ್ರಕರ್ತ 1000 ಭಯೋತ್ಪಾದಕರಿಗೆ ಸಮ ಅಂತ ಬರ್ದಿದ್ದಾರೆ ಒಬ್ಬರು. ಅದು ಬೀಚಿಯವ್ರು ಬರ್ತಾರೋ ಯಾರು ಬರ್ತಾರೋ ಗೊತ್ತಿಲ್ಲ ನನಗೆ. ಬಟ್ ನಿಜವಾಗ್ಲೂ ಇವತ್ತು ಪರಿಸ್ಥಿತಿ ಹಾಗೆ ಆಗಿದೆ, ಎಲ್ಲ ಮೀಡಿಯಾಗಳು ಒಂದೊಂದಕ್ಕೆ ಸೇಲೆ ಆಗ್ಬಿಟ್ಟೈತೆ. ನಿಜವಾಗ್ಲೂ ನಿಜವಾದ ಇಶ್ಯೂಗಳ ಬಗ್ಗೆ ಯಾರೂ ಮಾತಾಡ್ತಿಲ್ಲ. ನಾನೇನೋ ಮಾತಾಡೋಕ್ಕೆ ಬಂದವನು, ನಂದಿನಿ ರೇಡಿಯೋ ಶುರು ಆಗಿದ್ದೇ ಏನಕ್ಕೋ, ಇವ್ರ ಕೆಲಸ ಇವ್ರು ಸರಿಯಾಗಿ ಮಾಡಿದಿದ್ರೆ ನಾವು ಯಾಕೆ ಕನ್ನಡ ಅಥವಾ ಕನ್ನಡದವ್ರ ಕೆಲಸ ಸಿಗ್ತಿಲ್ಲ, ಅಥವಾ ದಿನ ಬೆಳಗಾದರೆ ಈ ಥರ ತೊಂದರೆ ಆಗ್ತಿದೆ. ಎಷ್ಟು ನ್ಯೂಸ್ ಚಾನಲ್ ಇವಾಗ ಮಾತಾಡ್ತಿದ್ದೆ, ನ್ಯೂಸ್ ಚಾನಲ್ಸು, ಅದು ವಿಷಯ ಸೀರಿಯಸ್ ಆದಮೇಲೆ. ಬಟ್ ಎಂಡ್ ಆಫ್ ದ ಡೇ ಮ್ಯಾಟ್ರ್ ಆಗೋದು ಅವ್ರಿಗೆ ಜನ ನೋಡ್ತಾವ್ರಾ ಇಲ್ವಾ? ನೀವು ಒಳಗಿಳಿದು ನೋಡಿದ್ದೀರಾ? ಅಂದರೆ ಎಲ್ಲಿದೆ ಅಲ್ಲಿ ಕರಪ್ಷನ್ನು ಅಥವಾ ಎಲ್ಲಿದೆ ಬ್ಲಾಕೇಜಸ್ ಇನ್ ದ ಸಿಸ್ಟಮ್ ಅಂತ ನೋಡಿರ್ತೀರಿ. ಹೌದು, ಆ್ಯಕ್ಚುಲಿ ನಾನು ಕೂಡ ನನಗೇನಂದರೆ ನಾನು ಗಮನಿಸಿರೋದೇನೆಂದರೆ ಈ ವಿಷಯದಲ್ಲಿ ಎಲ್ಲರೂ ಕರಪ್ಟ್ ಆಗ್ಬಿಟ್ಟಿದ್ದಾರೆ. ಸ್ಟಾರ್ಟಿಂಗ್ ಫ್ರಮ್ ಮೀಡಿಯಾ, PR ಟೀಮ್. ಇವಾಗ ನೋಡಿ, ಯಾರೋ ಒಬ್ಬ ನಮಗೆ ಗೊತ್ತೇ ಇರಲ್ಲ, ಒಬ್ಬ ಪೊಲಿಟಿಕಲ್ ಲೀಡ್ರು, ಅವನೇನೇನೋ ಅವ್ನ ಬ್ಯಾಕ್ಗ್ರೌಂಡ್ ತೆಗೆದ್ರೆ ಅವ್ನು ಅತ್ಯಾಚಾರಗಳು ಮಾಡಿರ್ತಾನೆ ಅಥವಾ ಒಂದು ಭ್ರಷ್ಟಾಚಾರಗಳು ಎಷ್ಟಿರುತ್ತೆ. ಬಟ್ ಸೋಷಿಯಲ್ ಮೀಡಿಯಾ ಹೆಂಗಿದೆ ಇವತ್ತು ಅಂದರೆ, ನೀವು ಇವ್ನ ಇಮೇಜ್ನ ಪಾಸಿಟಿವ್ ಆಗಿ ಮಾಡಿಕೊಡ್ಬೇಕು ಅಂತ ಇಷ್ಟು ಅಮೌಂಟ್ ಕೊಟ್ಬಿಟ್ರೆ ಪೇಜ್ಗಳಿಗೆ,
ಮಾರನೇ ದಿನ ಅವನು ಗಂಗೆಲ್ ಸ್ನಾನ ಮಾಡಿರೋ ಥರ ದೇವರೇ ಆಗ್ಬಿಟ್ಟಿರ್ತಾನಲ್ಲ. ಎಂಟೈರ್ ಸಿಸ್ಟಮ್ ಹಂಗಿದೆ. ಇವಾಗ ನಾನು ಎಲ್ರಿಗೂ ಪಾಪ್ಯುಲಾರಿಟಿ ಬಿಲ್ಡ್ ಮಾಡ್ಕೋಬೇಕು ಅಂದರೆ ಇಡೀ ಕರ್ನಾಟಕಕ್ಕೆ ನನ್ನ ಪೇಜ್ ಫಾಲೋ ಮಾಡೋರಿಗೆ ನಾನು ಯಾರು ಅಂತ ಗೊತ್ತು. ಬಟ್ ಇಡೀ ಕರ್ನಾಟಕದಲ್ಲಿ ನಾನು ಫೇಮಸ್ ಅಲ್ಲ. ಬಟ್ ನಾಳೆ ಬೆಳಗ್ಗೆ ನಾನು ಇಡೀ ಕರ್ನಾಟಕದಲ್ಲಿ ಫೇಮಸ್ ಆಗಬೇಕಂದ್ರೆ ನಾನು ಒಂದು PR ಟೀಮ್ನ ಇಟ್ಕೋಬೇಕು. ಐ ಥಿಂಕ್ ಇಲ್ಲಿ ಜನಗಳಿಗೆ ನಾವು ಏನು ಹೇಳ್ಬೋದಂದರೆ, ನಮ್ಮಲ್ಲೊಂದು ಹಳೆ ಹಾಡಿದೆಯಲ್ಲ, ಕೇಳಿದ್ದು ನೋಡಿದ್ದು ಏನು ಬೇಕಾದ್ರೂ ಸುಳ್ಳಾಗ್ಬೋದು, ನಾವು ವಿಚಾರಿಸಿ ವಿನಿಮಯ ಮಾಡಬೇಕು. ಬಟ್ ಅದು ನಮ್ಮಲ್ಲಿದೆಯಾ ಅನ್ನೋದು. ಏನೇ ನೋಡಲಿ, ಏನೇ ಕೇಳಲಿ, ಈ ಥರ ನೀವು ಕೇಳಿದ್ರೆ ನಾನು ಏನು ಹೇಳ್ತೀನಿ ಗೊತ್ತಾ ಮ್ಯಾಮ್ ನಿಮಗೆ, ಇವತ್ತು ನೀವು ಗಮನಿಸ್ತಾ ಇದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ನಡೀತಾ ಇದೆ ಅಂತ. ಯಾರ್ಯಾರೋ ಫೇಮಸ್ ಆಗ್ತಾರೆ ಮ್ಯಾಮ್, ನಿಜವಾಗ್ಲೂ ಟ್ಯಾಲೆಂಟೇ ಇಲ್ದಿರೋರೆಲ್ಲ ಫೇಮಸ್ ಆಗ್ತವ್ರೆ. ಅದಕ್ಕೆ ದುರಂತ, ಅದಕ್ಕೆ ಕೋಪ ಬರ್ತಿದೆ. ಅದಕ್ಕೆಲ್ಲ ಕಾರಣ ಯಾರು? ಇಲ್ಲ, ಇದಕ್ಕೆ ಒಂದು ಉತ್ತರ ಹೇಳ್ತೀನಿ. ನಿನ್ನೆ ಅಷ್ಟೇ ನಮ್ಮ ಕಿರಣ್ ಅವ್ರು ಬಂದಿದ್ರು, ಕಿತಡಿ ಕಿರಣ್ ಅವರು. ಅವರು ಈ ಫೇಮಸ್ ಆಗೋದನ್ನು ಎರಡು ರೀತಿ ನೋಡಬೇಕಂತ, ವ್ಯೂಸ್ಗಳಲ್ಲಿ ಎರಡು ಥರ ಇರುತ್ತೆ ಅಂತ ಹೇಳಿದ್ರು. ಒಂದು ವೈಸ್ ನೀವು ಮಾಡೋ ಕಾಂಟೆಂಟಿಗೆ ವ್ಯೂಸ್ ಬರೋದು, ಅದಾದರೆ ನಿಜವಾದ ಗೌರವ. ಇವಾಗ ನೀವು ರೋಡಲ್ಲಿ ನಡ್ಕೊಂಡು ಹೋಗ್ತಾಯಿದ್ರೆ, ನಿಮ್ಮ ಕೆಲಸ ನಾನು ನೋಡಿದೆ ರೀ, ಅದು ಚೆನ್ನಾಗಿತ್ತು ರೀ ಅಂತ ಅದು ಮಾತಾಡ್ತಾರಲ್ಲ, ನಾವು ದಟ್ ಈಸ್ ಅ ರಿಯಲ್ ಹೌದು, ನಿಜ. ಗೌರವಕ್ಕೆ ಅದು ಕನ್ವರ್ಟ್ ಆದಾಗ ದೆನ್ ಯು ಆರ್ ಅ ಸ್ಟಾರ್. ಅರೆ ಬರೇ ಬೆತ್ತಲೆ ಅನ್ಕೊಂಡು ಈ ಮಾರಾಲಿಟಿನಲ್ಲೂ ಎಲ್ಲ ಬೆತ್ತಲೆ ಆಗೋಗಿದೆ. ಹೌದು, ರಿಯಲ್ ಕಾಂಟೆಂಟಲ್ಲೂ ಏನೇನೋ ಸಿಗತ್ತೆ. ನಿಜ. ಯೂಸ್ ಬಂದವರೆಲ್ಲ ಹೀರೋಗಳಂತ ಇವತ್ತು ನಾವು ನೋಡೋದು ತಪ್ಪಾಗತ್ತೆ. ಹಾಗಾಗಿ ನೀವೇನು ತಲೆ ಕೆಡ್ಸ್ಕೋಬೇಡಿ, ಗೌರವ ಇಂಪಾರ್ಟೆಂಟ್. ಆ್ಯಕ್ಚುಲಿ ಇದು ಪ್ರಾಕ್ಟಿಕಲ್ ಆಗಿ ಹೆಂಗೆ ಅಂದರೆ, ಇದು ನನಗಾಗಿದೆ ಜೀವನದಲ್ಲಿ. ಹೆಂಗೆ ಅಂದರೆ, ಇವಾಗ 1 ಮಿಲಿಯನ್ ಇರೋ ಫಾಲೋ ಕ್ರಿಯೇಟರ್ಗೂ ನನಗೂ ತುಂಬ ವ್ಯತ್ಯಾಸ ಇದೆ. ನಾನು ಮಾಡ್ತಿರೋ ಕೆಲಸದಿಂದನೇ ಜನ ನನಗೆ ಗೌರವ ಕೊಡ್ತಾರೆ. ಆದರೆ ಇಲ್ಲಿ ಅವಕಾಶಗಳ ಬಗ್ಗೆ ಮಾತಾಡೋಣ. ಈಗ ಕ್ರಿಂಜ್ ಯಾರೇನು ಮಾಡ್ತಿದ್ದಾರೆ ಅವರೆಲ್ಲ ರಿಯಾಲಿಟಿ ಶೋಗೆ ಹೋಗ್ತಾರೆ. ಹೆಂಗೆ TV ಶೋಸ್ ಅವ್ರನ್ನ ಕರೀತದೆ. ಹೆಂಗೆ ಒಬ್ಬ ಸಿಂಗರು ಅವನಿಗೆ TV ಶೋಸಲ್ಲಿ ಅವ್ನಿಗೆ ಸಿಕ್ಕಿಲ್ಲ ಅವಕಾಶ ಅಂದ್ಬಿಟ್ಟು ಸೋಷಿಯಲ್ ಮೀಡಿಯಾನ ಒಂದು ವೇದಿಕೆ ಮಾಡ್ಕೊತಾನೆ. ನಾನಿಲ್ಲಿ ಹಾಡಿದ್ರೆ ನನಗೇನೋ ಅವಕಾಶ ಸಿಗ್ಬೋದೇನೋ ಅಂತ. ಅವನು ಬದಲು ಇನ್ಯಾರೋ ಕೆಟ್ಟದಾಗ ಒಂದು ಚೆನ್ನಾಗಿರೋ ಹಾಡನ್ನ ಹಾಳು ಮಾಡಿಬಿಟ್ಟು ಮಾಡ್ತಾರೆ. ಅದು ಬಂದ್ಬಿಟ್ಟು ಫೇಮಸ್ ಮ್ಯೂಸಿಕ್ ಕಂಪೋಸರ್ಸ್ ಎಲ್ಲ ಅದನ್ನ ಗುರುತಿಸಿದಾಗ ನಿಜವಾಗ್ಲೂ ಧ್ವನಿ ಇರೋನ್ಗೆ ಅವಕಾಶ ಸಿಗ್ತಿದೆಯಾ? ಬಟ್ ಏನು ಮಾಡ್ತೀರಾ ಹರೀಶ್, ನಮ್ಮ ದೇಶ ಹೇಗಿದೆ ನಿಮಗೂ ಗೊತ್ತು. ಖಂಡಿತ. ಎಲ್ಲರಿಗೂ ಒಂದು ಮನೆಯಿಂದ ಒಬ್ರು ಆರ್ಮಿಗೆ ಹೋಗ್ಬೇಕು, ಎಲ್ಲರೂ ಅವ್ರ ಮನೆಯಿಂದ ರೈತ ಆಗಬೇಕು ಅದ್ರ ಅಂತ. ಪಕ್ಕದ ಮನೆಯವ್ರ ಮಾತು. ಎಕ್ಸಾಕ್ಟ್ಲಿ. ಇದು ನಮ್ಮದು ಗೊತ್ತಿರೋ ಸತ್ಯ ಅಲ್ವಾ? ಹೌದು, ಹಾಗಾಗಿ ಐ ಥಿಂಕ್ ಇದರಿಂದ ವಿ ಆಲ್ ಶುಡ್ ಬಿ ಪ್ರೌಡ್ ಆಫ್ ಪೀಪಲ್ ಲೈಕ್ ಯು. ಖಂಡಿತ. ಯಾಕೆಂದರೆ ನೀವೆಲ್ಲ ಹರಿಯೋ ಒಂದು ಟ್ರೆಂಡ್ ಕಡೆಗೆ ನಮ್ಮದು ಏನೋ ಬೇಳೆಕಾಳು ಬೇಯಿಸ್ಕೊಳ್ಬೇಕು ಅಂತ ಅದಕ್ಕೆ ಹೋಗದೆ, ಯಾರೂ ಇಲ್ಲದ ಜಾಗದಲ್ಲೇನೂ ಒಂದು ಆಪರ್ಚುನಿಟಿ ಅಂತ ನೋಡದೆ, ಪರ್ಪಸ್ ಡ್ರಿವನ್, ಹೌದು, ಉದ್ದೇಶ, ಒಂದು ವಿಚಾರ, ಒಂದು ನಾಡಿನ ಭಾಷೆನ ಕಾಪಾಡೋದಕ್ಕೆ, ಅದ್ರ ಮೂಲಕ ದನಿ ಎತ್ತೋದಕ್ಕೆ ಒಂಟಿ ಆದ್ರೂ ಖಂಡಿತ ನಿಂತಿದ್ದೀರಿ. ಹೌದು. ಬಟ್ ಅದನ್ನು ನೋಡೋರು ನೋಡ್ತಾರೆ, ನೀವೇನು ತಲೆ ಖಂಡಿತ ಕೆಡ್ಸ್ಕೊಬೇಕಾಗಿಲ್ಲ, ಮ್ಯಾಮ್. ಅಂದರೆ ನೋಡ್ತಾ ಇದೀವಿ. ನಾನು ಆ್ಯಕ್ಚುಲಿ ಈ ಒಂದು ಪಯಣ ಹೇಗಿದೆ ಅಂದರೆ, 2020ರಲ್ಲಿ ಶುರು ಮಾಡಿದ್ವಲ್ಲ, ನಾನು ಕನ್ನಡದ ಬಗ್ಗೆ ಧ್ವನಿ ಎತ್ತದಾಗ ಇನ್ಸ್ಟಾಗ್ರಾಮಲ್ಲಿ ಯಾರೂ ಇರಲಿಲ್ಲ. ಹೆಂಗಾಗೋದು ಗೊತ್ತಾ ಲಿಟ್ರಲ್ ಆಗಿ. ಇವತ್ತು ಆ ಒಂದು ಪ್ರಪಂಚ ಸೃಷ್ಟಿಯಾಗಿದೆ. ಯಾರಾದರೂ ಒಬ್ಬ ಹೋಗ್ತಾನೆ, ಅವನೇನೋ ಒಂದು ಡೈರಿ ವ್ಲಾಗ್ ಮಾಡೋನೆ, ಅಟ್ಲೀಸ್ಟ್ ಕನ್ನಡದ ಬಗ್ಗೆ ಏನಾದರೂ ಇಶ್ಯೂ ಆದರೆ ಅಟ್ಲೀಸ್ಟ್ ಮಾತಾಡ್ತಿದ್ದಾನೆ. ಅವ್ನು ಪ್ರತಿದಿನ ಮಾತಾಡಿಲ್ಲ ಅಂದ್ರೂ. ಬಟ್ ನಾನು ಶುರು ಮಾಡಿದಾಗ ಹೆಂಗಿತ್ತು ಅಂದರೆ, ಇವಾಗ ಯಾರಾದರೂ ಒಂದು ಕೆಲಸ ಮಾಡಿದಾಗ ಅವ್ರಿಗೊಂದು ಪಾಸಿಟಿವ್ ಸಪೋರ್ಟ್ ಸಿಕ್ಕಿದ್ರೆ ಅವ್ರನ್ನ ಮುಂದುವರ್ಸೋದು. ಈಗ ನಮಗೆ ಸಪೋರ್ಟೇ ಸಿಕ್ಕಿ ಹೇಟ್ ಅನ್ನೋದೇ ಸಿಕ್ಕಿ ಅದನ್ನ ಮುಂದುವರ್ಸೋದಿದೆಯಲ್ಲ, ಅದೊಂಥರ ಮುಳ್ಳಿನ ಮೇಲೆ ನಡೆಯೋದು. ಸೊ ಈಗ ಪರವಾಗಿಲ್ಲ. ಆ ಥರ ಕೇಳಿದ್ರೆ ಅದಕ್ಕೆ ಹೋಲಿಸ್ಕೊಂಡ್ರೆ ಈಗ ಸ್ವಲ್ಪ ನೆಮ್ಮದಿಯಾಗಿರ್ಬೋದು ಇದೀವಿ ಅಂತ ಹೇಳ್ಬೋದು ಸೋಷಿಯಲ್ ಮೀಡಿಯಾ ವಿಚಾರದಲ್ಲಿ. ಐ ಯು ಕನೆಕ್ಟೆಡ್ ಎಲ್ಲ ಸರ್ಕಾರಗಳ ಜೊತೆಗೆ ಹರೀಶ್? ಅಂದರೆ ಜನರಲಿ ಈ ಕಾಂಗ್ರೆಸ್ ಸರ್ಕಾರ ಆಗಿರಲಿ, BJP ಆಗಿರಲಿ, ಅಥವಾ ಯಾವುದೇ ಸರ್ಕಾರಗಳು ಪವರಿಗೆ ಬರೋದು ಬೇರೆ, ಬಟ್ ಪಕ್ಷಗಳ ಜೊತೆಗೆ ನಿಮ್ಗೆ ಏನಾದ್ರು ಕನೆಕ್ಷನ್ ಯೂಶಲಿ ಇರುತ್ತಾ? ಇಲ್ಲ ಮ್ಯಾಮ್, ಖಂಡಿತ ಇಲ್ಲ. ನಾವು ಅವ್ರನ್ನ ನೋಡ್ತಿರ್ತೀವಿ ದೂರದಿಂದನೇ ನೋಡಿದ್ರೆ ಬೆಸ್ಟು. ಯಾಕೆಂದರೆ ಅಲ್ಲಿ ಜನ ಏನು ಅನ್ಕೋತಾರೆ, ಸಾಮಾನ್ಯ ಜನಕ್ಕೆ ಗೊತ್ತಿಲ್ಲದಿರೋ ವಿಷಯ ಏನಂದರೆ, ಯಾರೋ ಒಬ್ಬ ಬರ್ತಾನೆ, ಪ್ರಚೋದನಕಾರಿ ಹೇಳಿಕೆ ಕೊಡ್ತಾನೆ, ಅಥವಾ ಲೋಕಸಭೆಯಲ್ಲಿ ನಿಂತ್ಕೋತಾರೆ, ಇಬ್ಬರೂ ಜಗಳ ಆಡ್ತಿರ್ತಾರೆ. ಇವರು ನಮ್ಮ ಜನ ಹೆಂಗಾಗಿದ್ದಾರೆ ಅಂದರೆ, ಈ ಥರ ವಿಷಯದಲ್ಲಿ ನಾನು ಏನಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಜನ ಒಂದು TV ಏನು ನೋಡ್ತಾರೋ ಅಷ್ಟೇ ಗೊತ್ತಿರುತ್ತೆ. ಬಟ್ ಅವರೆಲ್ಲ ಒಳಗಡೆನೇ ಚೆನ್ನಾಗಿರ್ತಾರಲ್ವ, ಅವ್ರು ಒಳಗಡೆನೇ ಚೆನ್ನಾಗಿರ್ತಾರೆ. ಹಿಂದೂ ಮುಸ್ಲಿಂ ಅಂತ ಮಾತಾಡ್ಬೋದು ಎಲ್ಲರೂ, ಎರಡೂ ಪಕ್ಷದ ರಾಜಕಾರಣಿಗಳು, ಬಟ್ ಒಳಗಡೆ ಎಲ್ಲರೂ ಚೆನ್ನಾಗಿರ್ತಾರಲ್ಲ. ಬಟ್ ಜಗಳ ಆಡ್ತಿರೋದು ನಿಜವಾಗ್ಲೂ ಯಾರು? ಫ್ರೆಂಡ್ಸು, ಅಪ್ಪ ಮಗ, ಮನೆಗಳೆಲ್ಲ ಮಾತ್ರ ನೋಡಿ
ಅದರಿಂದ ಕೀ ಕೊಡ್ಸ್ಕೊಂಡು. ಹೌದು, ಮನೆಗಳಲ್ಲೇ ಅಪ್ಪ ನನ್ನ ಟ್ಯಾಕ್ಸ್ ದುಡ್ಡು ಹೋಗ್ತಿದೆ, ನಮ್ಗೇನು ದುಡ್ಡು ಬರ್ತಿಲ್ವಲ್ಲ, BR UPಗೆ ಹೋಗ್ತಿದೆ, ಅಲ್ಲಿ ದುಡ್ಡು ಹೋಗ್ತಿದೆ ನಮ್ಮ ಕನ್ನಡದವ್ರ ಟ್ಯಾಕ್ಸು, ಆದರೂ ಕೂಡ ಆ ಜನ ಇಲ್ಲಿಗೆ ಬರ್ತಾವ್ರಲ್ಲ, ಯಾಕೆ ಅಲ್ಲಿ ಕೆಲಸ ಸೃಷ್ಟಿಯಾಗಿಲ್ಲ ಅಂದರೆ, ಓ ನೀನು ಲೆಫ್ಟಿಸ್ಟ್ ಆಗ್ಬಿಟ್ಟೆ ಅಂತ ಜನ ಆಲ್ರೆಡಿ ಶುರು ಮಾಡ್ಬಿಡ್ತಾರೆ. ನೀವು ನಾರ್ಮಲಾಗಿ ಒಬ್ಬ ಪ್ರಜೆಯಾಗಿ ಒಬ್ಬ ಮನುಷ್ಯನಾಗಿ ಒಂದು ಪ್ರಶ್ನೆ ಕೇಳಿದ್ರು, ಇವತ್ತು ಇವರ ಕನ್ಸಿಡರ್ಡ್ ಆಸ್ ಲೆಫ್ಟಿಸ್ಟ್. ಈ ಥರ ಇದ್ದಾಗ ಈ ಥರ ಸಮಾಜದಲ್ಲಿ ಹೆಂಗೆ ಬದುಕ್ತೀರ? ಬಟ್ ಆದರೂ ಬದುಕಬೇಕು, ಪ್ರಶ್ನೆ ಮಾಡಬೇಕು. Wake up to fresh ideas. Repose. ಈ ತರಹದ ಒಂದು ಬ್ಯಾಕ್ಗ್ರೌಂಡು ಇದೆಲ್ಲ ನೋಡ್ತಾ ಮುಂದಿನ ಪ್ರಶ್ನೆ ಬರೋದು, ಈಗ ಕನ್ನಡ ಹೋರಾಟ ಅಂತ ಬಂದಾಗ ನೀವೆಲ್ಲರೂ ಕನೆಕ್ಟೆಡ್. ಈಗ ರಕ್ಷಣಾ ವೇದಿಕೆ ಆಗಿರಲಿ, ಕರ್ನಾಟಕ ಬಲ. ಸೊ ಈಗ ಕರ್ನಾಟಕ ಬಲ ಬಂದ್ಬಿಟ್ಟು ಒಂದು ಯೂಟ್ಯೂಬ್ ಚಾನಲ್ಲು, ಮತ್ತು ಅದು ಬಂದ್ಬಿಟ್ಟು ಇತಿಹಾಸ ತಿಳಿಸುವಂಥ ಒಂದು ತಂಡ. ಸೊ ಅವರು ಸಂಘಟನೆ ಅಲ್ಲ, ಆದರೆ ಕರ್ನಾಡು ಸೇವಕರಾಗಿರ್ಬೋದು, ಅಥವಾ ಇದು ನಮ್ಮ ಕನ್ನಡ ರಕ್ಷಣಾ ವೇದಿಕೆ ಆಗಿರ್ಬೋದು, ಕರವೇ ಆಗಿರ್ಬೋದು, ಅಥವಾ ನಮ್ಮ ಯಾವುದು ಯುವ ಕರ್ನಾಟಕ ವೇದಿಕೆ ಆಗಿರ್ಬೋದು, ಹೀಗೆ ಸಾಕಷ್ಟು ಸಂಘಟನೆಗಳಿವೆ. ಸೊ ಅವರೆಲ್ಲ ಸಂಘಟನೆಗಳ ಜೊತೆನೂ ನಾನು ಚೆನ್ನಾಗೇ ಇದ್ದೀನಿ. ಆದರೆ ನಾನು ಯಾವ ಸಂಘಟನೆಯಲ್ಲೂ ಇಲ್ಲ, ಯಾವ ಸಂಘಟನೆಯಲ್ಲೂ. ಯಾಕೆಂದರೆ ನಾನು ಯಾವ ತಂಡಕ್ಕೆ, ಯಾವ ಸಂಘಟನೆಗೆ ಅಥವಾ ಒಂದು ಸಿದ್ಧಾಂತಕ್ಕೆ ಸೀಮಿತವಾಗಿರೋ ವ್ಯಕ್ತಿ ಅಲ್ಲ. ನಾನು ಕನ್ನಡಕ್ಕಷ್ಟೇ ಸೀಮಿತ. ಯೂಶಲಿ ಒಂದು ನೆರಳಿರುತ್ತೆ. ಕೆಲವು ಹೋರಾಟಗಳು, ಚಳುವಳಿ ಅಂತೆಲ್ಲ ಬಂದ ತಕ್ಷಣವೇ ಇವರೇನೋ ಪಾಲಿಟಿಕ್ಸಲ್ಲಿ ಏನಾದ್ರು ಇಂಟ್ರೆಸ್ಟ್ ಇದೆಯಾ ಅವರಿಗೆ, ಆ ಕಡೆ ಏನಾರು ಹೋಗ್ತಾರಾ ಅಂತ. ಫ್ಯೂಚರ್ ಪ್ಲ್ಯಾನ್ಸ್ ಯಾವ ಕಡೆಗೆ ಗುರಿ ಇಟ್ಟಿದ್ದೀರಿ ಹರೀಶ್? ನನಗೆ ಏನಾದ್ರು ಬರೋ ಇಂಟ್ರೆಸ್ಟ್ ಇದೆಯಾ? ಖಂಡಿತ ನನಗೆ ಪಾಲಿಟಿಕ್ಸ್ಗೆಲ್ಲ ಹೋಗಕ್ಕೆ ಇಷ್ಟ ಇಲ್ಲ. ಯಾಕಂದರೆ ನಮ್ಮ ಮೇಡಮ್ ನಮ್ಮ ಹತ್ರ ಮಾತು ತೊಗೊಂಡ್ಬಿಟ್ಟಿದ್ದಾರೆ, ನಮ್ಮ ಹೆಂಡ್ತಿಯವರು. ನೀವು ಹೋಗ್ಬೇಕ್ರಿ, ಯಾಕೆ ಹೇಳಿ? ನೀವು ಆಚೆ ಇದು ಎಷ್ಟು ಅಂತ ಮಾತಾಡಿದ್ರು ಅದಕ್ಕೆ ಸೊಲ್ಯೂಷನ್ ಕೊಡಬೇಕಂದ್ರೆ, ಪಾಲಿಸಿ ಲೆವೆಲಲ್ಲಿ ನೀವು ಚೇಂಜ್ ತರಬೇಕಂದ್ರೆ ಸಿಸ್ಟಮ್ ಒಳಗೇನೆ ಇರಬೇಕು. ಮ್ಯಾಮ್ ನೀವು ಆ್ಯಕ್ಚುಲಿ ಈ ಪ್ರಶ್ನೆ ಕೇಳ್ತಿದ್ದೀರಾ, ಖುಷಿ ಇದೆ. ಆದರೆ ಇನ್ನೊಂದು ಮಾತು ಹೇಳಲ್ಲ ನಿಮಗೆ, ಇವಾಗ ಒಂದು ಪೊಲಿಟಿಷಿಯನ್ ಆಗಬೇಕಂದ್ರೆ ಒಂದು MLA ಟಿಕೆಟ್ ಎಷ್ಟಿದೆ? 50 ಕೋಟಿ. ನೀವು ಕಡಿಮೆ ಹೇಳ್ತಾ ಇದ್ದೀರ, 150 ಕೋಟಿ ಆಗೈತೆ. ಸೊ ಇದು ಈ ಥರ ಇದ್ದಾಗ ನಾನು ಜೀವನದಲ್ಲೇ 1 ಕೋಟಿ ರೂಪಾಯಿ ನೋಡಿಲ್ಲ ನನ್ನ ಜೀವನದಲ್ಲಿ. 150 ಕೋಟಿ ಎಲ್ಲಿಂದ ತರಲಿ ನಾನು? ಸೊ 150 ಕೋಟಿ ನೀವು ಒಬ್ರು ಹೇಳ್ಬೋದು, ಇಲ್ಲ ನಿಮ್ಮಂಥವ್ರು ಪೊಲಿಟಿಕ್ಸ್ ಬರ್ಬೋದು ಅಂತ ನೀವು ಹೇಳಿದ್ರಿ. ಬಟ್ ಅವ್ರು 150 ಕೋಟಿ ಯಾರೆಲ್ಲ ಬೇರೆ ಬೇರೆ ಕಡೆಯಿಂದ ನಾನು ತೊಗೊಂಡಿರ್ತೀನಲ್ಲ, ನಾನು ಅಧಿಕಾರಕ್ಕೆ ಬಂದಮೇಲೆ ಅವರೆಲ್ಲರೂ ಅವ್ನ ಕೆಲಸನ ನಾನು ಮಾಡಿಕೊಡ್ಬೇಕಲ್ಲ. ಮತ್ತು ಇದು ಬಿಸ್ನೆಸ್ಸೇ ಆಗೋಯ್ತು. ಪ್ಯೂರ್ ಬಿಸ್ನೆಸ್ ಅಂದರೆ ಯಾವ್ದು ಗೊತ್ತಾ? ನನ್ನ ಕೇಳಿದ್ರೆ ರಾಜಕೀಯ ಇಸ್ ಅ ಪ್ಯೂರ್ ಬಿಸ್ನೆಸ್. ಅಲ್ಲಿ ಬಂದರೆ ಮಾತ್ರ 1000 crores ಆರಾಮಾಗಿ ಮಿಂಟ್ ಮಾಡ್ಬೋದು. ಇವತ್ತಿನ ಜನ್ರೇಷನ್ ನಾನು ಗಮನಿಸಿರ್ತಾರೆ. ಇದು ಇವತ್ತಲ್ಲ ಬಿಡಿ, ನಮ್ಮ ಬೀಚಿಯವರನ್ನೇ ನಾವು ಇಟ್ಕೊಂಡು ಹೌದು, ಬೀಚಿ, ಹೌದು, ಎಷ್ಟು ಸೂಕ್ತ. ಒಂದು ಹೆಂಗೆ ಹೇಳಿದ್ರು ಅಂದರೆ ಕಣ್ಮುಂದೆ ಎಲ್ಲೇ ಇದೆ ನೋಡಿ. ಎಮ್ಮೆಗೂ MLAಗೂ ಏನು ವ್ಯತ್ಯಾಸ ಅಂದರೆ, ಎಮ್ಮೆ ತಿರುಗಾಡಿ ಮೇಯುತ್ತೆ, MLA ಕೂತ್ ಕಡೆ ಮೇಯ್ತಾನೆ. ಹೌದು, ಖಂಡಿತ. ಅಂದರೆ ನನಗೆ ಇದು ಹಾಸ್ಯವಾಗಿ ನೋಡಬೇಕಾ, ದುರಂತವಾಗಿ ನೋಡಬೇಕಾ? ಅಟ್ಲೀಸ್ಟ್ ಅವ್ರಿಗೆ ಅಷ್ಟು ಇತ್ತು ಅವತ್ತಿನ ದಿವಸಕ್ಕೇ ಇದನ್ನೆಲ್ಲ ಹೇಳ್ಬಿಟ್ಟು ಹೊಟ್ಟೋದ್ರು. ಇವತ್ತಿನ ದಿವಸ ಈ ಥರ ಮಾತುಗಳೆಲ್ಲ ಯಾರು ಆಡಿದ್ರೆ ಬದುಕು ಉಳಿಯೋದು ಉಂಟೆ. ನೀವು ತುಂಬ ಮಾತಲ್ಲಿ ಸ್ವಾಭಿಮಾನದ ಬಗ್ಗೆ ಮಾತಾಡ್ತಾ ಇರ್ತೀರ, ಸ್ವಾಭಿಮಾನಿ ಕನ್ನಡಿಗರೇ ಅಂತ. ಮನುಷ್ಯನಿಗೆ ಒಂದು ಫೌಂಡೇಶನ್ನು ಮಾನ, ಗಳಿಸ್ಬೇಕಾಗಿರೋದು ಅಭಿಮಾನ, ದೂರ ಇರಬೇಕಾಗಿರೋದು ದುರಭಿಮಾನದಿಂದ, ಮತ್ತು ಸಿಕ್ಕಾಕೊಳ್ಳದೆ ಇರಬೇಕಾಗಿರೋದು ಅಂಧಾಭಿಮಾನದಿಂದ. ಸೊ ಇಷ್ಟೆಲ್ಲ ಮಾನಗಳ ಮಧ್ಯ ಇವತ್ತಿಗೆ ನಾವು ಕನ್ನಡಿಗರು ಸ್ವಾಭಿಮಾನನ ಹೇಗೆ ನೋಡಬೇಕು ಹರೀಶ್? ಮ್ಯಾಮ್, ಕನ್ನಡಿಗರು ಹೇಗಿದ್ರು ಅಂದರೆ, ಇತಿಹಾಸದ ಪೂರ್ತಿ ನೀವು ನೋಡಿದ್ರೆ ಕನ್ನಡಿಗರಿಗೆ ಎಲ್ಲ ಭಾಷೆನೂ ಬರ್ತಿತ್ತು. ಇವತ್ತಿರೋ ಕನ್ನಡಿಗರಿಗೂ ಆಲ್ಮೋಸ್ಟ್ ನನಗೆ 4-5 ಭಾಷೆ ಬರುತ್ತೆ. ನನಗೆ ಗೊತ್ತಿರೋ ಥರ ನಿಮಗೆ ಒಂದು 3-4 ಭಾಷೆ ಅಂತೂ ಖಂಡಿತ ಬಂದೇ ಬರುತ್ತೆ. ನಮಗೆ ಯಾರೇ ಬಂದ್ರೂ ನಾವು ಅವ್ರ ಹತ್ರ ಅವ್ರವ್ರ ಭಾಷೆಯಲ್ಲಿ ಮಾತಾಡ್ತಿದ್ವಿ. ನಮಗೆ ಬೇರೆ ಭಾಷೆ ಸಿನಿಮಾ ನೋಡೋಕ್ಕೂ ತೊಂದರೆ ಇಲ್ಲ. ಯಾಕೆ? ಬಿಡು, ಈ ಮುಂಚೆ ಒಪ್ಕೋತೀವಿ ವಿಶಾಲ ಹೃದಯದವರು ಅಂತ. ಆ್ಯಕ್ಚುಲಿ ನೋಡಿ, ನಾವು ಹಿಂದಿ ಚೆನ್ನಾಗಿ ಕಲ್ತ್ಬಿಟ್ಟಿರ್ತೀವಿ, ತಮಿಳ್ ತೆಲುಗು ಚೆನ್ನಾಗಿ ಕಲ್ತಿರ್ತೀವಿ. ಆ ಕಡೆ ಇರೋರು ಎಷ್ಟು ಜನ ಕನ್ನಡ ಕಲ್ತಿರ್ತಾರೆ ಅನ್ನೋದೇ. ಅಂದರೆ ಇದು ವಿ ಆರ್ ಬಿಗ್ ಲರ್ನರ್ಸ್, ಗ್ರಾಸ್ಪಿಂಗ್ ಚೆನ್ನಾಗಿದೆ ಒಂದು. ಬಟ್ ನಮಗೆ ನಮ್ಮದು ಬಿಟ್ಟು ನಾವು ಬೇರೆದಕ್ಕೆ ಅಂತ ನಾವು ಗೋಡೆ ಕಟ್ಕೊಂಡಿಲ್ಲೇನೋ. ಆ ಗೋಡೆ ಕಟ್ಟೋ ಅವಶ್ಯಕತೆ ಇವಾಗ ಬಂದಿದೆ. ಗೋಡೆ ಕಟ್ಟೋದಕ್ಕಿಂತ ಹೆಚ್ಚಾಗಿ ನಮ್ಮ ಇತಿಹಾಸ, ಇವಾಗ ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ಯಾರು ತನ್ನ ಇತಿಹಾಸವನ್ನು ತಿಳ್ಕೊಂಡಿರಲ್ಲ ಅವನು ಸದಾ ಬೇರೆಯವ್ರ ಗುಲಾಮ ಆಗಿರ್ತಾನೆ. ಯಾರು ತನ್ನ ಇತಿಹಾಸವನ್ನು ತಿಳ್ಕೊತಾನೋ ಅವಾಗ ಅವನು ಇತಿಹಾಸವನ್ನು ಸೃಷ್ಟಿ ಮಾಡೋದಕ್ಕಾಗತ್ತೆ ಅಂತ. ಸೊ ನಾವು ನಮ್ಮ ಇತಿಹಾಸ ತಿಳ್ಕೊಳ್ದೇ ಇದ್ದಿದ್ದ ಕಾರಣಕ್ಕೆ ಇಷ್ಟು ವರ್ಷಗಳ ಕಾಲ ನಾವು ಬೇರೆಯವರೇ ಗ್ರೇಟ್,
ಆ ರಾಜ ಗ್ರೇಟ್, ಮಹಾರಾಷ್ಟ್ರ ರಾಜ ಗ್ರೇಟ್, ತಮಿಳ್ನಾಡು ರಾಜ ಗ್ರೇಟ್, ಅವ್ರು ಗ್ರೇಟ್, ಇವ್ರು ಗ್ರೇಟ್, ಇವ್ರು ಗ್ರೇಟ್, ಅವ್ರು ಗ್ರೇಟ್ ಅಂತ ಅನ್ಕೋತಿದ್ವಿ. ಯಾವಾಗ ಅವ್ರುಗಳು ಆ ರಾಜ್ಯದ ಜನ ಬಂದು ನಮಗೆ ಹೊಡಿಯೋಕ್ಕೆ ಶುರು ಮಾಡಿದ್ರು, ನಮಗೆ ಬೈಯೋಕ್ಕೆ ಶುರು ಮಾಡಿದ್ರು, ನಮ್ಮ ಕೆಲ್ಸಗಳನ್ನು ಕಿತ್ಕೊಳ್ಳೋಕೆ ಶುರು ಮಾಡಿದ್ರು, ಅಂದರೆ ಎಲ್ಲ ರಾಜ್ಯಗಳದ್ದು ಸೇರಿಸಿ ಹೇಳ್ತಾ ಇದ್ದಾರೆ. ಆವಾಗ ನಮ್ಮಲ್ಲಿ ಯಾಕೆ ಹಿಂಗೆ ನಡೀತಿದೆ, ನಾವು ಮಾತ್ರ ಎಲ್ಲರ ಜೊತೆ ಚೆನ್ನಾಗಿದ್ದೀವಲ್ಲ, ನಾವು ಮಾತ್ರ ಆ್ಯಕ್ಚುಲಿ ವಿಶಾಲ ಹೃದಯ ಅನ್ನೋದಕ್ಕಿಂತ ನಾವು ಮನುಷ್ಯರ ಬದುಕ್ತಿರೋದು. ಒಬ್ಬ ಮನುಷ್ಯನ ಸಹಜ ಗುಣ ಏನು, ಮನುಷ್ಯತ್ವ. ಎಲ್ಲನೂ ಕಲಿತಾನೆ, ಎಲ್ಲನೂ ಪ್ರೀತಿ ಮಾಡ್ತಾನೆ. ಆದರೆ ಇವರೆಲ್ಲ ಕಡೆಯಿಂದ ಬಂದ್ಬಿಟ್ಟು ಇನ್ನೂ ಕಮ್ಯುನಲಿಸ್ಟ್, ಅದೇನದು ಕಮ್ಯುನಲಿಸಮ್ ಅಂತ ಹೇಳ್ತೀವ, ಅಥವಾ ನಾನೇ ಗ್ರೇಟ್ ಅನ್ನೋ ಸುಪೀರಿಯರಿಟಿ ಇದೆಯಲ್ಲ, ಆ ಸುಪೀರಿಯರಿಟಿನ ಬಂದು ಇಲ್ಲಿ ತೋರಿಸ್ತಾರಲ್ಲ, ಅದು ನೋವಾಗತ್ತೆ. ಈಗ ನಾನು ತಮಿಳ್ನ ಸ್ಕೂಲ್ಗೆ ಹೋಗಿ ಕಲ್ತಿಲ್ಲ, ಬಟ್ ನನಗೆ ತಮಿಳು ಬರುತ್ತೆ ಮಾತಾಡೋಕ್ಕೆ. ನಾನು ತೆಲುಗುನ ಸ್ಕೂಲಲ್ಲಿ ಹೋಗಿ ಕಲ್ತಿಲ್ಲ, ಆದರೆ ತೆಲುಗು ಬರುತ್ತೆ ಮಾತಾಡೋಕ್ಕೆ. ನಾನು ಯಾವತ್ತೂ ಆಂಧ್ರಾಗೆ ಅಥವಾ ತೆಲಂಗಾಣಗೆ ಹೋಗಿರಲಿಲ್ಲ, ಆದರೆ ನಂಗೆ ತೆಲುಗು ಬರುತ್ತೆ. ಒಬ್ಬ ಕನ್ನಡದವನಾಗಿ ನನಗೆ ಇಷ್ಟ ಆಯಿತು, ಹಾಗಂತ ಎಲ್ಲ ಕನ್ನಡದವರು ಮಾತಾಡ್ತಾರೆ ಅಂತ ಅಲ್ಲ. ನನಗೆ ಬರುತ್ತೆ ಅಂತ ಆದ ತಕ್ಷಣ ಎಲ್ಲ ಕನ್ನಡದವ್ರಿಗೂ ಬರುತ್ತೆ ಅನ್ನೋದು ದೊಡ್ಡ ಸುಳ್ಳು. ಯಾಕೆಂದರೆ ಕನ್ನಡದವ್ರಿಗೆ ಎಲ್ಲ ಭಾಷೆ ಬರುತ್ತೆ ಅಂತ ನಾವು ಪ್ರಚಾರ ಮಾಡೋದೇ ದೊಡ್ಡ ತಪ್ಪು. ಅದೇ ತಪ್ಪಿಂದನೇ ನಮಗೆ ಇರೋ ಬರೋರೆಲ್ಲ ಬಂದ್ಬಿಟ್ಟು ಇವನು ಗೊತ್ತಲ್ಲ ಭಾಷೆ, ಇವನು ಹಿಂದಿ ಗೊತ್ತಲ್ವಾ, ಮೈ ಹಿಂದಿ ಮೈ ಬಾತ್ ಕरूंगा ಅಂತಾನೆ. आप लोग को हिंदी समझ में आता है, फिर भी क्यों आप ಕನ್ನಡ में बात करते हैं ಅಂತಾನೆ. ಅವನು ಆ ಥರ ಕೇಳೋದಕ್ಕೆ ಅವ್ನಿಗೆ ಆ ಥರ ಅಧಿಕಾರ ಕೊಟ್ಟವ್ರು ಯಾರು? ಅವನೇನಕ್ಕೆ ಆ ಥರ ಕೇಳ್ತವನೆ? ಈ ಕಡೆ ತಮಿಳವ್ರು ಬಂದ್ಬಿಟ್ಟು ಆ ಕಡೆ ತಮಿಳವ್ರು ಇಲ್ಲಿ ಬಂದ್ರು ಅವ್ರೇನಷ್ಟು ಮುಂಚೆ ಒಂದು ಟೈಮಲ್ಲಿ ಕೊಟ್ಟರು, ಅವ್ರು ತುಂಬ ಕಷ್ಟ ಕೊಟ್ಟಿದ್ದಾರೆ ನಮಗೆ. ಕನ್ನಡ ಬಾವುಟ ಹುಟ್ಟೋದಕ್ಕೂ ಅವರು ಒಂದು ಕಾರಣನೇ ನಮಗೆ. ಯಾಕೆಂದರೆ ಅವರು ತುಂಬಾ ಇಲ್ಲಿ ಬಂದು DMK ಬಾವುಟ ಹಾರಿಸ್ತಿದ್ರು. ಅದನ್ನು ನೋಡಿದಂತಹ ಮಾರಾಮಮೂರ್ತಿಯವರು, ಚಳುವಳಿ ಹೋರಾಟಗಾರೆಲ್ಲ ಸೇರಿ ಕನ್ನಡ ಬಾವುಟವನ್ನು ಸೃಷ್ಟಿ ಮಾಡಿದ್ರು. ಏನಕ್ಕೆ ಕನ್ನಡ ಬಾವುಟ ಸೃಷ್ಟಿಯಾಗಿದೆ? ಏನಕ್ಕೆ? ಕನ್ನಡಿಗರ ಗುರುತು, ಕನ್ನಡಿಗರ ಸ್ವಾಭಿಮಾನ ಸಂಕೇತ ಆಗಿರಲಿ ಇದು ಅಂತ 60ರ ದಶಕದಲ್ಲೇ ಮಾಡಿದ್ರು. ಅಂದರೆ 2025ರಲ್ಲಿ ಇನ್ನು ಇವತ್ತುವರೆಗೂ ನಾವು ಅದನ್ನ ಫೈಟ್ ಮಾಡ್ತಿದ್ದೀವಿ. ಹೆಂಗೆ ಇದು ಇನ್ನೂ ಹಿಂಗೆ ಮುಂದುವರಿತಾ ಇರುತ್ತಾ? ಸ್ವಾಭಿಮಾನ ಹಿಂಗಾಗಿದೆ ಅಂತ ಪ್ರತಿಯೊಬ್ಬರಲ್ಲೂ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಹೇಳ್ತಿರ್ತೀನಿ. ಒಂದಿಷ್ಟರಲ್ಲಿ ಕನ್ನಡಿಗರಿಗೆ ನಿಮ್ಗೆ ಎಷ್ಟೇ ಭಾಷೆ ಗೊತ್ತಿರಲಿ, ಯಾರು ಕೆಲಸದಲ್ಲಿ ಇಂಗ್ಲೀಷ್ ಮಾತಾಡಿ ತಪ್ಪಿಲ್ಲ, ಅಲ್ಲಿ ಯಾವ ಭಾಷೆ ಬೇಕಿದೆಯೋ ಮಾತಾಡಿ ತಪ್ಪಿಲ್ಲ, ಅದು ದುಡಿಬೇಕು. ಆದರೆ ಆಚೆ ಬಂದಾಗ ಯಾರ ಜೊತೆ ಯಾರೇ ನಿಮ್ಮ ಜೊತೆ ಬಂದು ಮಾತಾಡಿದ್ರು, ಎಷ್ಟೇ ಭಾಷೆ ಗೊತ್ತಿದ್ರು ಕನ್ನಡದಲ್ಲೇ ಮಾತಾಡಿ. ಈಗ ತಮಿಳ್ನಾಡಿಗೆ ಒಬ್ಬ ನಾರ್ತ್ ಇಂಡಿಯನ್ ಹೋದರೆ ಹೆಂಗೆ ತಮಿಳ್ ಕಲಿತಾನವನು? ಯಾಕೆಂದರೆ ಅವ್ನಿಗೆ ಯಾರು ಅಲ್ಲಿ ತಮಿಳ್ ಕಲಿಯುತ್ತಿಲ್ಲ. ಅವನೇನಾದರೂ ಹಿಂದಿಯಲ್ಲಿ ಮಾತಾಡಿದ್ರೆ ಏನೋ ಸೊನ್ಕಿರ ಅಂತ ಕೇಳ್ತಾರವರು. ಅವನು ಅದಕ್ಕೋಸ್ಕರ ಆ ಪ್ರೆಷರಿಂದ ಆದರೂ ತಮಿಳ್ ಕಲ್ತ್ಬಿಡ್ತಾನೆ. ಅನಿವಾರ್ಯ. ಆ ಪರಿಸ್ಥಿತಿ, ಅನಿವಾರ್ಯತೆ ಒಂದು ಪರಿಸ್ಥಿತಿ ಇದೆ. ಆದರೆ ಇಲ್ಲಿ ನಾವೆಲ್ಲರನ್ನೂ ಬನ್ನಿ, ಬರವಿಲ್ಲ, ನನ್ನ ಕೆಲಸ ತೊಗೊಂಡೋದ್ರೂ ಪರವಾಗಿಲ್ಲ, ತೊಗೊಳ್ಳಿ ಅದ್ರ ನಮ್ಮ ಫಿಲ್ಮ್ ಇವ್ರು ನೋಡಿ, ನಾವೆಲ್ಲರೂ ಕರೆದು ಇವಾಗ ಫಿಲ್ಮ್ ಇಂಡಸ್ಟ್ರಿ ನೋಡಿ, ನಮ್ಮ ಫಿಲ್ಮ್ ಇಂಡಸ್ಟ್ರಿನೇ ತೊಗೊಂಡ್ರೆ, ನಮ್ಮ ಚಿತ್ರರಂಗನೇ ತೊಗೊಂಡ್ರೆ, ನಮ್ಮ ಕನ್ನಡ ಚಿತ್ರಗಳು ಥಿಯೇಟ್ರಲ್ಲಿ ಓಡ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಪರಭಾಷಿಕರದ್ದು ಓಡ್ತಿದೆ. ಕಾಂಟೆಂಟ್ ಚೆನ್ನಾಗಿಲ್ವಾ? ಯಾಕೆ ಬ್ಲಿಂಕ್ ಅಂತ ಒಂದು ಫಿಲ್ಮ್ ಅಂತ ಅದು ಚೆನ್ನಾಗಿರಲಿಲ್ವಾ? ಎಷ್ಟೋ ಚಿತ್ರಗಳು ಇದು ರಿಲೀಸ್ ಆಗ್ತಾನೆ ಇದೆ, ಎಲ್ಲನೂ ಚೆನ್ನಾಗಿದೆ. ಬಟ್ ಇಲ್ಲಿ ತೊಂದರೆ ಆಗ್ತಿರೋದೇನು? ಅಭಿಮಾನದಲ್ಲಿ ಅಥವಾ ನಮ್ಮ ಸಿನಿಮಾಗಳು ಅನ್ನೋದು ಅಂದರೆ ಕೆಲವ್ರದಕ್ಕೆ ಇನ್ನೂ ಅಭಿಮಾನ ಇದೆ ಅಲ್ವಾ? ಸ್ಟಾರ್ ಸಿನಿಮಾಗಳಿಗಿದೆ. ಹಾಗಂತ ಇವಾಗ ಕನ್ನಡ ಚಿತ್ರರಂಗ ಬರೀ ಸ್ಟಾರ್ಸ್ ಇದ್ರೆ ಮಾತ್ರ ಅಲ್ಲೇ ಗ್ಯಾಪ್ ಇರೋದೀಗ. ಈಗ ಹೊಸಬ್ರು ಹಂಗಿದ್ರೆ ನಾಳೆ ದಿನ ಯಾರೋ ಒಬ್ಬ ಹೊಸಬ ಬರ್ತಾನೆ, ಅವನೇನೋ ತಲ್ಲಿ ಇಟ್ಕೊಂಡು ಬರ್ತಾನೆ, ನಾನು ಸ್ಟಾರ್ ಆಗಬೇಕು, ನಾನು ನಟನೆ ಮಾಡಬೇಕು, ಎಲ್ಲರೂ ನಾನು ನೋಡಬೇಕು ಅಂತ. ಹೊಸ ಕ್ರಾಪ್ಗೆ ಅವಕಾಶನೇ ಕೊಟ್ಟಿಲ್ಲ ಅಂದರೆ, ಚಾನ್ಸೇ ಸಿಕ್ಕಿಲ್ಲ ಅಂದರೆ ಹೆಂಗೆ ಬರುತ್ತೆ? ಯೋಚನೆ ಮಾಡಬೇಕಿಂತ ವಿಷಯಗಳು. ನಾವು ಸ್ವಾಭಿಮಾನ ಅನ್ನೋದನ್ನು ಕಷ್ಟನೋ ಸುಖನೋ ಇನ್ನೊಬ್ರಿಗೆ ನಾವು ಕೆಟ್ಟೋರು ಆಗ್ತೀವೋ ಪರವಾಗಿಲ್ಲ, ಬಟ್ ಅನಿವಾರ್ಯತೆ ಇದೆ ಇವತ್ತು ನಮ್ಗೆ ಎಂತಹ ಅನಿವಾರ್ಯತೆ ಬಂದ್ಬಿಟ್ಟಿದೆ ಅಂದರೆ, ಒಬ್ಬ ಸೆಕ್ಯೂರಿಟಿ ಗಾರ್ಡು, ನಾರ್ತ್ ಇಂಡಿಯನ್ ಸೆಕ್ಯೂರಿಟಿ ಗಾರ್ಡು, ನಾನು ಕೆಲಸನ ಬೈತಿಲ್ಲ, ಕೆಲಸ ಎಲ್ಲರಿಗೂ ಒಂದೇ, ಎಲ್ಲರೂ ದುಡಿಯೋದು ಹೊಟ್ಟೆಗಾಗಿ ಬಟ್ಟೆಗಾಗಿ. ಆದರೆ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ತನ್ನ ಕೆಲಸ ಏನು? ಇಲ್ಲಿ ಬಂದಮೇಲೆ ಒಬ್ಬ ನಾರ್ತ್ ಇಂಡಿಯನ್ಗೆ ಅಲ್ಲೇ ಅವ್ನಿಗೇನು ಸಿಗಲ್ಲ, ಅಲ್ಲಿ ತಿನ್ನೋಕ್ಕೆ ಉಣ್ಣೋಕ್ಕೆ ನೀರಿಗೂ ಗತಿ ಇರಲ್ಲ. ಅಂಥವ್ರು ಇಲ್ಲಿ ಬೆಂಗಳೂರಿಗೆ ಬಂದು ಒಂದು ಅಪಾರ್ಟ್ಮೆಂಟಲ್ಲಿ ಇದ್ದಾಗ ಸೆಕ್ಯೂರಿಟಿ ಗಾರ್ಡು ಕನ್ನಡ ಕಲ್ತ್ರೆ ಏನಾಗ್ಬಿಡುತ್ತೆ ಅವನಿಗೆ? ಅವ್ನು ಯಾರಿಗೊಬ್ಬನಿಗೆ ಹೇಳ್ತಾನೆ, ಒಂದು ವಿಡಿಯೋ ಮೊನ್ನೆ ಮಾಡಿದೆ, 80% ಹಿಂದಿಯವರೇ ಇರೋದು, ನಮ್ಮಿಂದಲೇ ನಿಮ್ಮದು ನಡೀತಾ ಇರೋದು. ಸೊ ಈಗ ನಾಲ್ವಡಿ ಪ್ರಭುಗಳು ಅಷ್ಟೆಲ್ಲ ಅಭಿವೃದ್ಧಿ ಮಾಡಿದ್ರಲ್ಲ, ಇವ್ರ ಹತ್ರ ಕೇಳಿಸ್ಕೊಳಕ್ಕ ನಾವು? ಜಯಚಾಮರಾಜೇಂದ್ರ ಒಡೆಯವರೆಲ್ಲ ಇಷ್ಟೆಲ್ಲ ಮಾಡಿದ್ರಲ್ಲ, KRS ಡ್ಯಾಮ್ ಕಟ್ಟಿದ್ರಲ್ಲ, ಇದೆಲ್ಲ ಇಂಥ ನಾರ್ತ್ ಇಂಡಿಯನ್ಸ್ ಹತ್ರ ನಾವು ಇದೆಲ್ಲ ಕೇಳಿಸ್ಕೊಳ್ಳೋಕ್ಕೆ ಅವೆಲ್ಲ ಮಾಡಬೇಕಾಯ್ತಾ? ನನಗೆ ಕೆಲವೊಂದು ಸಲ ಅನ್ನಿಸ್ತಾ ಇರುತ್ತೆ, ಯಾಕಾದರೂ ಬೆಂಗಳೂರು IT ಹಬ್ಬ ಆಯ್ತಪ್ಪ, ಯಾಕಾದರೂ ಬೆಂಗಳೂರು ಹಿಂಗಾಗೋಯ್ತಪ್ಪ, ನಾನು ಬೆಂಗಳೂರು ಕನ್ನಡ ತನನೇ ಇಲ್ವಲ್ಲ, ಯಾಕೆ ಹಿಂಗಾಗೋಯ್ತು? ಇವತ್ತು ಕನ್ನಡ ಅಂದರೆ ಎಲ್ಲಿ? ಸೌತ್ ಬೆಂಗಳೂರಲ್ಲಿ ಮಾತ್ರ ಉಳ್ಕೊಂಡಿರೋದು. ನೀವು ನಮ್ಮ ಇಂದಿರಾನಗರ, ಹಲ್ಸೂರು, KR ಪುರ, ಟಿನ್ ಫ್ಯಾಕ್ಟ್ರಿ, ಬಾನಸವಾಡಿ, ರಾಮಮೂರ್ತಿ ನಗರ, ಎಷ್ಟು ಜನ ಇದ್ದಾರೆ ಕನ್ನಡಿಗರು? ಎಲ್ಲ ತೆಲುಗುವರು, ಒರಿಸ್ಸಾದವರು, ತಮಿಳವರು, ಹಿಂದಿಯವ್ರು ಬಂದು ಕೂತ್ಕೊಂಡವ್ರೆ. ನಾವೆಲ್ಲರ ಮಧ್ಯದಲ್ಲಿ ನಾವು ಭಯ ಪಡ್ಕೊಂಡು ಬದುಕ್ತಾ ಇದ್ದೀವಿ.
ಗರ್ವದಿಂದ ಬದುಕಕ್ಕೆ ಆಗ್ತಿಲ್ಲ. ಇನ್ನು IT-BT ಕಂಪನಿಯಲ್ಲಂತೂ ಕನ್ನಡದವ್ನು ಕನ್ನಡ ಮಾತಾಡೋಕ್ಕೆ ಭಯ ಪಡ್ತಾನೆ. ನಾನು ಕನ್ನಡದವನು ಅಂತ ಗೊತ್ತಾದ್ರೆ ಇವ್ನು ಕೆಲಸದಿಂದ ತೆಗೆದುಬಿಡ್ತಾನೇನೋ. ಹಾಂ, ಹೌದು, ಇದು IT-BTಯಲ್ಲಿ ನಡೀತಾ ಇದೆ. IT-BTಯಲ್ಲಿ ಇದೇ ನಡೀತಾ ಇರೋದು. ಫೇವ್ರೆಟಿಸಮ್ ನಡೀತಿದೆ. ಇನ್ನಾದರೂ ನಾವು ಸ್ವಾಭಿಮಾನ ಬೆಳೆಸ್ಕೊಳ್ಳಿಲ್ಲ, ನಾವು ರೆಬಲ್ ಆಗಲಿಲ್ಲ. ರೆಬಲ್ ಅಂದರೆ ಯಾವ ಥರ? ಹೊಡೆಯೋದು ಬಡಿಯೋದಲ್ಲ. ರೆಬಲ್ ಅಂದಿದ ತಕ್ಷಣ ನನ್ನ ಭಾಷೆ, ನನ್ನ ಹೆಮ್ಮೆ. ಯಾವುದಾದ್ರೂ ಒಂದು ಕಾರ್ಯಕ್ರಮ ನಡೀತಾ ಕಾಲೇಜಲ್ಲೋ ಅಥವಾ IT ಕಂಪನೀಸಲ್ಲೋ ಕನ್ನಡಕ್ಕೆ ಡ್ಯಾನ್ಸ್ ಆಡೋಣ, ಕನ್ನಡ ಹಾಡುಗಳಿಗೆ ಹಾಡಾಡೋಣ. ನನಗೆ ಗೊತ್ತಿರಲಿಲ್ಲ ಕನ್ನಡ ಅಭಿಮಾನ, ಕನ್ನಡಕ್ಕೆಲ್ಲ ಇಷ್ಟು ತೊಂದರೆ ಇತ್ತು ಅಂತ ನನಗೆ ಗೊತ್ತಿರಲಿಲ್ಲ. ನಾನು 19 ವರ್ಷ ಇದ್ದಾಗ ನಾನು ಜಾಸ್ತಿ ಹಿಂದಿ ಸಾಂಗ್ಸೇ ಕೇಳ್ತಿದ್ದೆ. ಅದರಲ್ಲೂ ಆತಿಫ್ ಅಸ್ಲಮ್, ಸೋನು ನಿಗಮ್ ಅಂಥ ಸಾಂಗ್ಸೇ ಕೇಳ್ತಾ ಇದ್ದಿದ್ದು. ನನಗೆ ಕನ್ನಡದ ಅಭಿಮಾನ ಶುರುವಾಗಿದೆ 2016 ಕಾಲೇಜ್ ಡ್ರಾಪ್ ಔಟ್ ಆಗಿ IT-BT ಕಂಪನಿಗೆ ಸೇರ್ಕೊಂಡು. ಅಲ್ಲೊಬ್ಬರು HR ನಂಗೆ ಹೇಳ್ತಾರೆ, ಯು ನಾಟ್ ಸಪೋಸ್ ಟು ಸ್ಪೀಕ್ ಕನ್ನಡ ಆನ್ ದ ಫ್ಲೋರ್ ಅಂತ. ಅವ್ರು ತಮಿಳ್ ಮಾತಾಡ್ತಾರೆ, ಹಿಂದಿ ಮಾತಾಡ್ತಾರೆ, ಎಲ್ಲ ಭಾಷೆ ಮಾತಾಡ್ತಾರೆ. ಬಟ್ ಕನ್ನಡ ಮಾತಾಡಿದ ತಕ್ಷಣ ಮಾತ್ರ ಅವ್ರಿಗೆ ಏನೋ ಆಗ್ತಿದೆ ಅಂದಾಗ ಆ ಒಂದು ಸಣ್ಣ ಕಿಡಿ 2016 ಹತ್ಕೊಂಡಿತ್ತು. ಇವತ್ತು ಇಲ್ಲಿಗೆ ಬಂದು ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡ್ತಿದೆ. ವಾವ್, ಬ್ಯೂಟಿಫುಲ್. ಐ ಮೀನ್ ಕೂಡೋಸ್ ಟು ಯು. ಯಾಕಂದರೆ ಶಬಾಷ್ಗಿರಿ ಹೇಳಲೇಬೇಕು, ಬೆನ್ನು ತಟ್ಟಲೇಬೇಕು. ಕೆಲವು ಸತಿ ಈ ಥರ ಕಿಡಿ ಆಗೋಕ್ಕೂ ಮುಂಚೆ ಅಲ್ಲೇ ಅದನ್ನು ನಾವೇ ಹೊಸ್ಕಾಕ್ಬಿಡ್ತೀವಿ, ಅವ್ರ ದಾರಿಗೆ ನಾವು ಹೊಟ್ಟೋಗ್ಬಿಡ್ತೀವಿ. ದನಿ ಎತ್ತೋದನ್ನು ಒಂದು ಗುರಿ ಇಟ್ಕೊಂಡು ಇದು ಹಿಂಗೆ ಬಿಟ್ಟರೆ ಏನಾಗುತ್ತೆ ಅನ್ನೋದಕ್ಕೆ ತುಂಬ ಜನ ಅಲ್ಲಿಗೆ ಹೋಗ್ಬಿಡ್ತಿದ್ರು. ಸೊ ಬಹುಶಃ ನೀವು ನಿಂತಿದ್ದೀರಾ, ಈಗ ಅರ್ಥ ಆಗ್ತಾಯಿದೆ. ಈಗ ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕಾ ಅಥವಾ ಐ ಥಿಂಕ್ ವ್ಯವಸ್ಥೆ ನಡೆಯೋದೇ ಯಾವಾಗಲೂ ಹೀಗೆ, ಅವ್ಯವಸ್ಥೆನಲ್ಲೇ ಹೊಸತನ ಹುಟ್ಟೋದು. ಆ್ಯಂಡ್ ಇಷ್ಟೆಲ್ಲದ್ರ ಮಧ್ಯ ನಾವು ಒಂದು ಚಿಕ್ಕ ರ್ಯಾಪಿಡ್ ಫೈರ್ ರೌಂಡ್ ನಿಮಗೆ. ಶೋರ್, ಖಂಡಿತ. ಒಂದು ಕನ್ನಡ ಪದ ನೀವು ಹೆಚ್ಚಾಗಿ ಬಳಸೋದು, ಅತಿ ಹೆಚ್ಚಾಗಿ ಬಳಸೋದು? ಸ್ವಾಭಿಮಾನ. ಒಂದು ಸಂಸ್ಕಾರ ಅಥವಾ ಒಂದು ಸಂಸ್ಕೃತಿ ನೀವು ಬಹಳ ಇಷ್ಟಪಡೋದು ಕರ್ನಾಟಕದ್ದು? ನನಗೆ ತುಂಬಾ ಹೆಮ್ಮೆ ಅನ್ಸೋದೇನು ಅಂದರೆ, ಹೆಣ್ಮಕ್ಳು ಮನೆಗೆ ಬಂದಿದ ತಕ್ಷಣ ಅವ್ರ ಮನೆಯಿಂದ ಆಚೆ ಹೋಗ್ಬೇಕಂದ್ರೆ ಆ ಮನೇಲಿರುವಂತಹ ದೊಡ್ಡವರು ಅವ್ರಿಗೆ ಅರ್ಶಿನ ಕುಂಕುಮ ಕೊಡ್ತಾರಲ್ಲ, ಅದು ನನಗೆ ಭಾಳ ಇಷ್ಟ. ಒಂದು ಕನ್ನಡ ಪುಸ್ತಕ ಪ್ರತಿಯೊಬ್ಬರು ಓದಬೇಕಾಗಿರೋದು? ಇತ್ತೀಚೆಗೆ ಓದ್ದೆ ಚೋಮನ ದುಡಿ. ಸಿನಿಮಾಗೂ ಪುಸ್ತಕಕ್ಕೂ ಏನು ಡಿಫ್ರೆನ್ಸು? ಅದರಲ್ಲಿ ಅದು ಮೊದಲು ಪುಸ್ತಕ ಬಂದಿತ್ತು, ಆಮೇಲೆ ಸಿನಿಮಾ ಬಂತು. ಅಂದರೆ ನೀವು ನೋಡಿದ್ರ ಸಿನಿಮಾನೂ ನೋಡಿ ಪುಸ್ತಕನೂ ಓದಿ ಏನು ಡಿಫ್ರೆನ್ಸ್ ಅಂತ? ಅಂದರೆ ಆ ಸಿನಿಮಾ ಅಲ್ಲ, ಏನೂ ಡಿಫ್ರೆನ್ಸ್ ಇಲ್ಲ, ಅದೇ ಥರನೇ ಇರೋದು. ಆಲ್ಮೋಸ್ಟ್ ವಿಷಯಗಳು ಅದೇ ಥರ ಇರೋದು. ಆದರೆ ಅದರಲ್ಲಿ ಒಬ್ಬ ಮನುಷ್ಯನ ಜೀವನ ಹೇಗಿದೆ, ಒಂದು ಉಳುವವನೇ ಭೂಮಿಯ ಒಡೆಯ, ಆ ಒಂದು ಕಾಯ್ದೆ ಬರೋಕ್ಕಿಂತ ಮುಂಚೆ ಹೇಗಿತ್ತು ಜನಗಳ ಜೀವನ, ಜೀತ ಪದ್ಧತಿಯಲ್ಲಿದ್ದವರ ಒಂತಹ ಜೀವನ ಹೇಗಿತ್ತು, ಹಿಂದುಳಿದ ಜನರ ಜೀವನ ಹೇಗಿತ್ತು ಅನ್ನೋದನ್ನು ಶಿವರಾಮ್ ಕಾರಂತರು ಇಷ್ಟು ಪುಸ್ತಕದಲ್ಲಿ ಭಾಳ ಸುಂದರವಾಗಿ ಬರ್ತಿದ್ದಾರೆ. ಸುಮಾರು ಪುಸ್ತಕಗಳಿದೆ ಹೇಳೋಕ್ಕೆ, ಆದರೆ ಇತ್ತೀಚೆಗೆ ಅದು ಓದ್ದೆ, ಅದಕ್ಕೆ ಟಕ್ ಅಂತ ಬಂತು ಹೇಳ್ದೆ. ಒಂದು ಕ್ಷಣ ನಿಮ್ಮನ್ನು ಬದಲಾಯಿಸಿದ್ದು, ಜೀವನದ ಒಂದು ಕ್ಷಣ ನಿಮ್ಮನ್ನೇ ಬದಲಾಯಿಸಿದ್ದು? ಬ್ರೇಕಪ್ ಆಗೋವರೆಗೂ ನಾವೊಂದು ಬೇರೆನೇ ಪ್ರಪಂಚ, ಒಂದು ಫೇರಿ ಟೈಲಲ್ಲೋ ಅಥವಾ ಯಾವುದೋ ಒಂದು ಕಥೆಯಲ್ಲಿ ನಾವಿದ್ದೀವೇನೋ ಅಂತ ಅನಿಸ್ತಿರುತ್ತೆ. ಬ್ರೇಕಪ್ ಆದಮೇಲೆ ಜೀವನನೇ ಬೇರೆ ಥರ ಶುರುವಾಗುತ್ತೆ. ಅಲ್ಲಿಂದನೇ ನನ್ನ ನಿಜವಾದ ಬದಲಾವಣೆ ಶುರುವಾಗುತ್ತೆ 2016 ಬ್ರೇಕಪ್ ಆದಮೇಲೆ. ನನ್ನ ಫಸ್ಟ್ ಬ್ರೇಕಪ್ ಆದಾಗಂತೂ ಗಂಡು ದ್ವೇಷ ಆಗ್ಬಿಟ್ಟಿದ್ದೆ. ನನ್ನ ಸಮಾಜದಲ್ಲಿ ಯಾವ ಗಂಡಸು ಸರಿ ಇಲ್ಲ, ಹಂಗೆ ಹಿಂಗೆ ಅಂತ ಫುಲ್ಲು ಗೊತ್ತಾಗಲ್ಲ ನಮ್ಮನ್ನ ಹೆಂಗೆ ಟರ್ನ್ ಮಾಡಿಬಿಡತ್ತಂತ. ಸೊ ನೀವೇನು ಮಾಡ್ತಾಯಿದ್ರಿ? ಸೊ ಈ ಥರ ಹೇಳೋ ಹೆಣ್ಮಕ್ಳಿಂದ ಫಸ್ಟ್ ದೂರ ಇರ್ತೀವಿ ನಾವು. ಯಾಕೆಂದರೆ ಈಗ ಏನಾಗುತ್ತೆ, ನಮ್ಮ ಥರ ಗಂಡು ಮಕ್ಕಳು ಇರ್ತೀವಿ ಅಂದರೆ ಗೊತ್ತಿಲ್ಲ ರೀ. ಅವಾಗ ಏನಾಗುತ್ತೆ ಗೊತ್ತಾ, ಈ 16, 17, 20 ವರ್ಷದ ಒಳಗಿರೋ ಆಗಿರೋ ಗಾಯಗಳನ್ನ ತಡೆಯೋ ಮೆಚುರಿಟಿ ಇರಲ್ಲ. ಅವಾಗ ಏನು ಮಾಡ್ಬಿಡ್ತೀವಿ, ಎಳೆ ವಯಸ್ಸು ಯಾವುದು ಒಂದನ್ನು ತೊಗೊತೀವಿ, ಎಲ್ಲನೂ ಸರಿ ಇರಲ್ಲ ಅಂತ. ಇಲ್ಲ, ನಾನು ಹಾಗೇನೆ ಯೋಚನೆ ಮಾಡ್ತಿದ್ದೆ. ಅದಾದ್ಮೇಲೆ ಒಂದು 4-5 ಜನ ಪ್ರಪೋಸ್ ಮಾಡಿದ್ರು ನಾನು ಎಲ್ಲರೂ ಅನ್ಕೋತಿದ್ದೆ, ಎಲ್ಲರೂ ನನ್ನ ಧ್ವನಿಗೆ ಇಷ್ಟಪಡೋದು, ವ್ಯಕ್ತಿತ್ವಕ್ಕಲ್ಲ. ಒಂದು 4 ದಿನ ಇಷ್ಟಪಡ್ತಾರೆ, ಆಮೇಲೆ ವ್ಯಕ್ತಿತ್ವ ಅಥವಾ ನನ್ನ ಜೀವನ ಗೊತ್ತಾದ್ಮೇಲೆ ಅವ್ರಿಗೆ ಇಷ್ಟ ಆಗಲ್ಲ. ನಾನು ಯಾಕೆ ನಿಮ್ಮ ಜೀವನ ಅಂದರೆ ಅದು ಸಹಜವಾಗಿ ಎಲ್ಲರೂ ಸ್ಟಾರ್ಟಿಂಗಲ್ಲಿ ನಮ್ಗೆ ಏನು ಅನ್ಸುತ್ತೆ, ಒಬ್ಬರ ಬಗ್ಗೆ ನಮ್ಗೆ ಅಟ್ರಾಕ್ಟ್ ಆಗೋದೆ ಒಬ್ಬರು ಸ್ಟಾರ್ಟಿಂಗಲ್ಲಿ ಅವ್ರ ಲುಕ್ಸಿಂದನೋ, ಅವ್ರ ವಾಯ್ಸಿಂದನೋ, ಅಥವಾ ಅದರಿಂದನೋ ಇದರಿಂದನೋ. ಆವಾಗ ನಾನು ಬ್ರೇಕಪ್ ಆದಮೇಲೆ ಇನ್ನೊಂದು ಗಾಯ ತೊಗೊಳಕ್ಕೆ ನಮಗಿಷ್ಟ ಇರಲ್ಲ, ಮತ್ತು ಸ್ಟ್ರಾಂಗ್ ಆಗ್ಬಿಡ್ತೀವಿ ಜೀವನದಲ್ಲಿ. ಸ್ಟ್ರಾಂಗ್ ಆಗಬೇಕು ಅಂತ ಪ್ರಯತ್ನ ಪಡ್ತೀವಿ, ಅಥವಾ ಒಂಥರ ಕಲ್ಲು ಹೃದಯ ಆಗೋದಕ್ಕೆ. ಆ ಫೇಸ್ನ ನನ್ನ ಜೀವನದಲ್ಲಿ ನೋಡಿದ್ದು ಅಂದರೆ ಹರ್ಷಿತಾನೆ. ಸೊ ಅವ್ರು ಬಂದು ನಾನು ಇಷ್ಟಪಟ್ಟಾಗ ನಾನು ಹಾಗೇ ಇದ್ದಿತ್ತು. ಆಮೇಲೆ 1 ವರ್ಷ ತುಂಬಾ ವೆಯ್ಟ್ ಮಾಡಿದ್ರು ನನಗೋಸ್ಕರ ಅವರು. ಅದಾದಮೇಲೆ ನಾನು ಅಂದ್ಕೊಂಡೆ ಎಲ್ಲ ಹುಡುಗಿರು ಒಂದೇ ಥರ ಅಲ್ಲ,
ಅದಾದಮೇಲೆ ನನಗೆ ಗೊತ್ತಾಗಿದ್ದು ಎಲ್ಲರೂ ಒಂದೇ ಥರ ಅಲ್ಲ, ಎಲ್ಲನೂ ಒಂದೇ ಅಂತ ನೋಡೋದು ತಪ್ಪು ಅಂತ ಅಷ್ಟು. ಒಂದು ಸ್ಟೀರಿಯೋ ಟೈಪ್ ಅಬೌಟ್ ಕನ್ನಡಿಗಸ್ ನೀವು ಹೊಡಿಬೇಕಂತ ಇರೋದು? ಕನ್ನಡ ಅನ್ನೋದು ನನ್ನ ಮನಸ್ಸಲ್ಲಿದೆ, ನಾನು ಏನಕ್ಕೆ ತೋರಿಸ್ಕೋಬೇಕು? ಹರೀಶ್, ಕನ್ನಡ ಅನ್ನೋದು ನನ್ನ ಮನಸ್ಸಲ್ಲಿದೆ, ನನ್ನ ಕನ್ನಡ ಮನಸ್ಸಲ್ಲಿದೆ, ಅಭಿಮಾನ ಇದೆ. ನಿನ್ನ ಕನ್ನಡ ಅಭಿಮಾನ ಮನಸ್ಸಲ್ಲಿದೆ ತಾನೆ, ಮತ್ತು ಕನ್ನಡ ಯಾಕೆ ಮಾತಾಡಲ್ಲ? ಬಾಯಿ ತೆಗೆದ್ರೆ ಇಂಗ್ಲೀಷಲ್ಲೇ ಮಾತಾಡ್ತೀಯ. ನೀ ಎಲ್ಲೋ ಒಂದು ಕಡೆ ಹೋಗಿ ಮನೆ ಮೇಲೆ ಕನ್ನಡ ಬಾವುಟ ಹಾರಿಸು ಅಂದರೆ, ಹರೀಶ್ ನಂಗೆ ಕನ್ನಡ ಅಭಿಮಾನ ಮನಸ್ಸಲ್ಲಿದೆ, ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿನ್ನ ಮುಂದೆ ಬಂದು ಯಾರೋ ಒಬ್ಬ ಕನ್ನಡಕ್ಕೆ ಬೈದ್ರೂ ನೀನು ಸುಮ್ಮನೆ ಇರ್ತೀಯಲ್ಲ ಕೂತ್ಕೊಂಡು, ಅಲ್ಲೂ ನಿನ್ನ ಕನ್ನಡ ನನ್ನ ಮನಸ್ಸಲ್ಲಿದೆ, ನಾನು ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂದರೆ ನಿನ್ನ ಮನಸ್ಸಲ್ಲೇ ಮದುವೆ ಆಗ್ಬೋದಲ್ವಾ, ಮನಸ್ಸಲ್ಲೇ ಹುಡುಗಿನ ಇಷ್ಟಪಡ್ಬೋದಲ್ವಾ, ಮನಸ್ಸಲ್ಲೇ ಶ್ರೀಮಂತ ಆಗ್ಬೋದಲ್ವಾ, ಮನಸ್ಸಲ್ಲೇ ಕಷ್ಟಪಡ್ಬೋದಲ್ವಾ? ಯಾಕೆ ನಿಜ ಜೀವನದಲ್ಲಿ ಅವೆಲ್ಲ ಮಾಡ್ತಾ ಇದೆಯಾ? ಮನಸ್ಸಿದ್ರೆ ಮಾರ್ಗ ಅಷ್ಟೇ ಹೊರತು ಮನಸ್ಸು ಶುಡ್ ನಾಟ್ ಬಿ ಎಲ್ಲ ಮನಸ್ಸಲ್ಲೇ ಇದೆ ಅಂತ ಅದನ್ನು ಬಚ್ಚಿಟ್ಕೊಳ್ಳೋ ಒಂದು ಖಜಾನ ಅಲ್ಲ ಅದು ಅಂತ. ಹೌದು, ಬೇರೆಲ್ಲ ಪ್ರೀತಿನೂ ವ್ಯಕ್ತಪಡಿಸ್ತೀಯ ಅಂದಮೇಲೆ ಕನ್ನಡ ಪ್ರೀತಿ ಮಾತ್ರ ಯಾಕೆ ಒಳಗಡೆ ಇಟ್ಕೊಂಡಿರ್ತೀಯ? ಇದು ನಮ್ಮ ಕನ್ನಡಿಗರಿರೋ ಒಂದು ಸ್ಟೀರಿಯೋ ಟೈಪ್. ಅದನ್ನ ಹೊಡಿಬೇಕು. ಹೊಡಿತಾ ಇರ್ತೀನಿ ಪ್ರತಿದಿನ ವಿಡಿಯೋಸಲ್ಲಿ, ನೋಡೋಣ ಏನಾಗುತ್ತೆ. ಒಂದು ಮೆಸೇಜ್ ಕನ್ನಡೇತರರಿಗೆ ನೀವು ಕೊಡೋಕ್ಕೆ ಇಷ್ಟಪಡೋದು ಕರ್ನಾಟಕದಲ್ಲಿರೋರಿಗೆ? ನಾವು ಕೇಳ್ತಿರೋದು ಏನು ತುಂಬ ದೊಡ್ಡ ಕೆಲಸ, ನೀವೇನು ಕನ್ನಡ ಪಂಡಿತರಾಗಿ ಅಂತ ಕೇಳ್ತಿಲ್ಲ. ವೆನ್ ಯು ಆರ್ ಇನ್ ರೋಮ್ ಬಿ ಅ ರೋಮನ್ ಅಂತ ಇಂಗ್ಲೀಷಲ್ಲಿ ಏನು ಪ್ರಾಬ್ ಇದೆ. ಕರ್ನಾಟಕದಲ್ಲಿ ನಾವು ಕನ್ನಡದವ್ರು ಹೇಗೆ ತಮಿಳ್ನಾಡಿಗೆ ಬಂದರೆ ತಮಿಳವ್ರ ಥರ ಇರ್ತೀವಿ, ತೆಲುಗು ನಾಡಿಗೆ ಬಂದರೆ ತೆಲುಗು ಕಲಿತೀವಿ, ಅದೇ ಥರ ನೀವು ಇಲ್ಲಿಗೆ ಬಂದರೆ ಕನ್ನಡ ಮಾತಾಡಿ, ಕನ್ನಡ ಕಲೀರಿ, ಸ್ವಲ್ಪ ಕಲೀರಿ. ನಾವು ಸ್ವಲ್ಪ ನೀವು ಕಲ್ತ್ರೂ ಅಷ್ಟು ದೊಡ್ಡ ಪ್ರೀತಿನೇ ತೋರಿಸ್ತೀವಿ. ನೀವೇನೂ ಕಲೀಲಿಲ್ಲ ಅಂದಾಗ್ಲೇ ಸ್ವಲ್ಪ ಪ್ರೀತಿ ತೋರಿಸಿರ್ತೀವಿ. ಕನ್ನಡ ಗೊತ್ತಿಲ್ಲ ಅಂದ್ರೂ ಓ ಅಂತೀವಿ ನಾವು ಕೇಳ್ತಿರೋದು ಇಷ್ಟ. ನೀವು ಬಂದು ಇಲ್ಲಿ ನಮ್ಮ ಮೇಲೆ ಹಲ್ಲೆ ಮಾಡೋದು ಅಥವಾ ಅಧಿಕಾರ ಚಲಾಯಿಸೋದೆಲ್ಲ ಮಾಡಿದ್ರೆ ಕನ್ನಡಿಗರಿಗೆ ಪ್ರೀತಿ ಕೊಡೋಕ್ಕೂ ಗೊತ್ತು, ಮುಂದೆ ಕೈ ಮುಗಿಯೋಕ್ಕೂ ಗೊತ್ತು, ಕೈ ಎತ್ತಕ್ಕೂ ಗೊತ್ತು. ಅಷ್ಟು. ಇವರೆಲ್ಲರೂ ಬಂದು ನಮ್ಮಲ್ಲಿ ಒಬ್ರಾಗಿಲ್ಲದೆ, ಮುಂಚೆ ಹೇಳ್ತಿದ್ವಿ ಎಲ್ಲರೂ ಬಂದರೆ ಕನ್ನಡ ಕಲೀರಪ್ಪ ಅಂತ. ಈಗ ಬರೋರೆಲ್ಲ ಕನ್ನಡ ಕಲಿತಾರೆ, ಆದರೆ ಕನ್ನಡಿಗರ ಹಾಗೆ ಮುಖವಾಡ ಹಾಕ್ಕೊಂಡೆ ಗುಳ್ಳೆ ನರಿಗಳ ಥರ ಕನ್ನಡಿಗರ ಮಧ್ಯೆನೇ ತಂದಿಡೋ ಕೆಲಸ ಮಾಡ್ತಿದ್ದಾರೆ. ಟ್ವಿಟರಲ್ಲೆಲ್ಲ ನೀವು ನೋಡ್ಬಿಟ್ರೆ ಏನಪ್ಪ ಇದು ಏನು ನಡೀತಿದೆ, ಇಷ್ಟು ದೊಡ್ಡ ಶಾಪ ಏನಕ್ಕೆ ಕನ್ನಡಕ್ಕೆ ಬಿದ್ದುಬಿಡ್ತು? ವಿಜಯನಗರ ಸಾಮ್ರಾಜ್ಯದ ಪತನ ಆತಲ್ವ, ಅಲ್ಲಿಂದ ನಾವು ಫೇಸ್ ಮಾಡಿರೋದೆಲ್ಲ ಡೌನ್ಫಾಲೇ ಕರ್ನಾಟಕ. ಸೊ ಅದನ್ನ ನೋಡ್ತಾ ಇದ್ರೆ ತುಂಬಾ ನೋವಾಗತ್ತೆ. ಅದಕ್ಕೆ ನಾನು ಹೇಳ್ತಾ ಇರೋದು ಎಲ್ರಿಗೂ, ನಿಮ್ಗೆ ಎಷ್ಟೇ ಭಾಷೆ ಗೊತ್ತಿದ್ರು ದಯವಿಟ್ಟು ಕನ್ನಡದಲ್ಲೇ ಮಾತಾಡಿ. ಭಾಷೆ ಮೇಲಿರೋ ಗೌರವ ಮರಿಬೇಡಿ, ಉಳಿಸಿ, ಬಳಸಿ, ಬೆಳೆಸಿ. ನಾವು ಬೆಳ್ಸೋಕ್ಕೇನೂ ಇಲ್ಲ. ಇನ್ನು ನಮ್ಮ ರಾಜರೆಲ್ಲ ಅವ್ರು ಬೆಳೆಸಿದ್ದು, ನಾವೇನು ಮಾಡ್ತಾ ಇದ್ದೀವಿ, ನಾವು ಬಳಸಿದ್ರೆ ಸಾಕಾಗಿದೆ ಈಗಿನ ಕಾಲದಲ್ಲಿ. ಬರೀ ಗಳಿಸೋದನ್ನು ನೋಡಬೇಡಿ. ಒಂದು ರಿಫಾರ್ಮ್ ಇಮ್ಮಿಡಿಯೇಟಾಗಿ ನೀವು ಈ ವಿಚಾರದಲ್ಲಿ ಬದಲಾವಣೆ ನೋಡೋಕ್ಕೆ ಇಷ್ಟಪಡೋದಂದರೆ? ಕನ್ನಡಿಗರೆಲ್ಲ ಮೊದಲು ಕನ್ನಡ ಮಾತಾಡೋದು. ನೀವು ಇದುವರೆಗೂ ಮಾಡಿರುವ ಬಹಳ ಧೈರ್ಯದ ಕೆಲಸ, ಒನ್ ಬ್ರೇವೆಸ್ಟ್ ಥಿಂಗ್ ಯು ಡನ್ ಸೋ ಫಾರ್. ಮಹಾರಾಷ್ಟ್ರದ ಈ ಶಿವಾಜಿನ ತಂದು ಎಲ್ಲರೂ ಇಲ್ಲಿ ಮೆರೆಸ್ತಿರ್ತಾರೆ ಕರ್ನಾಟಕದಲ್ಲಿ. ಆದರೆ ನಾನು ಹೇಳೋದೇನೆಂದರೆ, ನಾವು ಕೂಡ ತುಂಬ ಚಿಕ್ಕ ವಯಸ್ಸಿಂದ ಶಿವಾಜಿ ಅಂದ್ರೆ ಗ್ರೇಟ್ ಅಂತ ಅನ್ಕೋತಾ ಇದ್ವಿ. ಆದರೆ ಯಾವಾಗ ಇವರು ಬೆಳಗಾವಿಯಲ್ಲಿ MES ಅವರು ಸೇರಿಕೊಂಡು ಈ ಬೆಳಗಾವಿ ಅಧಿವೇಶನದಲ್ಲಿ ಬಂದು ಖ್ಯಾತೆ ತೆಗೆದ್ಬಿಟ್ಟು, ಆಮೇಲೆ ಶಿವಸೇನಾದವರು ಮಹಾರಾಷ್ಟ್ರ ಕೊಲ್ಹಾಪುರದಲ್ಲಿ ಕನ್ನಡ ಬಾವುಟನ ಇಟ್ಕೊಂಡು ಜೈ ಶಿವಾಜಿ ಜೈ ಭವಾನಿ ಅಂತ ಅದನ್ನ ಬಾವುಟ ಸುಡ್ತಾರಲ್ಲ, ಅದು ನನಗೆ ತುಂಬ ಟ್ರಿಗರ್ ಆಗುತ್ತೆ. ಆವಾಗ ನಾನೊಂದು ವಿಡಿಯೋ ಮಾಡ್ತೀನಿ, ಶಿವಾಜಿಯ ಕೊಡುಗೆಗಳು ಕರ್ನಾಟಕಕ್ಕೆ ಏನಿದೆ, ಯಾಕೆ ಅವನ ಒಂದು ಪ್ರತಿಮೆ ಇಲ್ಲಿದೆ. ನಮ್ಮಲ್ಲೇ ಇಮ್ಮಡಿ ಪುಲಿಕೇಶಿ, ಅಮೋಘ ವರ್ಷ, ಮತ್ತು ಎಷ್ಟೋ ರಾಜರಿದ್ದಾರೆ ಇಡೀ ಭಾರತವನ್ನು ಆಳಿರೋರು, ಮತ್ತು ಈ ಎಷ್ಟೋ ಜನ ಸಾಕಷ್ಟು ದೇವಸ್ಥಾನಗಳನ್ನ ಕಟ್ಟಿದ್ದಾರೆ ನಮ್ಮ ರಾಜರು. ನಾವು ಏನು ಹಿಂದೂ ಧರ್ಮ ಅಂತ ಮಾತಾಡ್ತೀವಿ, ಹಿಂದೂ ಧರ್ಮಕ್ಕೆ ಎಷ್ಟೋ ಸಂಸ್ಕೃತಿ ಎಷ್ಟು ಉಳಿಸಿರೋದೇ ನಮ್ಮ ಕನ್ನಡದ ರಾಜರು. ನಮ್ಮ ಪ್ರತಿಮೆಗಳು ಯಾಕಿಲ್ಲ? ಸೊ ಈ ಒಂದು ವಿಷಯನ ಇಲ್ಲಿವರೆಗೂ ಯಾವ ಕ್ರಿಯೇಟರು ನಾನು ಮಾತಾಡಿರೋ ಅಷ್ಟು ಮಾತಾಡಿಲ್ಲ. ಯಾಕೆಂದರೆ ಧೈರ್ಯ ಬೇಕು. ನಿಮ್ಮ ಬಗ್ಗೆನೇ ನೀವು ಕೇಳಿರುವಂಥ ಒಂದು ರೂಮರ್ ವಿಚ್ ಯು ವಾಂಟ್ ಟು ಕ್ಲಾರಿಫೈ ಟುಡೇ, ನಿಮ್ಮ ಬಗ್ಗೆ ನೀವು ಕೇಳಿರುವಂಥ ಒಂದು ಊಹಾಪೋಹಗಳು ಯಾವುದನ್ನು ನೀವು ಅದಕ್ಕೆ ಸ್ಪಷ್ಟನೆ ಕೊಡೋಕ್ಕೆ ಇಷ್ಟಪಡ್ತೀರಾ ಇವತ್ತು? ನನ್ನ ಬಗ್ಗೆ ಬರೋ ರೂಮರೆಲ್ಲ ಒಂದೇ, ನನಗೆ ಪೊಲಿಟಿಕಲಿ ಫಂಡ್ ಬರ್ತಿದೆ ಅಂತ. ಅದು ದೊಡ್ಡ ಸುಳ್ಳು. ಯಾರು ಬಂದು ಏನೂ ಕೊಡ್ತಾ ಇಲ್ಲ ಅಂತ. ಬೆಟ್ಟಿಂಗ್ ಅಪ್ಲಿಕೇಶನ್ಸ್ನೂ ಪ್ರಮೋಟ್ ಮಾಡಿಲ್ಲ ನಮಗೇನಾದರೂ ಪ್ರಮೋಷನ್ ಬಂದ್ರೂ. ಸೊ ನಾವೇನೇ ಬದುಕ್ತಿದ್ರು, ಏನೇ ದುಡ್ಡು ಮಾಡಿದ್ರು ತುಂಬ ಎಥಿಕಲ್ ಆಗಿ, ತುಂಬ ನಿಯತ್ತಿನ ದಾರಿಯಲ್ಲೇ ಹೋಗಿ ದುಡ್ಡು ಮಾಡ್ತಿರೋದು. ಸೊ ಆ ಥರ ನಿಜವಾಗ್ಲೂ ಕಾಂಗ್ರೆಸ್ಸಿಂದ ದುಡ್ಡು ಬರೋ ಥರ ಎಲ್ಲ ಇಟ್ಕೊಂಡಿದ್ದಿದ್ರೆ ನಾನೇನೇ ಗಾಡಿ ಅಥವಾ ಏನೇ ಫೋನ್ ತೊಗೊಂಡಿದ್ರು ಅದು EMI ಮೇಲೆ ತೊಗೋತಿರ್ಲಿಲ್ಲ, ಎಲ್ಲ ಫುಲ್ ಕ್ಯಾಶಲ್ಲೇ ತೊಗೋತಾಯಿದ್ದೆ. ಅದ
ಕನ್ನಡ ರ್ಯಾಪ ಜನಪದಾನ? ಜನಪದ. ನಿಮ್ಮ ಫೇವ್ರೆಟ್ ಜನಪದ ಗೀತೆ? ಆವು ಈವಿನ ನಾವು ನೀವಿಗೆ ಆನು ತಾನ ತನ ನಾಲ್ಕು ತಂತಿ ಹಾಡು, ಅದು ನನಗಿಷ್ಟ. ಕೆಂಪೇಗೌಡರ ಕುವೆಂಪುರವರ ಬರವಣಿಗೆನ? ಯಾಕೆಂದರೆ ಒಂದು ಹಾರ್ಡ್ವೇರು, ಇನ್ನೊಂದು ಸಾಫ್ಟ್ವೇರು ನಮ್ಮ ನಾಡಿಗೆ. ಇವತ್ತಿನ ಕಾಲಕ್ಕೆ ಕುವೆಂಪು ಅವರು. ಯಾಕೆ ಇವತ್ತಿನ ಕಾಲಕ್ಕೆ ಅಂದ್ರಿ? ಕೆಂಪೇಗೌಡರು ಬೆಂಗಳೂರನ್ನ ನವನಿರ್ಮಾಣ ಮಾಡಿದ್ರು. ಆದರೆ ಅವರ ವಿಚಾರಗಳು ನಮಗಷ್ಟು ಗೊತ್ತಿಲ್ಲ, ನನಗಷ್ಟು ಗೊತ್ತಿಲ್ಲ. ನಮಗೇನೋ ಕೇಳ, ನನಗಷ್ಟು ವಿಷಯ ಗೊತ್ತಿಲ್ಲ. ನನಗೆ ಅವ್ರ ಬಗ್ಗೆ ಗೊತ್ತಿರೋದು ಬೆಂಗಳೂರನ್ನ ನವನಿರ್ಮಾಣ ಮಾಡಿದ್ರು ಅಂತ ಗೊತ್ತು ಅಷ್ಟೇ. ಆದರೆ ಕುವೆಂಪು ಅವರು ಎಷ್ಟು ವಿಷಯಗಳು, ಅವರ ವಿಚಾರಗಳನ್ನು ನಾವು ಚಿಕ್ಕ ವಯಸ್ಸಿಂದ ಓದ್ತಾ ಇದ್ದೀವಿ, ತಿಳ್ಕೊಂಡಿದ್ದೀವಿ, ಮೈಗೂಡಿಸ್ಕೊಂಡಿದ್ದೀವಿ. ಸೊ ಈಗಿನ ಜನ್ರೇಷನ್ಗೆ ವಿಚಾರಗಳು ಗೊತ್ತಿರೋದ್ರಿಂದ ಅವರ ವಿಚಾರಗಳನ್ನು ಮೈಗೂಡಿಸ್ಕೊಂಡ್ರೆ ಒಳ್ಳೆಯದು ಅನ್ನೋದು. ಕುವೆಂಪುರವರ ಫೇವ್ರೆಟ್ ಸಾಲ್ ಯಾವುದು? ಎಲ್ಲನೂ ಇದೆ. ಎಲ್ಲಾದರೂ ಇರು, ಎಂತಾದರೂ ಇರು ಇದೆ. ಸತ್ತಂತಿಹರನ್ನು ಬಡಿದೆಚ್ಚರಿಸು, ಕಚ್ಚಾಡುವವರನ್ನು ಕೂಡಿಸಿ ಒಲಿಸು. ಅದನ್ನು ನಾನು ಮಾಡ್ತಾ ಇದ್ದೀನಿ ಈಗ. ಬಾರಿಸು ಕನ್ನಡ ಡಿನುವ ಓ ಕರ್ನಾಟಕ ಹೃದಯ ಶಿವ. ರೀಲ್ಸಾ ರೇಡಿಯೋನಾ? ರೀಲ್ಸ್. ಬೆಂಗಳೂರು ವೈಬಾ ಮೈಸೂರು ವೈಬಾ? ಮೈಸೂರು. ಇವೆಲ್ಲಿಯವರು? ನಾನು ಹುಟ್ಟಿದ್ದು ಬೆಂಗಳೂರಲ್ಲಿ. ನಮ್ಮ ತಂದೆ ಉತ್ತರ ಕರ್ನಾಟಕ, ನಮ್ಮ ತಾಯಿ ಮಹಾರಾಷ್ಟ್ರ ಸೋಲಾಪುರ. ಆದರೆ ನಾನು ಬೆಂಗಳೂರಲ್ಲಿ ಹುಟ್ಟಿದ್ದು ಇಂದ್ರನಗರ ಬೈಪ್ನಳ್ಳಿಯಲ್ಲಿ, CMH ಹಾಸ್ಪಿಟ್ಲಲ್ಲಿ. ಆದರೆ ನನಗೆ ಕನ್ನಡ ನಾನು ಹುಟ್ಟಿದ ಏರಿಯಾದಲ್ಲೆಲ್ಲ ಅಷ್ಟೊಂದು ಕನ್ನಡ ಎಲ್ಲ ಇರಲಿಲ್ಲ, ಜಾಸ್ತಿ ಪರಿಸರ ಇತ್ತು, ತೆಲುಗು ತಮಿಳಿಯನ್ಸೇ ಇದ್ದಿದ್ದು. ನಾನು ಇಡೀ ಬೆಂಗಳೂರಿನೆಲ್ಲ ಸುತ್ತಾಡಿದ್ಮೇಲೆ ನನಗೆ ಅರ್ಥ ಆಗಿ ಒಂದು ಸಲ ಮೈಸೂರಿಗೆ ಹೋದ್ಮೇಲೆ ಆ ನವಗ್ರಹ ಹಾಡಿದೆಯಲ್ಲ, ಕಣ್ಣ ಸಲಿಗೆ, ಆ ಹಾಡೆಲ್ಲ ಕೇಳಿಸ್ಕೊಂಡು ಮೈಸೂರಿಗೆ ಹೋಗಿ ಚಾಮುಂಡಿ ಬೆಟ್ಟಕ್ಕೆ ಹೋದ್ರೆ ಆ ಫೀಲ್ ಹೆಂಗಿತ್ತೆ, ವಾವ್ ಸೂಪರ್ ಅನಿಸುತ್ತೆ. ಆದರೆ ಇವತ್ತಿನ ಮೈಸೂರು ಕಥೆ ಯೋಚನೆ ಮಾಡಿದ್ರೆ ಬೇಜಾರಾಗ್ತದೆ. ಅದು ಎಲ್ಲೋ ಒಂದು ಕಡೆ ಪ್ರಭಾಷಕರಿಂದ ಹಾಳಾಗ್ತದೆ. ಚಳುವಳಿನ ಮನರಂಜನೆನ? ಚಳುವಳಿ. ಗೌರವನ ಖ್ಯಾತಿನ? ಖ್ಯಾತಿ ಕೊನೆವರೆಗೂ ಉಳ್ಕೊಳ್ಳಲ್ಲ, ಗೌರವ. ಕನ್ನಡ ಮಾತಾಡೋದ? ಲಿವಿಂಗ್ ದಟ್ ಕನ್ನಡ ಲೈಫ? ಲಿವಿಂಗ್. ಕನ್ನಡ ನಾನು ಮಾತಾಡೋದು ಬೇರೆ, ಕನ್ನಡದಲ್ಲಿ ನನ್ನ ಪುಸ್ತಕ ಬರೆದೆ ಅನ್ನೋದು ಹೇಳೋದು ಬೇರೆ. ಕನ್ನಡದಲ್ಲಿ ನನ್ನ ಪುಸ್ತಕ ಬರೆದೆ ನನಗೆ ಎಲ್ಲೋ ಅವಾರ್ಡ್ ಬಂತು ಅನ್ನೋದು ಬೇರೆ. ಆದರೆ ಜೀವನವನ್ನೇ ಕನ್ನಡ ಮಾಡ್ಕೊಳ್ಳೋದಿದೆಯಲ್ಲ, ಮನೇಲಿರೋರಿಗೆಲ್ಲರಿಗೂ ಕನ್ನಡದ ಬಗ್ಗೆ ಆ ಒಂದು ಪಸರಿಸೋದಿದೆಯಲ್ಲ, ಕಂಪನ್ನ ಪಸರಿಸೋ. ನನ್ನ ಹೆಂಡತಿ ನನ್ನ ನೋಡಿನೇ ಸ್ಟಾರ್ಟಿಂಗ್ ಅವರು ಕೇಳ್ತಿದ್ರು, ನೀನು ಕನ್ನಡ ಅಂತೀಯ, ಕನ್ನಡದವ್ರು ಯಾವತ್ತೂ ಬದಲಾಗಲ್ಲ ಅಂತ. ಆ ಒಂದು ಗೂಗಲ್ ವೀಡಿಯೋ ಬಂದಮೇಲೆ ನನ್ನ ಹೆಂಡತಿ ಕೂಡ, ಅವರು ಕೂಡ ನಾನು ಮಾಡೋ ಕೆಲಸದಲ್ಲಿ ನೋಡಿ ಅವ್ರಿಗೂ ಕೂಡ ಅವ್ರ ಕೈ ಮೇಲೂ ಹಾಕಿಕೊಂಡಿದ್ದಾರೆ ಕನ್ನಡತಿ ಅಂತ ಒಂದು ಹಚ್ಚನ. ಕನ್ನಡದವ್ರು ಯಾವತ್ತೂ ಬದಲಾಗಲ್ಲ ಅಂದರೆ ಕನ್ನಡದವ್ರು ಒಗ್ಗಟ್ಟಾಗಲ್ಲ. ಇವಾಗ ಅವರು, ನಾನು ಹೇಳಿದ್ನಲ್ಲ, ಅವ್ರ ತಂದೆ ಬಂದು ಸಿಂಧಿ, ಅವ್ರ ತಾಯಿ ಬಂದು ಕನ್ನಡದವರು. ಸೊ ಹೀಗಿದ್ದಾಗ ಏನಾಗುತ್ತೆ, ಅವ್ರು ಚಿಕ್ಕ ವಯಸ್ಸಿಂದ ನೋಡಿದ ಪರಿಸರನೇ ಬೇರೆ. ಸೊ ಕನ್ನಡ ಅಂತ ಎಕ್ಸ್ಟ್ರೀಮಾಗಿ ನಾನೇ ಮಾತಾಡ್ತಿರೋದು ನಮ್ಮ ಕುಟುಂಬಗಳಲ್ಲಿ. ಸೊ ಹಾಗಾಗಿ ಅವ್ರು ಅವಾಗ ಹೇಳ್ತಿದ್ರು, ನೀನು ಯಾಕೆ ಇಷ್ಟು ಕನ್ನಡ ಅಂತೀಯ, ನಮ್ಮ ಕನ್ನಡದವ್ರು ಒಗ್ಗಟ್ಟೇ ಆಗಲ್ವಲ್ಲ, ನೀನಿಷ್ಟು ಕನ್ನಡ ಅದು ಗೂಗಲ್ ವಿಡಿಯೋ ಬರೋವರೆಗೂ. ಅದಾದಮೇಲೆ ಸಿಕ್ಕಂತಹ ಸಪೋರ್ಟ್ ಆಗಿರ್ಬೋದು, ಜನಗಳು ಬಂದು ಮಾತಾಡ್ಸೋದಾಗಿರ್ಬೋದು, ಅಲ್ಲಿಂದ ಅವರು ಇಲ್ಲ ಖಂಡಿತ ಬದಲಾಗ್ತದೆ ಅಂತ ಅವ್ರಿಗೆ ಅನ್ನಿಸ್ತು. ನಮ್ಮವರು ಅನ್ನೋದು ಆ ಭಾವನೆ ಹೆಚ್ಚಾಗ್ಸೋದು ಹೇಗೆ? ಯಾಕಂದರೆ ಒಂದು ಕತೆ ನೀವು ಕೇಳಿರ್ತೀರ ಹರೀಶ್. ಬಟ್ ಇದು ದುರಂತ ಏನಂದರೆ, ಹಾಸ್ಯವಾಗಿರೋ ಕತೆ, ಅದರಲ್ಲಿ ಒಂದು ಆಳವಾದ ಮೆಸೇಜ್ ಇದೆ, ಸಂದೇಶ ಇದೆ. ದಯವಿಟ್ಟು ಯಾರು ಇದನ್ನು ಅನ್ಯತಾ ಭಾವಿಸಬಾರ್ದು. ನಾವು ಕೇಳಿರೋ ವಿಚಾರನ ಓಪನಾಗಿ ಮಾತಾಡ್ತಾ ಇರೋದು. 3 ಗಾಜಿಂದು ಜಾರ್ಗಳಿರುತ್ತಂತೆ. ಅದರಲ್ಲಿ ಒಂದು ತೆಲುಗು, ಆಂಧ್ರದ್ದು, ತಮಿಳ್ನಾಡು, ಈ ಕಡೆ ಕರ್ನಾಟಕದ ಕಪ್ಪೆಗಳನ್ನು ಹಾಕಿರ್ತಾರಂತೆ. ಎಲ್ಲ ಕಪ್ಪೆಗಳನ್ನು ಹಾಕಿರೋ ಗಾಜಿಂದ ಜಾಡಿಗೆ ಆಂಧ್ರದಕ್ಕೆ ಮುಚ್ಚಳ ಹಾಕಿರ್ತಾರಂತೆ, ತಮಿಳ್ನಾಡೋದಕ್ಕೂ ಮುಚ್ಚಳ ಹಾಕಿರ್ತಾರಂತೆ, ಕರ್ನಾಟಕದಕ್ಕೆ ಹಾಗೆ ಬಿಟ್ಟಿರ್ತಾರಂತೆ. ಯಾರೋ ಬಂದು ಕೇಳ್ತಾರಂತೆ, ಕಪ್ಪೆಗಳು ಆಚೆಗೆ ಬಂದ್ಬಿಡಲ್ವಾ, ಯಾಕೋ ಹಾಕಿಲ್ಲ ಅಂತ. ಅದಕ್ಕೆ ಯಾರೋ ಹಿಂಗೆ ಅಂದ್ರಂತೆ, ಕರ್ನಾಟಕದಲ್ಲ ಬಿಡಪ್ಪ, ಒಬ್ಬರು ಕಾಲು ಅವರೇ ಎಳ್ಕೊತಾ ಇರ್ತಾರೆ, ಒಂದು ಕಪ್ಪೆ ಕಾಲನ್ನು ಇನ್ನೊಂದು ಎಳೆದು ಅದೇ ಬೀಳಿಸ್ಬಿಡುತ್ತೆ, ಯಾರೂ ಆಚೆಗೆ ಬರೋಕ್ಕೆ ಸಾಧ್ಯನೇ ಇಲ್ಲ ಬಿಡು ಅಂತ. ಇದು ನಾನು ಕೇಳಿದಾಗ, ಮೇ ಬಿ ಟೀನೇಜಲ್ಲಿದ್ದಾಗ ಕೇಳಿದಾಗ ಚೆನ್ನಾಗಿದೆ ಜೋಕು ಅನಿಸ್ತು. ಆದರೆ ಬುದ್ಧಿ ಬಂದು ವಯಸ್ಸಾಗ್ತಾ ಇದು ನಮಗೆ ಕಣ್ಣಿಗೆ ಹೊಡಿತಾ ಇರುವಂಥ ಒಂದು ಏಟು ಅಂತಲೂ ಅನ್ನಿಸ್ತು. ಅಂದರೆ ಯಾಕೆ ಈ ಒಗ್ಗಟ್ಟಿಲ್ಲ ಅನ್ನೋದು. ನಿಮಗೇನು ಅನ್ಸುತ್ತೆ ಇದ್ರ ಬಗ್ಗೆ? ಹೇಗೆ ಇದನ್ನು ತರೋದು? ಇದಕ್ಕೆ ನಿಮ್ಗೆ ಉದಾಹರಣೆ ಕೊಡಲಾ? IT-BTಯಲ್ಲಿ ಕನ್ನಡದ HR ಮ್ಯಾನೇಜರ್ಸ್ ಇದ್ದರೆ ಅವ್ರು ಕನ್ನಡದವ್ರನ್ನೇ ಹೈಯರ್ ಮಾಡಲ್ಲ. ಅದೇ ನೀವು ತಮಿಳ್ HR ತಮಿಳ್ ಮ್ಯಾನೇಜರ್ ಇದ್ದರೆ ಅವ್ನು ತಮಿಳವ್ರನ್ನೇ ತಗೋತಾನೆ. ಜಸ್ಟ್ ರೆಸ್ಯೂಮಲ್ಲಿ ಲಾಸ್ಟ್ ಒಂದು ಭಾಷೆ ಯಾವುದು, ಅದೇ ಮಲಯಾಳಿಯವ್ರದ್ದು ಸೇಮ್, ತೆಲುಗುವ್ರದ್ದು ಸೇಮ್. ಕನ್ನಡಿಗರ ಮೊದಲು ಶತ್ರು ಯಾರು? ಕನ್ನಡಿಗರು. ಅದು ನಿಜ. ಯಾಕಿದು ಅಂತ
ನಮ್ಮವರೇ ನಮ್ಮನ್ನು ಬೆಳೆಯಕ್ಕೆ ಇವಾಗ ಆ ಥರ ನೋಡಿದ್ರೆ ನಾನಿನ್ನೂ ಜಾಸ್ತಿ ಕೇಳಲ್ಲ ನಿಮಗೆ. ಸೊ ಈಗ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ನನಗೆ ಕೇಳ್ತಿರ್ತಾರೆ, ಬ್ರೋ ನಿಮ್ಮ ಥರ ಇರೋ ಕಾಂಟೆಂಟ್ಗೆ ಎಷ್ಟು ಫಾಲೋವರ್ಸ್ ಇರಬೇಕು, ಎಲ್ಲ ಕ್ರಿಂಜ್ ಮಾಡೋರಿಗೆ ಇದೆಯಲ್ಲ ಬ್ರೋ ಅಂತ. ಸೊ ಈಗ ನಮ್ದು ಇನ್ನು 5 ವರ್ಷದಲ್ಲಿ ಈಗ ಆಲ್ಮೋಸ್ಟ್ ಇನ್ನು 400 ಫಾಲೋವರ್ಸ್ ಆದರೆ 100K ಆಗುತ್ತೆ. ನಾನು ಅಪಾರ್ಟ್ ಫ್ರಮ್ ನಾನು ಕನ್ನಡದ ಬರೀ ಇನ್ಫಾರ್ಮೇಷನ್ನೇ ಕೊಡ್ತಾ ಹೋಗಿದ್ದಿದ್ರೆ ಇನ್ನೂ ಜಾಸ್ತಿ ಫಾಲೋವರ್ಸ್ ಇರೋರು ನನಗೆ. ಬಟ್ ಧ್ವನಿ ಎತ್ತೋದಿದೆಯಲ್ಲ, ಈಗ ನಾನು ವಿಷಯ ಡಿಬೇಟ್ ಆಗೋಕ್ಕಿಂತ ಮುಂಚೆ ನಮ್ಮಲ್ಲಿ ಒಗ್ಗಟ್ಟೇನಕ್ಕಿಲ್ಲ ಅಂದರೆ ಎಡ ಬಲ ಅನ್ನೋ ಸಿದ್ಧಾಂತಗಳು. ಎಡಪಂಥಿಯವ್ರದ್ದೇ ಒಂದು ಸಿದ್ಧಾಂತ ಹೇಳ್ತಾರೆ, ಬಲಪಂಥಿಯವ್ರದ್ದೇ ಒಂದು ಸಿದ್ಧಾಂತ ಹೇಳ್ತಾರೆ. ನೋಡಿ, ಹಾಗಂತ ಬೇರೆ ಯಾರಿಗೂ ಇಲ್ವಾ ಅಂತ ಕೇಳ್ತಾರೆ, ಖಂಡಿತ ಬೇರೆಯವ್ರಿಗೂ ಇದೆ. ಕನ್ನಡದವ್ರು ಒಬ್ಬರಲ್ಲ, ಬೇರೆ ಬೇರೆ ಭಾಷೆಯವ್ರಿಗೂ ಇದೆ. ತೆಲುಗಲ್ಲಿ, ಆಂಧ್ರದಲ್ಲಿರೋ, ತೆಲಂಗಾಣದಲ್ಲಿರೋ ಅವರಲ್ಲೂ ವೈಮನಸ್ಸಿದೆ. ಅದಕ್ಕೆ ಅದು 2 ಡಿವೈಡ್ ಆಗಿರೋದು ಸ್ಟೇಟ್ ಅದು. ಆದರೆ ಅದೇ ತೆಲುಗುನು ಬೆಂಗಳೂರಿಗೆ ಬಂದಿದ್ದ ತಕ್ಷಣ, ಒಂದು ಕೆಲಸ ಸಿಕ್ಕಿದ ತಕ್ಷಣ, ಆ ತೆಲಂಗಾಣದವನು ಅವ್ನ ಕೆಳಗಡೆ ಏನಾದರೂ ಕೆಲ್ಸಕ್ಕೆ ಬರ್ತಾನೆ, ಒಂದು ರೆಸ್ಯೂಮ್ ಕೊಟ್ಟ ಅಂದರೆ ಓಕೆ ನಮ್ಮೂರವನಿರಲಿ. ಅವ್ರಿಗೆ ಅಲ್ಲಿಬ್ಬರು ಜಗಳ ಆಡ್ತಿದ್ರು, ಇಲ್ಲೊಂದು ಆಗ್ತವ್ರೆ. ಕರ್ನಾಟಕ ಹೆಂಗಾಗಿದೆ ಅಂದರೆ ಪರಭಾಷಿಕರು ಅವ್ರವ್ರ ಊರಲ್ಲಿ ಜಗಳ ಆಡಿದ್ರು, ಇಲ್ಲೊಂದು ಆಗ್ತವ್ರೆ ಅವ್ರವರೆಲ್ಲ. ನಾವು ಇಲ್ಲೇ ಇದ್ದು ಒಂದಾಗ್ತಿಲ್ವೇ? ನಾವೆಲ್ಲ ಕ್ಯಾನಡಾಗೆ ಹೋಗ್ತೀವಿ, ಜರ್ಮನಿಗೆ ಹೋಗ್ತೀವಿ, ಅಲ್ಲಿ ಕನ್ನಡ ಯಾರಾದರೂ ಮಾತಾಡಿದ ತಕ್ಷಣ ಎಲ್ಲ ನಮ್ಮವ್ರು ಅಂತ ದೊಡ್ಡ ಕಾರ್ಯಕ್ರಮ ಮಾಡ್ತೀವಿ. ಖುಷಿ ಇದೆ, ಮಾಡಬೇಕು, ಕಂಪನ ಪಸರಿಸ್ಬೇಕು. ಬಟ್ ಅದಕ್ಕಿಂತ ಜಾಸ್ತಿ ಕೆಲಸ ಆಗಬೇಕಾಗಿರೋದಲ್ಲಿ ಬೆಂಗಳೂರಲ್ಲೇ ಅಲ್ವಾ? ಹಿತ್ಲಲ್ಲೇ ಮತ್ತಾ ಇಲ್ಲ ಇಲ್ಲಿ. ಬೆಂಗಳೂರಲ್ಲೇ ನಡೀತಿಲ್ಲ ಅಂದಮೇಲೆ ಸೊ ಇದಕ್ಕೆ ಸೊಲ್ಯೂಷನ್ ಏನು? ನಿಮ್ಮ ಕೂಗೇನು? ನನ್ನ ಕೂಗೇನೆಂದರೆ, ಸರ್ಕಾರ ಮಕ್ಕಳ ಒಂದು ಟೆಕ್ಸ್ಟ್ ಬುಕ್ಗಳಲ್ಲಿ ಕನ್ನಡದ ಇತಿಹಾಸ ಕೊಟ್ಟಾಗ ಮಾತ್ರ, ಅದ್ರ ಜೊತೆಗೆ ಪ್ರತಿನಿತ್ಯ ತಂದೆ ತಾಯಿ ತಮ್ಮ ಮಕ್ಕಳಿಗೆ ಕನ್ನಡ ಬರೆಯೋದು ಓದೋದ್ರ ಜೊತೆಗೆ ಕನ್ನಡ ಏನಕ್ಕೆ ಮಾತಾಡಬೇಕು ಪ್ರತಿನಿತ್ಯ ನಾವು, ಮತ್ತು ಕನ್ನಡದ ಜಾನಪದ ಸೊಗಡೇನು, ಕನ್ನಡದ ಸಂಸ್ಕೃತಿ ಏನು. ಈಗ ನೋಡಿ, ನಾವು ಮುಂಚೆ ಏನಾದ್ರು ತೊಗೊಂಡ್ರೆ ನಾವೆಲ್ಲ ನಮ್ಮ ಮನೆಗೆ ಯಾರೋ ದೊಡ್ಡವ್ರು ಬಂದರೆ ಅವ್ರಿಗೆ ಒಂದು ಗ್ಲಾಸ್ ನಾವೇ ಹೋಗಿ ಕೊಡ್ತಾಯಿದ್ವಿ. ನಮ್ಮಮ್ಮ ಹೇಳೋ ಅವಶ್ಯಕತೆ ಇರ್ತಿರಲಿಲ್ಲ, ಯಾಕಂದರೆ ಅವ್ರು ನಮ್ಮ ಚಿಕ್ಕ ವಯಸ್ಸಲ್ಲಿ ತುಂಬ್ತಿದ್ರು. ಇವಾಗಿರೋ ಮಕ್ಕಳು ನೋಡಿ, ತಂದೆ ಯಾರೋ ಮನೆಗೆ ದೊಡ್ಡವ್ರು ಬಂದರೆ ಕಾಲ ಮೇಲೆ ಕಾಲು ಹಾಕೊಂಡು ಕೂತಿರ್ತಾರೆ. ಸೊ ಅಂದರೆ ಸಂಸ್ಕಾರ, ಅವ್ನು ಕಾಲ ಮೇಲೆ ಕಾಲು ಹಾಕೊಂಡು ಕೂರೋದು ತಪ್ಪಲ್ಲ. ಬಟ್ ನಮ್ಮ ಚಿಕ್ಕ ವಯಸ್ಸಿಂದ ಹೇಳಿರೋದೇನು, ದೊಡ್ಡವ್ರ ಮುಂದೆ ನಾವು ಅವ್ರಿಗೊಂದು ರೆಸ್ಪೆಕ್ಟ್ ಕೊಡಬೇಕಂದ್ರೆ ಅವ್ರ ಮೇಲೆ ನಾವು ಕಾಲ ಮೇಲೆ ಕಾಲು ಹಾಕೊಂಡು ಕೂರಬಾರ್ದು ಅಂತ. ಸೊ ಈ ಥರ ನಾವು ಆ ಸಂಸ್ಕಾರ ಬರೋದಿಲ್ಲಿ. ಒಂದು ಭಾಷೆಯ ಸೊಗಡನ್ನು ತಿಳಿಸಿದಾಗ, ಆ ಭಾಷೆಯ ಸೊಗಡು ತಿಳಿಸೋಕೆ ಹೋದಾಗ ಆ ಭಾಷೆಯ ಇತಿಹಾಸ ತಿಳಿಸ್ತೀವಿ. ಆ ಭಾಷೆಯ ಇತಿಹಾಸ ತಿಳಿಸ್ತಾ ನಮ್ಮ ಸಂಸ್ಕಾರ ಸಂಸ್ಕೃತಿ ಏನಂತಲ ಇತ್ತು ಅದನ್ನ ನಾವು ತಿಳ್ಕೊಂಡು ಅದನ್ನ ನಾವು ಮೈಗೂಡಿಸ್ಕೊಳ್ತೀವಿ. ಸೊ ನೀವು 12ನೇ ಶತಮಾನದಲ್ಲಿ ಹೊಯ್ಸಳರು ಕಟ್ಟಿರುವಂತಹ ಹಳೆ ಬೀಡು ಬೇಲೂರಿಗೆ ಹೋದರೆ ಅವರೆಲ್ಲ ಇಷ್ಟು ಮಾಡರ್ನ್ ಇತ್ತು ಅವಾಗ. ನಾವು ಟೆಕ್ನಾಲಜಿಕಲಿ ಅಷ್ಟೇ ಮಾಡರ್ನ್ ಹೋಗ್ತಿರೋದು, ಬೇರೆ ಏನ್ರಲ್ಲಿ ಮಾಡರ್ನ್ ಆಗಿದ್ದೀವಿ. ಇಂಗ್ಲೀಷ್ ಮಾತಾಡಿದ ತಕ್ಷಣ ನಾನು ಮಾಡರ್ನಾ? ನಾನು ಬ್ಯಾಗಿ ಜೀನ್ಸು, ಬ್ಯಾಗಿ ಸೈಜ್ ಟಿ ಶರ್ಟ್ ಹಾಕೊಂಡಿದ್ದ ತಕ್ಷಣ ನಾನು ಮಾಡರ್ನ್ ಆಗ್ಬಿಟ್ನಾ? ಇಂಗ್ಲೀಷ್ ಮಾತಾಡಿದ ತಕ್ಷಣ ನಾನು ಮಾಡರ್ನ್ ಆಗ್ಬಿಟ್ನಾ? ಮಾಡರ್ನ್ ಆಗಬೇಕಾಗಿರೋದು ಯೋಚನೆಗಳಲ್ವಾ? ಲಾಸ್ಟ್ಲಿ ಇವತ್ತಿನ ಯುವ ಕನ್ನಡಿಗರು ಮತ್ತೆ ಭಾಷೆ ಮೇಲೆ ಅಭಿಮಾನ ಪ್ರೀತಿಯನ್ನು ಬೆಳೆಸ್ಕೋಬೇಕಂದ್ರೆ ನೀವು ರೆಕಮೆಂಡ್ ಮಾಡುವಂಥ 5 ಹಾಡು. ಮೊದಲನೇದು, ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ. ಅದಾದಮೇಲೆ ಇದೇ ನಾಡು ಇದೇ ಭಾಷೆ, ಅದು ಮತ್ತು ಇದು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು, ಕುವೆಂಪು ಅವರ ಸಾಲುಗಳು, ಅಣ್ಣವ್ರು ಹಾಡಿರೋದು. ಅದು ಬಿಟ್ಟರೆ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು. ಅದು ಬಿಟ್ಟರೆ ಇದು ನಾಡು ಕರುನಾಡು ಎಲ್ಲ ನಿನ್ನದು ಅಂತ ಆ ಹಾಡು, ವೀರ ಕನ್ನಡಿಗ ಫಿಲ್ಮಲ್ಲಿ ಅಪ್ಪು ಸರ್ದಿದೆಯಲ್ಲ ಆ ಹಾಡು. ಸೊ 5 ಹಾಡು, ಇನ್ನೂ ತುಂಬ ಹಾಡಿದೆ, ಬಟ್ ಇದು ಮೇಜರ್. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ, ಅಂದರೆ ಆ ಹಾಡು ಮತ್ತು ಇದು ಕಲ್ಲಾದರೆ ನಾನು, ಆ ಹಾಡುಗಳೆಲ್ಲ ಇವತ್ತಿನ ಜನ್ರೇಷನ್ ನಾನು ಹೇಳ್ತಿರೋದು. ಆ ಹಾಡುಗಳು ತುಂಬ ಸುಂದರವಾಗಿ ಕನ್ನಡದ ಬಗ್ಗೆ ಬರೆದಿದ್ದಾರೆ. ಆದರೆ ಈ ಬಡದೆ ಬಸ್ಬೇಕೀಗ ಕನ್ನಡದವನಿಗೆ ಅಂದರೆ ಒಂದು ಹಾಡಿನ ಮುಖಾಂತರ ಸಾಲುಗಳಲ್ಲಿ ಈ ಹಾಡುಗಳು ಬೇಕು ಅಂತ. ಕನ್ನಡ ಉಳ್ಕೋಬೇಕಂದ್ರೆ ಸೋಷಲ್ ಮೀಡಿಯಾ ಮೂಲಕ ಎಲ್ಲ ಕಾಂಟೆಂಟ್ ಕ್ರಿಯೇಟರ್ಸು ನಾವೆಲ್ಲರೂ ಸೇರಿ ಯಾವ ತರಹದ ಕಾಂಟೆಂಟನ್ನು ಸತತವಾಗಿ ಮಾಡ್ತಾನೆ ಇರಬೇಕು. 3 ಟೈಪ್ಸ್ ಆಫ್ ಕಾಂಟೆಂಟ್. ನೋಡಿ, ನಾನು ಕಾಂಟೆಂಟ್ ಕ್ರಿಯೇಷನ್ನಲ್ಲಿರೋರು ಪ್ರತಿಯೊಬ್ಬರಿಗೂ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೇನೆ. ನಿಮ್ಮಿಂದ ಕನ್ನಡ ಅಲ್ಲ, ಕನ್ನಡದಿಂದ ನೀವು ಕನ್ನಡ ಬಳಸ್ಕೊಂಡು ನೀವು ಬೆಳೆದಿರೋದು, ಕನ್ನಡ ಭಾಷೆನ ಬಳಸ್ಕೊಂಡು ನೀವು ಯಾರು ಎಲ್ಲೇ ಹೋದರೂ ಕೂಡ ನೀವು ಯಾವ ಭಾಷೆ ಕ್ರಿಯೇಟರ್ ಅಂತ ಕೇಳಿದ್ರೆ ನೀವು ಕನ್ನಡ ಕ್ರಿಯೇಟರ್ಸ್ ಅಂತಾರೆ ಜನ ನಿಮ್ಮನ್ನ ಗುರುತಿಸೋದು. ಸೊ ಹಾಗಾಗಿ ನೀವು ಪ್ರತಿನಿತ್ಯ ಕನ್ನಡದ ಬಗ್ಗೆ ಮಾತಾಡಿಲ್ಲ ಅಂದ್ರೂ ಪರವಾಗಿಲ್ಲ. ಕನ್ನಡಕ್ಕೆ ಏನಾದರೂ ಕನ್ನಡಿಗರಿಗೆ ಎಲ್ಲೋ ಸಮಸ್ಯೆ ಇದೆ, ಬೆಳಗಾವಿಯಲ್ಲೆಲ್ಲೋ ಸಮಸ್ಯೆ ಆಗಿದೆ ಅಥವಾ ಎಲ್ಲೋ ಸಮಸ್ಯೆ ಆಗಿದೆ ಕನ್ನಡಿಗರ ಬಗ್ಗೆ ಅಂತ ಬಂದಾಗ ಮಾತಾಡಿ. ನೀವು ಮೋಟೋ ಬ್ಲಾಗರ್ ಆದರೂ ಆಗಿರಲಿ, ಫುಡ್ ಬ್ಲಾಗರ್ ಆದರೂ ಆಗಿರಲಿ, ಯಾವ ಬ್ಲಾಗರ್ ಆದರೂ ಆಗಿರಲಿ, ಏನು ಕ್ರಿಯೇಟರ್ ಆದರೂ ಆಗಿರಲಿ, ಇನ್ಫ್ಲೂಯೆನ್ಸಸ್ ಆದರೂ ಆಗಿರಿ,
ಧ್ವನಿ ಎತ್ತಿ ಈ ಥರ ಏನು ನಂತರನೇ ನಾನು ಮಾಡ್ತೀನಲ್ಲ ವಿಡಿಯೋ ಹಂಗೆ ಮಾಡಿ ಅಂತ ಹೇಳ್ತೀರ, ಒಂದು ಫೋರ್ಸಲ್ಲಿ ಮಾತಾಡಿ ಅಂತಿಲ್ಲ. ಈ ಥರ ಒಂದು ಘಟನೆ ನಡ್ತಿದೆ, ದಯವಿಟ್ಟು ಸರ್ಕಾರ ಇದನ್ನ ಗಮನ ತೊಗೊಂಡು ಆದಷ್ಟು ಜಲ್ದಿ ಈ ಕನ್ನಡದ ಮೇಲೆ ಹಲ್ಲೆ ಮಾಡಿರೋರಿಗೆ ಏನು ಅವ್ರಿಗೆ ಒಂದು ಶಿಕ್ಷೆ ಕೊಡಿ ಕಾನೂನಾತ್ಮಕವಾಗಿ, ನಮ್ಮ ಕನ್ನಡಿಗರು ನ್ಯಾಯ ಕೊಡಿಸಿ. ಇಷ್ಟು ಸಿಂಪಲಾಗಿ ಆಗೋಯ್ತಲ್ಲ, ಅಲ್ಲಿಗೆ ನಿಮ್ಮ ನಿಲುವು ವ್ಯಕ್ತಪಡಿಸಿದ್ರಲ್ಲ. ದನಿ ಎತ್ತಿ ನಿಲುವನ್ನು ವ್ಯಕ್ತಪಡಿಸಿ. 5 ವಿಚಾರಗಳು ಪ್ರತಿಯೊಬ್ಬ ಕನ್ನಡಿಗ ಮಾಡಬೇಕಾಗಿರೋದು ಪ್ರತಿನಿತ್ಯ ಭಾಷೆಯನ್ನು ಜೀವಂತವಾಗಿಡೋದಕ್ಕೆ. ಮೊದಲನೇದಾಗಿ ಕನ್ನಡ ಮಾತಾಡಬೇಕು. ಅವರ ಪರಭಾಷಿಕರ ಸ್ನೇಹಿತರ ಜೊತೆ ಅವ್ರಿಗೆ ಕನ್ನಡ ಹೇಳ್ಕೊಡೋ ಪ್ರಯತ್ನ ಮಾಡಬೇಕು. ಮತ್ತು ಅಕಸ್ಮಾತ್ ಅವ್ರು ಕನ್ನಡ ಕಲಿಯೋಕ್ಕೆ ಇಷ್ಟ ಇಲ್ಲ ಅಂದಮೇಲೆ ಕೆಲಸದಲ್ಲಿ ಓಕೆ ನೀವು ಇಂಗ್ಲೀಷ್ ಮಾತಾಡ್ತೀರ, ಅವಶ್ಯಕತೆ ಏನು ಮಾಡೋಕ್ಕಾಗಲ್ಲ. ಆದರೆ ಪ್ರತಿನಿತ್ಯ ದಯವಿಟ್ಟು ಕನ್ನಡ ಮಾತಾಡಿ. ಮನೇಲಿ ಮೊದಲು ಕನ್ನಡಿಗರ ಜೊತೆ ಕನ್ನಡ ಮಾತಾಡಿ. ಕನ್ನಡಿಗರ ಜೊತೆ ಇಂಗ್ಲೀಷಲ್ಲಿ ಮಾತಾಡ್ತಿರೋದೇ ದೊಡ್ಡ ದುರಂತ. ಸೊ ಮೊದಲನೇದಾಗಿ ಕನ್ನಡಿಗರು ಕನ್ನಡ ಮಾತಾಡಿ. ಸೊ ಇದು ಹೇಳಿದಾಗ ಎಷ್ಟು ವಿಷಯಗಳಿದೆ ನೋಡಿ ಅಲ್ಲಿ. ಸೊ ಇದೊಂದು ವಿಷಯ. ಮತ್ತು ಆದಷ್ಟು ನಿಮ್ಮ ಮನೆಗಳಲ್ಲಿ ಕನ್ನಡದ್ದೇ ನೋಡಿ, ಜಾಸ್ತಿ ಬೇರೆ ಭಾಷೆ ನೋಡಿ ತಪ್ಪಿಲ್ಲ, ಆದರೆ ಬೇರೆ ಭಾಷೆಗಳು ನಮ್ಮ ಊಟದಲ್ಲಿ ಉಪ್ಪಿನಕಾಯೋ ಅಥವಾ ಬೇರೆ ಬೇರೆ ಚಿಕ್ಕ ಚಿಕ್ಕ ಪಲ್ಯ ಇರುತ್ತಲ್ಲ ಆ ಥರ ಇರಬೇಕು. ಅದ್ರ ಮೇನ್ ಕೋರ್ಸ್ ಅನ್ನೋದೇನಿರ್ತದೆ ಅದು ಕನ್ನಡವಾಗಿರಬೇಕು. ನೀವೇನೇ ಧಾರಾವಾಹಿ ನೋಡಿ, ಏನೇ ಫಿಲ್ಮ್ ನೋಡಿ, ಹೆಚ್ಚಾಗಿ ಕನ್ನಡದಲ್ಲೇ ನೋಡಿ. ಮತ್ತು ನೀವು ಯಾವುದೇ ಒಂದು ಪರಭಾಷೆ ಫಿಲ್ಮ್ ನೋಡ್ತೀರಾ ಅಂದರೆ ದಯವಿಟ್ಟು ಅದನ್ನ ಡಬ್ಬಿಂಗಲ್ಲಿ ನೋಡಿ. ಕನ್ನಡ ಡಬ್ಬಿಂಗಲ್ಲೇ ನೋಡಿ. ನೀವೆಷ್ಟು ಕನ್ನಡ ಡಬ್ಬಿಂಗಲ್ಲಿ ನೋಡ್ತೀರೋ ಅಷ್ಟು OTT ಪ್ಲ್ಯಾಟ್ಫಾರ್ಮ್ಗಳು ನಮಗೆ ಕನ್ನಡದಲ್ಲಿ ಅದನ್ನು ಡಬ್ ಮಾಡಿಕೊಡುತ್ತೆ. ಅಲ್ಲಿಂದ ಯಾರಾದರೂ ಧ್ವನಿ ಕೊಡ್ತಾರಲ್ಲ ಕನ್ನಡದವನು, ಅವನಿಗೂ ಕೂಡ ಒಂದು ಕೆಲಸ ಸಿಕ್ಕಂಗೂ ಆಗುತ್ತೆ. ನೀವು ಯಾವಾಗಲೂ ಪ್ರತಿದಿನ ಕನ್ನಡದ ಟಿ ಶರ್ಟ್ಗಳನ್ನ ಹಾಕ್ಕೊಳ್ಳಿ, ಕನ್ನಡಿಗ ಅಂತನೋ ಅಥವಾ ನಮ್ಮ ಸಂಸ್ಕೃತಿಯನ್ನು ಹೆಮ್ಮೆ ಪಡಿಸೋ ಟಿ ಶರ್ಟ್ಗಳು ಎಷ್ಟೋ ಸಿಗುತ್ತೋ ಆನ್ಲೈನಲ್ಲಿ ಹುಡುಕಿದ್ರೆ. ಸೊ ಇದು ಬಿಟ್ಟರೆ ನಾನು ಒತ್ತಾಯ ಮಾಡಲ್ಲ, ಆದರೆ ಪ್ರತಿಯೊಬ್ಬ ಕನ್ನಡಿಗನೋ ಅಥವಾ ಕನ್ನಡತಿನೋ ನಿಮ್ಮ ಕೈ ಮೇಲೆ ಕನ್ನಡದ ಒಂದು ಅಚ್ಚೆ ಹಾಕಿಸ್ಕೊಡಿ. ನೀವು ಹಾಕಿಸ್ಕೊಂಡಿದ್ದೀರಿ? ಇಲ್ಲಿ ಹಾಕ್ಸ್ಕೊಂಡಿದ್ದೀನಿ ನೋಡಿ. ನಿಜವಾಗ್ಲೂ ಕನ್ನಡನ ಜೀವಿಸ್ತಾ ಇದ್ದೀರಾ? ಮಾಡಲೇಬೇಕು. ನನಗೊಂಥರ ಆಸೆ ಅದು. ನಂಬ್ತಿರೋ ಇಲ್ವೋ, ನಾನು IT-BT ಕಂಪ್ನಿಯಲ್ಲಿ ನಮ್ಮ ಕನ್ನಡದವರೇ ಒಂದಿಷ್ಟು ಜನ ಕನ್ನಡ ಮಾತಾಡ್ತಿರ್ಲಿಲ್ಲ ನನ್ನ ಜೊತೆಗೆ. ಹಿಂದಿ ಇಂಗ್ಲೀಷಲ್ಲೇ ಮಾತಾಡ್ತಿದ್ರು, ಬೇರೆಯವ್ರ ಜೊತೆ ಇದರಲ್ಲೇ ಮಾತಾಡ್ತಿದ್ರು. ನಾವು ಅವ್ರಿಗೆ ಹೇಳ್ತೀವಿ, ಕನ್ನಡದವರು ಏನಕ್ರೋ ನೀವೇ ಕನ್ನಡ ಮಾತಾಡಲ್ಲ ಅಂದರೆ, ಈ ಸುಮ್ಮನಿರೋ ಮಗ ಏನು ಯಾವಾಗಲೂ ಕನ್ನಡ ಅಂತ. ಲಿಟ್ರಲಾಗಿ ಯಾರಾದ್ರು ಸೆಕ್ಯೂರಿಟಿ ಗಾರ್ಡ್ ನಂಗೆ ಕನ್ನಡದವ್ರು ಸಿಕ್ಬಿಟ್ರೆ ಅವ್ರಿಗೆ ಹೋಗ್ಬಿಟ್ಟು ಬಿರಿಯಾನಿ ಕೊಡಿಸ್ಬಿಡ್ತಿದ್ದೆ ನಾನು, ಕನ್ನಡ ಕೇಳಿಸ್ತಿದೆಯಲ್ಲ ಅಂತ. ನಾನು ಎಷ್ಟರ ಮಟ್ಟಿಗೆ ಇಂಗ್ಲೀಷು ಹಿಂದಿ ಎಲ್ಲರ ಜೊತೆ ಬೆರೆತ್ಬಿಟ್ಟೆ ಅಂದರೆ ನಂಗೆ ಅರ್ಥ ಆಗಿದ್ದು ಒಂದು ಏನು ಗೊತ್ತಾ, ನಾವು ಎಲ್ಲರೂ ನಮ್ಮವ್ರ ಥರ ನೋಡ್ಕೋತೀವಿ, ಬಟ್ ಬೇರೆ ಭಾಷೆಯವರು ಅದೇ ಥರ ನಮ್ಗೆ ಆ ಫೀಲ್ ಕೊಡಲ್ಲ. ಅದು ನಮ್ಮ ಕನ್ನಡದವ್ರು ಹೆಂಗೆ ಅಂದರೆ, ಈಗ ನಾನು 100 ಸಲ ವೀಡಿಯೋ ಮಾಡ್ಬೋದು, ಏನೇ ಮಾಡ್ಬೋದು, ಅದು ನಮ್ಮ ಕನ್ನಡದವ್ರು ಹೆಂಗೆ ಅಂದರೆ ಬಾಯಿ ಮಾತಿಗೆ ತಿಳ್ಕೊಳ್ಳೋರಲ್ಲ, ಎದ್ದೇಳೋರು ಅಲ್ಲ. ಅವ್ರಿಗೆ ಆ ಘಟನೆ ನಡಿಬೇಕು, ಯಾರಾದರೂ ಬಂದು ಬೈಬೇಕು, ಸ್ವಾಭಿಮಾನ ಬಡದೇಬಿಸ್ಬೇಕು, ಆವಾಗಲೂ ನಮ್ಮ ಕನ್ನಡದವ್ರು ಎದ್ದೇಳೋದು. ಬಿಸಿ ಮುಟ್ಟಿದಾಗ ಮಾತ್ರ ಅದು ಹತ್ತದು. ನಮ್ಮ ಸ್ನೇಹಿತರು ಒಂದಿಷ್ಟು ಜನ ಹೇಳ್ತಾರೆ, ಬ್ರೋ ನೀನು ಅಷ್ಟು ವೀಡಿಯೋ ಮಾಡ್ತೀಯಲ್ಲ, ನಮಗೆಲ್ಲ ಯಾವತ್ತೂ ಆ ಘಟನೆ ನಡೆದೇ ಇಲ್ಲ ಅಂತಾರೆ. ಅವ್ರಿಗೆ ಆ ಘಟನೆ ನಡೆದಾಗ ಆಮೇಲೆ ಹೇಳ್ತಾರೆ, ಬ್ರೋ ಈ ಥರ ಆಯಿತು, ನೀನು ಒಂದು ವೀಡಿಯೋ ಮಾಡಿ ನನ್ನ ಪರ ಅಂತ ಕೇಳ್ತಾರೆ. ಏನು ಹೇಳ್ತೀರ? ಹಿಂಗಿದ್ದಾರೆ ನಮ್ಮ ಕನ್ನಡಿಗರು. ಯಾಕೆ ಕನ್ನಡ ಅಂತ ಡೈಲಿ ಇದು ಮಾಡ್ತೀರಾ, ಬೇರೆ ಏನೂ ಇಲ್ವಾ ಅಂತ ಕೇಳೋ ಜನ ಇವತ್ತು ಇಲ್ಲ ಮಗ, ಕನ್ನಡದ ಬಗ್ಗೆ ಎಷ್ಟು ಸಮಸ್ಯೆ ಇದೆ ಗೊತ್ತಾಗ್ತಿದೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳೋದು, ಬೇರೆಯವ್ರಿಗೆ ಆಗ್ತಾ ಇದ್ದಾಗ ನೋಡ್ತಾ ಇದ್ದಾಗ ಅದು ಬರೀ ತಮಾಷೆ, ನಮಗೆ ಅಂತ ಅದು ಬಿಸಿ ಮುಟ್ಟಿದಾಗ ಮಾತ್ರ ಅದು ಅನುಭವ. ಹೌದು, ಅನುಭವ ಎಲ್ಲಿರುತ್ತೋ ಅಲ್ಲಿ ಜವಾಬ್ದಾರಿ ಹೆಚ್ಚಿರುತ್ತೆ, ಅದ್ರ ಮೇಲೆ ಅಭಿಪ್ರಾಯನೇ ಬದಲಾಗ್ಬಿಡುತ್ತೆ ಅಂತ. ಖಂಡಿತ. ಇವಾಗ ನೋಡಿ, ಸುಮಾರು ಜನ ಹೇಳ್ಬೋದು, ರೋಲ್ ಕಾಲ್ಸು ಇವ್ರು ಕನ್ನಡ ಅಂದರೆ ಮಾಡೋ ಕೆಲಸ ಇಲ್ಲ ಅಂತ. ಆ ವ್ಯಕ್ತಿ ಯಾರು ಕಮೆಂಟ್ ಆಗ್ತಿರ್ತಾನೆ ಅಥವಾ ಹೇಳ್ತಿರ್ತಾನಲ್ಲ, ಅವನಿಗೆ ಯಾವತ್ತು ಪರಭಾಷಕರಿಂದ ತೊಂದರೆ ಆಗುತ್ತೆ. ಅವನಿಗೆ ಯಾವ ರಾಜಕಾರಣಿಗಳು ಬರಲ್ಲ ಅವನ ಪರವಾಗಿ. ಅವನ ಪರವಾಗಿ ಬರೋದು ಕನ್ನಡ ಪರ ಹೋರಾಟಗಾರರೇ. ಸೊ ಇಷ್ಟೆಲ್ಲ ಸದ್ಯದ ಜೀವನದ ಒಂದು ಹಂತ ಏನಿದೆ, ಮುಂದೆ ಯಾವ ಕಡೆಗೆ? ದುಡ್ಡು ಮಾಡಬೇಕು ಚೆನ್ನಾಗಿ ಜೀವನದಲ್ಲಿ, ನಿಯತ್ತಾಗಿ. ಹೇಗಿದೆ ಯುವರ್ ಜರ್ನಿ ಆ್ಯಸ್ ಅ ಇನ್ಫ್ಲೂಯೆನ್ಸರ್? ಖುಷಿ ಆಗುತ್ತೆ ಆ ಪದಕ್ಕೆ ನಾನೇನೋ ಅರ್ಥ ಕೊಟ್ಟಿದ್ದೀನಿ ಅಂತ. ಎಲ್ಲರೂ ಇನ್ಫ್ಲೂಯೆನ್ಸರ್ಸ್ ಅಂತ ಹೇಳ್ಕೋತಾರೆ, ಬಟ್ ಏನೋ ಇನ್ಫ್ಲೂಯೆನ್ಸ್ ಮಾಡ್ತವ್ರೆ ಅಂತ ನಮಗೆ ಗೊತ್ತಿಲ್ಲ. ಬಟ್ ನಾನು ಆ ಇನ್ಫ್ಲೂಯೆನ್ಸರ್ ಅನ್ನೋ ಪದಕ್ಕೆ ಸರಿಯಾಗಿ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದೀನಿ ಅಂತ ನನಗೊಂದು ಖುಷಿ ಇದೆ. ಆದರೆ ಖುಷಿ ಆಗುತ್ತೆ ಪ್ರತಿದಿನ ಜನ ಎಲ್ಲ ಮಾತಾಡ್ಸೋದು, ಎಲ್ಲೇ ಟ್ರಾಫಿಕಲ್ಲಿದ್ದರು ಅಥವಾ ಎಲ್ಲಾದರೂ ಕಾಲೇಜಲ್ಲಿ ಗೆಸ್ಟ್ ಕರೆದಾಗ. ಸೊ ಒಂಥರ ಹೆಮ್ಮೆ ಇದೆ. ಅಂದರೆ ಸಹಜವಾಗಿ ನಾವು ನೋಡಿರೋದೆಲ್ಲ ಏನೇನೋ ಕ್ರಿಂಜ್ ಮಾಡೋರೆಲ್ಲರೂ ಎಲ್ಲೆಲ್ಲೋ ಕರೀತಿರ್ತಾರೆ. ಬಟ್ ನಮಗೆ ಬೇರೆಯವ್ರ ಬೆಳವಣಿಗೆ ನೋಡಿ ಉರ್ಕೊಳ್ಳೋರು ನಾವಲ್ಲ. ಬಟ್ ನನಗೆ ಒಂದೇ ಆಸೆ ಏನಂದರೆ, ಟ್ಯಾಲೆಂಟ್ ಇರೋರು ಮಾತ್ರ ಬೆಳಿಬೇಕು. ಇವಾಗ ನನಗೆ ರೇಡಿಯೋ ಸ್ಟೇಷನ್ಸಲ್ಲಿ ಅವಕಾಶ ಸಿಕ್ಕಿಲ್ಲ ಅಂತ ನಾನು ಸೋಷಿಯಲ್ ಮೀಡಿಯಾಕ್ಕೆ ಬಂದೆ.
ನಂತರನೇ ಎಷ್ಟೋ ಜನ ಅವಕಾಶ ವಂಚಿತರಾಗಿ ಸೋಷಿಯಲ್ ಮೀಡಿಯಾ ಅನ್ನೋ ಪ್ಲಾಟ್ಫಾರ್ಮ್ ಇಟ್ಕೊಂಡು ಬಂದಿರ್ತಾರೆ. ಅವ್ರಿಗೆ ಸಿಗ್ಬೇಕಾಗಿರೋದು ಸಿಗ್ಲಿಲ್ಲ, ಬೇರೆ ಯಾರ್ಯಾರಿಗೋ ಏನೇನೋ ಸಿಗ್ತಿದೆ ಅಂದಾಗ ಹೊಟ್ಟೆ ಉರಿಯುತ್ತಾ ಇಲ್ವಾ? ಹಾಗಾಗಿ ಎಲ್ಲರೂ ಭಾವನೆಗಳು ಅದನ್ನೆಲ್ಲ ಬಿಟ್ಬಿಡ್ತೀವಿ, ಸೀರಿಯಸ್ ಆಗಿ ತೊಗೊಳ್ಳಲ್ಲ, ಏನೋ ಅಭಿಪ್ರಾಯ ಅಂತ. ಅದನ್ನು ಒಂದು ಪರ್ಪಸ್ ಜೊತೆಗೆ ನಿಸ್ವಾರ್ಥ ಇಲ್ಲದೆ ನೆಲಕ್ಕಾಗಿ ಭಾಷೆಗಾಗಿ ನಿಂತಿದ್ದೀರಾ. ಹೆಸರು ಮಿನಿ ಆದ್ರೂ ಮಾಡಿರೋ ಕೆಲಸಗಳು ಮ್ಯಾಕ್ಸ್ ಆಗೇ ಇದೆ. ಹೌದು. ವಿಶ್ ಯು ಮೋರ್ ಪವರ್ ಧನ್ಯವಾದ. ಬೆಳೀತಾ ಇರಿ. ಖಂಡಿತ. ನಾವು ಯಾವುದನ್ನು ಕಾಪಾಡ್ತೀವೋ ಅದು ನಮ್ಮನ್ನು ಕಾಪಾಡತ್ತೆ ಅನ್ನೋ ಹಾಗೆ ನಿಮ್ಮಂಥವರ ಅಭಿಪ್ರಾಯಗಳಾಗಿರಲಿ, ನಿಮ್ಮ ಜೀವನ ಎಲ್ಲರಿಗೂ ಒಂದು ರಿಮೈಂಡರು ಯಾವ್ಯಾವ ಥರ ಲೈಫನ್ನು ನಡೆಸ್ಬೋದು ಅಂತ. ಖಂಡಿತ. ಕಂಟಿನ್ಯೂ ಟು ಇನ್ಸ್ಪೈರ್. ಖಂಡಿತ ಖಂಡಿತ ಖಂಡಿತ. ಹರೀಶ್, ನೆಮ್ಮದಿಯಾಗಿ ನಿದ್ದೆ ಮಾಡಿ, ಸೊ ದ್ಯಾಟ್ ಕನ್ನಡಕ್ಕೋಸ್ಕರ ಇನ್ನೂ ಹೆಚ್ಚು ತಲೆ ಕೊಡ್ಬೋದು. ಖಂಡಿತ. ಇನ್ನೂ ತಲೆ ಕೊಡೋರು ಹಾಗೆ ಪ್ರಚೋದಿಸ್ಬೋದು ತಾವು ಬಾಕಿಯವ್ರಿಗೂ. ಆಲ್ಸೋ ಕನ್ನಡದ ಕಂಪನ್ನು ಪಸರಿಸಿ ಆ ಜವಾಬ್ದಾರಿಯನ್ನು ಎಲ್ಲರಲ್ಲೂ ಇನ್ಸ್ಟಾಲ್ ಮಾಡಿರೋ ನಿಮಗೆ ಕಸ್ಟಮೈಸ್ ಪರ್ಫ್ಯೂಮ್ ಫ್ರಮ್ ಮೇಕ್ ಯುವರ್ ಓನ್ ಪರ್ಫ್ಯೂಮ್. ಇದರಲ್ಲಿ ಹೈ ಆನ್ ಯು ಇಸ್ ವಾಟ್ ದೇವ್ ಕಸ್ಟಮೈಸ್ ಫಾರ್ ಯು, ದಟ್ಸ್ ದಿ ಎಸೆನ್ಸ್. ಹರೀಶ್ ಪ್ರಿನ್ಸ್ ಅಂತ ಮಾಡಿದ್ದಾರೆ. ಯಾರು ಈ ಪ್ರಿನ್ಸು? ಹರೀಶ್ ಪ್ರಿನ್ಸ್ ಅಂತಾನೆ ನನ್ನ ಫೇಸ್ಬುಕ್ ಹೆಸರು ಇದ್ದಿದ್ದು 2014, 13, 14, 15, 16ವರೆಗೂ, 18ವರೆಗೂ. ಆಮೇಲೆ ಕನ್ನಡದ ವಿಷಯಗಳನ್ನ ತೋಳ್ತಾ ಹರೀಶ್ ಮಾಡಿಕೊಂಡು ಹರೀಶ್ ಕನ್ನಡಿಗ ಆಗ್ಬಿಟ್ಟೆ ಅಲ್ಲಿಂದ. ಸೊ ಯಾರೇ ನನಗೇನೇ ಕೇಳೋದು ನಿಮ್ಮ ಪೂರ್ತಿ ಹೆಸರು ಏನು ಅಂದರೆ ಹರೀಶ್ ಕನ್ನಡಿಗ ಅಂತಾನೆ. ನಿಮ್ದೇನು ಸರ್ನೇಮ್ ಇಲ್ವಾ ಅಂದ್ರೆ ಇಲ್ಲ, ಭಾಷೆನೇ ನನ್ನ ಸರ್ನೇಮ್, ತಪ್ಪೇನಿದೆ ಅಂತ ಕೇಳ್ತೀನಿ. ಓ ಸೂಪರ್ ಸರ್ ನೀವು ಅಂತಾರೆ. ನಾನು ಆ್ಯಕ್ಚುಲಿ ಇದನ್ನ ಇನ್ಸ್ಪೈರ್ ಆಗಿದ್ದಲ್ಲಿ ಅಂದರೆ ತಮಿಳವ್ರದ್ದು ಒಂದಿಷ್ಟು, ನಾನು ಕಾಲ್ ಸೆಂಟರ್ಸಲ್ಲಿ ವರ್ಕ್ ಮಾಡ್ತಿರ್ಬೇಕಂದ್ರೆ ಒಂದಿಷ್ಟು ಜನ ತಮಿಳವ್ರದ್ದು ಫೋನ್ ಬರೋದು, ಅವ್ರ ಹೆಸ್ರ ಜೊತೆಗೆ ಅವ್ರ ಭಾಷೆನೇ ಐಡೆಂಟಿಟಿಯಾಗಿ ಇಟ್ಕೊಂಡಿರೋರು. ಅದನ್ನ ನಾನು ನೋಡಿ ನಾವು ಯಾಕೆ ಹಂಗಿಲ್ಲ, ಅದು ನನಗೆ ಸ್ಫೂರ್ತಿ ಕೊಟ್ಟು ನಾನು ಹರೀಶ್ ಕನ್ನಡಿಗ ಅಂತ ಹೇಳಕ್ಕೆ ಶುರು ಮಾಡ್ತೀನಿ. ಸೊ ನೋಡಿ, ಅದು ಹರೀಶ್ ಪ್ರಿನ್ಸ್ ಅನ್ನೋದು ಯಾರು ತುಂಬ ನನ್ನ ಬಗ್ಗೆ ತುಂಬ ರಿಸರ್ಚ್ ಮಾಡೋದು. ಥ್ಯಾಂಕ್ ಯು. ಅಲ್ಲಿರೋ ಬಾಟಲಲ್ಲಿರೋ ಪರ್ಫ್ಯೂಮ್ ಖಾಲಿ ಆಗ್ಬೋದು, ಆದರೆ ನಿಮ್ಮ ಒಳಗಿರೋ ಆ ಕಿಚ್ಚು ಯಾವತ್ತೂ ಖಾಲಿ ಆಗಲ್ಲ ಅನ್ನೋ ನಂಬಿಕೆ ನಮಗಿದೆ. ಖಂಡಿತ. ಆ ಕಿಚ್ಚು ಸದಾ ಕನ್ನಡದ ಕಂಪನ್ನು ಹೀಗೆ ಪಸರಿಸ್ತಾ ಇರಲಿ. ತುಂಬಾ ಧನ್ಯವಾದ, ತುಂಬಾ ನನ್ನಿಗಳು. ನನಗೇನು ಖುಷಿ ಆಯಿತು ಅಂದರೆ ಈ ಥರ ಯಾರೇ ಕನ್ನಡದ ಕೆಲಸ ಮಾಡಿದ್ರು ಈ ಥರ ಒಂದು ಗುರುತನ್ನು ಕೊಡೋದಿದೆಯಲ್ಲ, ಒಬ್ರಿಗೊಂದು ವೇದಿಕೆ ಕೊಡೋದಿದೆಯಲ್ಲ, ಈ ಥರ ಕೊಟ್ಟಾಗ ಏನಾಗುತ್ತೆ ಅಂದರೆ ನಮ್ಮಲ್ಲಿರೋ ವಿಷಯಗಳು ಜಾಸ್ತಿ ಜನಕ್ಕೆ ತಲುಪುತ್ತೆ. ಸೊ ಅದೊಂಥರ ಖುಷಿ ಆಗುತ್ತೆ. ಯಾಕೆಂದರೆ ನಾವು ಈಗಾಗಲೇ ಒಂದಿಷ್ಟು ಜನಕ್ಕೆ ತಲುಪಿಟ್ಟಿದ್ದೀವಿ. ನಾನು ನೋಡಬೇಕಾಗಿರೋ ಒಂದು ಫೇಮ್ ಏನಿತ್ತೋ ಅದು ನೋಡಾಯ್ತು ನಾನು. ಸೊ ನನಗಿನ್ನೇನಿದ್ರು ವಿಷಯಗಳು ತಲುಪಬೇಕನ್ನೋದೇ ನನಗೆ ಆಸೆ. ಸೊ ವಿಷಯಗಳಾದಷ್ಟು ತಲುಪಿದೆ ಈ ಒಂದು ಪಾಡ್ಕಾಸ್ಟ್ ಮುಖಾಂತರ ಅಂತ ಅಂದ್ಕೊಂಡಿದ್ದೀನಿ. ಶ್ಯೂರ್ಲಿ. ಸೊ 3 ವ್ಯಕ್ತಿಗಳನ್ನು ನಾಮಿನೇಟ್ ಮಾಡಿ ಹರೀಶ್, ದ್ಯಾಟ್ ಈಸ್ ಅ ಲಾಸ್ಟ್ ಟಾಸ್ಕ್. ನಮ್ಮ ಕಾರ್ಯಕ್ರಮದ ಒಂದು ಪ್ರತೀತಿ ಅದು. ದಯವಿಟ್ಟು ನನಗಿಂತ ಹೆಚ್ಚು ನಾನು ಕನ್ನಡದ ಬಗ್ಗೆ ಧ್ವನಿ ಎತ್ತೋದಕ್ಕೆ ಶುರು ಮಾಡಿದ್ಮೇಲೆ ನನಗೆ ಸಮುದ್ರ, ಈ ಒಂದು ಕನ್ನಡದ ಸಮುದ್ರದಲ್ಲಿ ನನಗೆ 2021 ಪರಿಚಯ ಆಗಿದೆ ಅಂದರೆ ಕರ್ನಾಟಕ ಬಲ ಭುವನೇಶ್ ಅಂತ ಹೇಳಿ. ಅವ್ರು ಏನಿಲ್ಲ ಅಂದರೂ 12 ವರ್ಷದಿಂದ ಇತಿಹಾಸದ ಒಂದು ಸಂಶೋಧನೆ ಎಲ್ಲ ಮಾಡಿ 6 ವರ್ಷದಿಂದ ಯೂಟ್ಯೂಬ್ ಚಾನಲ್ ನಡೆಸ್ತಿದ್ದಾರೆ. ಸೊ ಅವರು ಈಸ್ ಅ ಟೆಕ್ಕಿ ಸಾಫ್ಟ್ವೇರ್ ಡೆವಲಪರ್. ಸೊ ತಿಂಗಳಿಗೆ 1 ಲಕ್ಷ ಖರ್ಚು ಮಾಡ್ತಾರೆ ಅವ್ರು ಕನ್ನಡದ ಇತಿಹಾಸದ ಚೆನ್ನಾಗಿ ತಲುಪಿಸ್ಬೇಕು ಅಂತ. ಅದರಿಂದ ಕನ್ನಡದಿಂದ ಅವ್ರಿಗೇನೂ ಆದಾಯ ಇಲ್ಲ, ಆದರೆ ಕನ್ನಡಕ್ಕೆ ತಲುಪಿಸ್ಬೇಕು ಅಂತ. ಯಾಕೆಂದರೆ ಈ ಒಂದು ಜನ್ರೇಷನಲ್ಲಿ ಎಷ್ಟೋ ಇಂಜಿನಿಯರ್ ನಂದಾಯಿತು ನಾನು ದುಡ್ಡು ಮಾಡಿದ್ರೆ ಅದೇನೇ ಕನ್ನಡಕ್ಕೆ ಹಾಕಬೇಕು ಅನ್ನೋ ತುಂಬ ಜನ ಇದ್ದಾರೆ. ಸೊ ಇದ್ರ ಮಧ್ಯೆ ಕನ್ನಡಿಗರ ಇತಿಹಾಸನ ಪ್ರತಿದಿನ ಆ ಭಯ ಉಸಿರಾಡೋದೇ ನಾವೆಲ್ಲ ಏನೂ ಅಲ್ಲ. ಅವ್ರನ್ನ ನೋಡಿದ್ಮೇಲೆ ಇಷ್ಟು ಕನ್ನಡ ಅಭಿಮಾನ ಇಟ್ಕೊಂಡವ್ರಲ್ಲ ಈ ಮನುಷ್ಯ ಅಂತ ಕೆಲವೊಂದು ಸಲ ಅವ್ರು ನೋಡಿದ್ರೆ ಭಯ ಆಗ್ಬಿಡುತ್ತೆ ನಮಗೆ. ಅಷ್ಟು ಕನ್ನಡದ ಸಂಶೋಧನೆ ಮಾಡ್ತಾರೆ, ಅಷ್ಟು ಚಿಂತಿಸ್ತಾರೆ, ಯಾಕೆ ಕನ್ನಡಿಗರಿಗೆ ಕನ್ನಡ ಇತಿಹಾಸ ಗೊತ್ತಿಲ್ಲ. ಸೊ ಇದಕ್ಕೆ ನಾನು ಜಾಸ್ತಿ ಸ್ವಾಭಿಮಾನ ಅನ್ನೋ ಪದನ ಜಾಸ್ತಿ ಬಳಸೋದು ಕನ್ನಡಿಗರಿಗೆ. ಎರಡನೇದು ಬಂದ್ಬಿಟ್ಟು ಅವರು ನಮ್ಮ ಗುರುದೇವ್ ನಾರಾಯಣ್ ಸರ್ ಅಂತ ಇದ್ದಾರೆ. ಗುರುದೇವ್ ನಾರಾಯಣ್ ಸರ್ ಅವರು ಬಂದು ಕನ್ನಡ ಚಳುವಳಿ ಕೇಂದ್ರ ಸಮಿತಿ ಅಂತ ಅವರೊಂದು ಸಂಘಟನೆ ಇದೆ. ಅವರ ತಂದೆ ಬಂದು ಜಿ ನಾರಾಯಣ್ ಕುಮಾರ್ ಅವರು. ಆವತ್ತಿನ ಕಾಲದಲ್ಲಿ ಗೋಕಾಕ್ ಚಳುವಳಿಗೆಲ್ಲ ಪ್ರಮುಖ ಪಾತ್ರ ವಹಿಸಿ ಗೋಕಾಕ್ ಚಳುವಳಿಗೆಲ್ಲ ಅವರು ಕರೆ ಕೊಟ್ಟವರು. ಸೊ ಇವರು ಸುಮಾರು ಹೋರಾಟಗಳನ್ನೆಲ್ಲ ಮಾಡ್ತಾ ಬಂದಿದ್ದಾರೆ. ಸೊ ಇವ್ರನ್ನ ಕರಿಬೇಕು ನೀವು. ಅದು ಬಿಟ್ಟರೆ ನಾನು ಬೈಕಿಂಗಲ್ಲಿ ನಿಮಗೆ ಹೇಳಬೇಕಂದ್ರೆ ಗೋಲ್ಡನ್ ಥ್ರಾಟಲ್ ಅಂತ ಒಬ್ರು ಇದ್ದಾರೆ. ಪ್ಯೂರ್ ಮೋಟರ್ ಸೈಕ್ಲಿಂಗ್ ಮಾಡ್ತಾರೆ ಅವರು. ಅಂದರೆ ಅವ್ರು ಬಂದ್ಬಿಟ್ಟು ಅವ್ರ ಹತ್ರ ಇರೋ ಡಾಮಿನೋರಲ್ಲಿ. ಸೊ ಇವರೆಲ್ಲ ಹೆಂಗೆ ಅಂದರೆ ಯಾರಾದರೂ ಯುವಕರು ಎಲ್ಲಾದರೂ ರೈಡ್ ಹೋಗ್ಬೇಕು, ಲಡಾಖ್ಗೆ ಹೋಗ್ಬೇಕು, ಭೂತಾನ್ಗೆ ಹೋಗ್ಬೇಕು, ನೇಪಾಲ್ಗೆ ಹೋಗ್ಬೇಕಂತ ಸುಮ್ಮನೆ ಇವ್ರಿಗೆ ಅಪ್ರೋಚ್ ಮಾಡಿದ್ರೆ ಸಾಕು, ಫ್ರೀಯಾಗಿ ಅವ್ರಿಗೆ ವಿಷಯಗಳನ್ನ ತಿಳಿಸ್ತಾರೆ.
ಎಲ್ಲಿ ಹೋಗಬೇಕು, ಓ ಇನ್ನಿನ್ ಇದನ್ನ ತಿಳಿಸ್ಬೇಕು, ಇದನ್ನ ಹಿಂಗೆ ಪ್ಯಾಕಪ್ ಮಾಡ್ಕೋಬೇಕು. ಸೊ ಓ ದಯವಿಟ್ಟು ಅವ್ರನ್ನ ಕರೀರಿ. ಸೊ ಐ ಗೆಸ್ ಹೀಗೆ ನಡೀಲಿ ಜೀವನವೆಂಬ ಒಂದು ಗಾರ್ಡನ್ನಲ್ಲಿ ಒಳ್ಳೊಳ್ಳೆ ಹೂಗಳನ್ನು ಬೆಳೆಸಿ, ಅಂದರೆ ಒಳ್ಳೊಳ್ಳೆ ಟೇಸ್ಟ್ ಇಟ್ಕೊಳ್ಳಿ, ಒಳ್ಳೊಳ್ಳೆ ವಿಚಾರಗಳ ಒಂದು ಚಿಂತನೆ ನಡೀಲಿ. ಅದ್ರ ಮಧ್ಯಕ್ಕೆ ಹೊಟ್ಟೆಪಾಡಿಗೆ ದುಡ್ಡು, ದುಡಿಮೆ, ಸಂಸಾರ, ಜಂಜಾಟ ಇದೆಲ್ಲವೂ. ಐ ಗೆಸ್ ಇವತ್ತಿನ ಈ ಒಂದು ಸಂಭಾಷಣೆ ಮೇಡ್ ಬಿ ಅ ರಿಮೈಂಡರ್, ನಮ್ಮ ಆಲೋಚನೆಯ ಬಟ್ಟೆಯೇ ನಮ್ಮ ಭಾಷೆ. ಹಾಗಾಗಿ ನಮ್ಮ ಬಟ್ಟೆ ಫಸ್ಟು ನಾವು ಧರಿಸೋಣ. ನಮ್ಮ ಭಾಷೆ, ಅದ್ರ ಮೇಲೆ ಅಭಿಮಾನನ ಹೇಗೆ ಬಳಸ್ಕೋಬೇಕು, ಉಳಿಸ್ಕೋಬೇಕು. ಇದು ಯಾವ ರಾಜಕೀಯ ತಿರುವಿಗಲ್ಲ, ಯಾರಿಗೋ ಪೈಪೋಟಿಗಲ್ಲ. ಯಾಕೆಂದರೆ ನಮ್ಮೆಲ್ರಿಗೂ ಇವಾಗ ನಾನು ಯಾರು ಅಂದರೆ ಏನಂತೀರ? ನಾನು ಯಾರು ಅಂದರೆ ನಾನು ಹೆಣ್ಣು ಅನ್ಬೋದು ಫಸ್ಟು. ಎರಡನೇದು ನಾನು ಯಾರು ಅಂದರೆ ನಾನು ರಶ್ಮಿ ಅನ್ಬೋದು. ಮೂರನೇದು ನಾನು ಯಾರು ಅಂದರೆ ಪಾಡ್ಕಾಸ್ಟರ್ ಅನ್ಬೋದು, RJ ಅನ್ಬೋದು. ಎಲ್ಲೋ ಒಂದು ಕಡೆ ನಾನು ಯಾರು ಅಂತಂದರೆ ನೆಕ್ಸ್ಟ್ ಐಡೆಂಟಿಟಿ ಬರೋದೆ ನಾನು ಕನ್ನಡದವಳು. ಹೌದು. ಹಂಗಿದ್ಮೇಲೆ ಕೆಲವು ಗುರುತುಗಳು, ಐಡೆಂಟಿಟಿ, ಅದಕ್ಕೆ ನಾವು ದುಡಿತೀವಿ. ಕೆಲವುದು ನಾವು ದುಡಿದೇನೆ ನಮಗೆ ಬಂದಿರುತ್ತೆ. ಹಾಗಾಗಿ ಬಂದಿರೋದನ್ನು ಉಳಿಸ್ಕೊಂಡು ಗಳಿಸ್ಕೊಂಡು ಅದನ್ನು ಪಸರಿಸಿ 4 ದಿನ ಚೆನ್ನಾಗಿದ್ದೋದ್ರಪ್ಪ ಆ ಥರ ಲೈಫನ್ನು ಲೀಡ್ ಮಾಡೋದಕ್ಕೆ ಇವತ್ತಿನ ಈ ಸಂಭಾಷಣೆ. ಆ್ಯಂಡ್ ಕೆಲವು ವಿಚಾರಗಳಲ್ಲಿ ಅವರು ಏನು ಬಡ್ದೆಬ್ಸಿದ್ದಾರೆ ನಮ್ಮನ್ನು, ಅದು ಒಂದು 4 ದಿನಕ್ಕೆ ಜೋಶ್ ಇರದೆ ಕೊನೆಯವರೆಗೂ ಆ ಒಂದು ಅರಿವು ನಮ್ಮ ಜೊತೆಗಿರಲಿ. ನನಗಾದರೂ ಅಷ್ಟೇ, ಯಾರಿಗಾದರೂ ಅಷ್ಟೇ. ಸೊ ಹರೀಶ್, ಕಂಟಿನ್ಯೂ ದ ಗುಡ್ ವರ್ಕ್. ಖಂಡಿತ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ಟೈಮ್ ನೀವು ಕೂಡ ಕಂಟಿನ್ಯೂ ಟು ಸ್ಟೇ ಕ್ಯೂರಿಯಸ್ ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾವ 3 ವ್ಯಕ್ತಿತ್ವಗಳನ್ನು ತಾವು ಈ ಒಂದು ವೇದಿಕೆಯಲ್ಲಿ ನೋಡೋಕ್ಕೆ ಇಷ್ಟಪಡ್ತೀರಾ ಅಂತ. ಆಲ್ಸೋ ನಮ್ಮ ಈ ಸಂಭಾಷಣೆಯ ಯಾವ ಭಾಗ ನಿಮ್ಮನ್ನು ಎಚ್ಚರಿಸ್ತು, ಯಾವುದು ನಿಮ್ಮ ಮನಸ್ಸನ್ನು ಪರಿವರ್ತಿಸ್ತು, ಯಾವ ಹೊಸ ಆಲೋಚನೆಗಳನ್ನು ಇವತ್ತು ನೀವು ಮನೆಗೆ ತೊಗೊಂಡು ಹೋಗ್ತಾ ಇದ್ದೀರಾ, ಜೀವನದ ಜೊತೆಗೆ ನಾನು ಹೀಗೂ ನೋಡ್ತೀನಿ ಲೈಫನ್ನು ಇನ್ಮೆಂದ ಅಂತ ಬದಲಾವಣೆಯ ಗೇರನ್ನು ಹಾಕ್ತೀರಾ, ನಾವು ಕಾಯ್ತಿರ್ತೀವಿ. ಹೋಗ್ಬಿಟ್ಟು ಬರ್ತೀನಿ. ಥ್ಯಾಂಕ್ ಯು ಅಗೇನ್. ನಮಸ್ತೆ.